ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2025ರ ಮೇ 18ರಂದು ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಹಾಗೂ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಕೇತು ಸಂಚಾರ ಮಾಡಲಿದ್ದಾರೆ. 18 ತಿಂಗಳುಗಳ ಕಾಲ ರಾಹು ಕುಂಭರಾಶಿಯಲ್ಲಿ ಹಾಗೂ ಕೇತು ಸಿಂಹ ರಾಶಿಯಲ್ಲಿ ಇರಲಿದ್ದಾರೆ. ಈ ಬದಲಾವಣೆ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಇದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಮಂಜುನಾಥ್ ಭಟ್ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. 2025ರ ಈ ರಾಹು ಕೇತು ಬದಲಾವಣೆ ಏನಿದೆ, ಇದು ಈ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗುರುಜಿ? ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಇಲ್ಲಿ 9 ಗ್ರಹಗಳು ಕೂಡ ಬಹಳ ಪೂರ್ಣ ಪ್ರಮಾಣದ ಕೆಲಸವನ್ನು ಎಲ್ಲ ಗ್ರಹಗಳು ಕೂಡ ಎಲ್ಲ ದ್ವಾದಶ ರಾಶಿಗಳನ್ನು ಮಾಡ್ತದೆ. ಆದರೆ ರಾಹುಕೇತುವನ್ನು ವಿಶೇಷವಾಗಿ ನಾವು ಗಣನೆಗೆ ತೆಗೆದುಕೊಳ್ತೀವಿ. ಕಾರಣ ಏನು ಅಂದರೆ ಅದು ನೆಗೆಟಿವ್ ಪ್ಲಾನೆಟ್, ಅಂದರೆ ಅದು ಋಣಾತ್ಮಕ ಶಕ್ತಿಯನ್ನು ಪ್ರಸಾರ ಮಾಡುವಂಥ ಒಂದು ಗ್ರಹಗಳು. ಹೀಗೆ ಅನೇಕ ಗ್ರಹಗಳಿದೆ, ಅಂದರೆ 9 ಗ್ರಹಗಳಲ್ಲಿ 9 ಶುಭಾಶುಭ ಎರಡನ್ನೂ ಕೊಡುತ್ತೆ. ಆದರೆ ರಾಹುಕೇತುಗಳನ್ನು ನಾವು ವಿಶೇಷವಾಗಿ ಗಣನೆಗೆ ಯಾಕೆ ತಗೋತೀವಿ ಅಂತಂದರೆ, ರಾಹುಕೇತುಗಳು ಒಂದೊಂದು ರಾಶಿಯಲ್ಲೂ ಒಂದೊಂದು ರೀತಿ ಫಲವನ್ನು ಕೊಡ್ತವೆ. ಯಾಕೆಂದರೆ ಉಚ್ಚ ನೀಚ ಇರುತ್ತೆ, ಮಿತ್ರಕ್ಷೇತ್ರ ಇರುತ್ತೆ, ಸ್ವಕ್ಷೇತ್ರ ಇರುತ್ತೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ರೀತಿಯ ಫಲವನ್ನು ಒಂದು ರಾಶಿಗೆ ಸಂಬಂಧಪಟ್ಟಂತೆ, ರಾಶ್ಯಾಧಿಪತಿಗೆ ಸಂಬಂಧಪಟ್ಟಂತೆ, ಭಾವಕ್ಕೆ ಸಂಬಂಧಪಟ್ಟಂತೆ, ಮತ್ತು ನಕ್ಷತ್ರದ ಯಾವ ನಕ್ಷತ್ರದಲ್ಲಿ ಹೇಗೆ ಸಂಚಾರ ಮಾಡುತ್ತೆ, ಯಾವ ನಕ್ಷತ್ರದ ಪಾಸಲ್ಲಿ ಹೋಗ್ತಾ ಇದೆ, ಆ ರೀತಿ ಫಲವನ್ನು ಗ್ರಹಗಳು ಕೊಡುತ್ತೆ. ಸಾಮಾನ್ಯವಾಗಿ ಶುಭ ಗ್ರಹಗಳನ್ನು ನಾವು ಕೇಂದ್ರ ತ್ರಿಕೋಣದಲ್ಲಿ ಶುಭಫಲ ಅಂತ ಹೇಳ್ತೀವಿ. ಈ ಪಾಪಗ್ರಹಗಳನ್ನು ನಾವು ಪಚಯ ಮತ್ತು ದುಸ್ಥಾನದಲ್ಲಿ ಶುಭಫಲವನ್ನು ಕೊಡ್ತಾರೆ. ಶುಭಫಲ ಅನ್ನೋಕ್ಕಿಂತ ಕೆಟ್ಟ ಫಲ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ತಕ್ಕಂಥದ್ದು. ಹೀಗೆ ಮೇಷರಾಶಿಗೆ ನಾವು ಬಂದಾಗ ಇದೇ ರೀತಿಯಾಗಿ ನಾವು ಎಲ್ಲ ರಾಶಿಗಳನ್ನು ನಾವು ನೋಡ್ಕೊಂಡು ಹೋದಾಗ, ಮೊದಲಿಗೆ ಮೇಷರಾಶಿ ಎಂದರೆ ಕಾಲಪುರುಷನ ಮೊದಲನೇ ಭಾವ ಅಂತ ಹೇಳ್ತೀವಿ. ಕಾಲಪುರುಷನ ಪ್ರಥಮ ರಾಶಿ ಮೇಷರಾಶಿ. ಈ ಮೇಷರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಕುಜ. ಈ ಕುಜನಿಗೂ ರಾಹುವನ್ನು ಆಗಿ ಬರೋದಿಲ್ಲ. ಯಾಕೆಂದರೆ ಕುಜ ರಾಹು ಪರಮಶತ್ರುಗಳು. ಹಾಗಾಗಿ ಮತ್ತೆ ಈ ಮೇಷರಾಶಿಗೆ ರಾಹು ಏಕಾದಶ ಸ್ಥಾನಕ್ಕೆ ಹೋಗ್ತಾನೆ, ಇವಾಗ 11ನೇ ಮನೆಗೆ ಹೋಗ್ತಾನೆ. ಹಾಗಾಗಿ ರಾಹು ಈ ಮೇಷರಾಶಿಗೆ ಶುಭಫಲ ಕೊಡ್ತಾನೆ ಅಂತ ಹೇಳಬೇಕು. 6ನೇ ಮನೆಗೆ ಕೇತು ಬರ್ತಾನೆ, ಅಂದರೆ ಮೇಷರಾಶಿಗೆ. ಆವಾಗ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಈ ಕೊಡ್ತಾರೆ, ಆ ಗ್ರಹಗಳು ನಮಗೆ ಕೊಡ್ತಾರೆ ಅಂತ ನಾವು ಫಲವನ್ನು ನಾವು ಹೇಳಬೇಕು. ಯಾಕೆ ರಾಹು 11ನೇ ಮನೆ ಫಲವನ್ನು ಕೊಟ್ಟರೆ 5ನೇ ಮನೆಗೆ ಕೇತು ಫಲವನ್ನು ಕೊಡ್ತಾನೆ. ಯಾಕೆಂದರೆ ರಾಹು ತಲೆ ಕೇತು ಬಾಲ ಅಂತ ನಾವು ಹೇಳ್ತೀವಿ. ಹೀಗೆ ಹೇಳುವಾಗ ರಾಹು ಹೇಗೆ ಒಂದು ಮನೆ ಮುಂದೆ ಹೋದರೆ, ಒಂದು ಭಾವ ಮುಂದೆ ಹೋದರೆ, ಕೇತುನು ಕೂಡ ಒಂದು ಭಾವ ಮುಂದೆ ಹೋಗ್ತಾನೆ. ಅಂದರೆ ಅದು ನಾವು ಅಪರದಕ್ಷಿಣವಾಗಿ ಈ ರಾಹು ಕೇತುಗಳು ಚಲನೆಯನ್ನು ಮಾಡುತ್ತೆ. ಹೀಗಾಗಿ ಮೇಷರಾಶಿಗೆ ರಾಹು ಒಳ್ಳೆಯ ಫಲವನ್ನು ಕೊಡ್ತಾನೆ, ಮತ್ತು ಕೇತು ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ಬೇರೆ ರೀತಿಯ ಫಲವನ್ನು ಕೊಡ್ತಾನೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಈ ರಾಹು ಮಾಯಾಗ್ರಹ ಅಂತ ನಾವು ಹೇಳ್ತೀವಿ, ಮತ್ತು ರಾಹು ವಿಷಕ್ಕೆ ಕಾರಕ ಅಂತ ಹೇಳ್ತೀವಿ, ಮೃತ್ಯುಗೆ ಕಾರಕ ಅಂತ ಹೇಳ್ತೀವಿ, ಪಿತೃಗಳಿಗೆ ಕಾರಕ ಅಂತ ಹೇಳ್ತೀವಿ. ಹಾಗೆ ರಾಹುರ್ಭಾವಲಂ ಕೇತು ಕುಲಸ್ವನತಿಂ, ಕೇತು ಕುಲವೃದ್ಧಿಯನ್ನು ಮಾಡ್ತಾನೆ ಅಂತ ಹೇಳ್ತೀವಿ. ಮತ್ತು ಬಾಲ ಅಂದರೆ ನಾವು ಕೇತುವನ್ನು ಬಾಲ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟೋ ವಿಚಾರಗಳು ನಾವು ಬಂಧನ ಅಂತ ಹೇಳ್ತೀವಿ, ಬಂಧನದಲ್ಲಿ ಸಿಗ್ತೀವಿ. ಈ ಕಾರಾಗ್ರಹಂಜಗರಣ ಈ ಕಾರಾಗ್ರಹಕ್ಕೆ ಹೋಗ್ತಕ್ಕಂಥದ್ದು ಒಂದು ಬಂಧನ ಅಂತ ಹೇಳ್ತೀವಿ. ಯಾವುದೋ ಒಂದು ವಿವಾಹಕ್ಕೆ ಸಂಬಂಧಪಟ್ಟದಕ್ಕೆ ಒಂದು ಬಂಧನ ಅಂತ ಹೇಳ್ತೀವಿ. ಹೀಗೆ ಬಂಧನ ಅನ್ನುವಂಥದ್ದು ಶಬ್ದ ಬರ್ತದೆ, ಅದಕ್ಕೆ ಕೇತು ಕಾರಕನಾಗ್ತಾನೆ. ಜ್ಞಾನಕಾರಕನು ಅಂತ ನಾವು ಹೇಳ್ತೀವಿ, ಮೋಕ್ಷಕಾರಕನು ಅಂತ ಹೇಳ್ತೀವಿ, ಮೋಕ್ಷಕ್ಕೆ ಕಾರಕನು ಅವನೇ ಆಗ್ತಾನೆ. ಅಂದರೆ ಒಬ್ಬರ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂದರೆ ಕೇತುವಿನ ಒಂದು ಫಲನೂ ಬೇಕಾಗ್ತದೆ. ಮತ್ತು ಜ್ಞಾನ, ಅತಿಯಾದ ಜ್ಞಾನವನ್ನು ಪಡೆಯೋದಕ್ಕೂ ಕೂಡ ಕೇತುನು ಬಹಳ ಒಳ್ಳೆಯ ಫಲವನ್ನು ಕೊಡ್ತಾನೆ. ಗುರು ಶುಕ್ರಗಿಂತ ಹೆಚ್ಚಿನ ಒಂದು ಒಳ್ಳೆಯ ಜ್ಞಾನವನ್ನು ಯಾರು ಕೇತು ಕೊಡ್ತಾನೆ. ನಮ್ಮಲ್ಲಿ ಗುರು ಜ್ಞಾನಕ್ಕೆ ಕಾರಕ ಅಂತ ಹೇಳ್ತೀವಿ, ಶುಕ್ರನು ಶೌರ್ಯಕ್ಕೆ ಕಾರಕ. ಈಗ ಒಂದೊಂದು ಗ್ರಹಗಳು ಒಂದೊಂದು ಫಲ ಇದ್ರೂ ಕೇತು ಮಹಾಬಲಿಷ್ಠವಾಗಿರ್ತಕ್ಕಂಥವನು, ಮತ್ತು ಅವನು ಒಂದು ಜ್ಞಾನವನ್ನು ಕೊಡ್ತಕ್ಕಂಥವನು, ಪ್ರಜ್ಞೆಯನ್ನು ಕೊಡ್ತಕ್ಕಂಥವನು. ಮತ್ತು ಅವನು ಕೇತು ಬಹಳವಾಗಿ ಮತ್ತು 6 ಸೆನ್ಸ್ ಅಂತ ಹೇಳ್ತದ್ದು ಕೇತುವಿನಿಂದ ಬರ್ತಕ್ಕಂಥದ್ದು. ಹಾಗಾಗಿ ಈ ಕೇತು ಪಂಚಮದಲ್ಲಿ ಇದ್ದಾಗ ಸಂತಾನಕ್ಕೆ ತೊಂದರೆ ಆಗ್ತದೆ. ಗುರುಬಲ ಇದ್ದರೆ ತೊಂದರೆ ಆಗೋದಿಲ್ಲ, ಆದರೆ ಅವರಿಗೆ ಸಂತಾನ ತೊಂದರೆ. ಪಂಚಮದಲ್ಲಿ ರಾಹು ಕೇತುಗಳಿದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಈ ಪಂಚಮಕ್ಕೆ ಕೇತು ಇರೋದ್ರಿಂದ ಸಂತಾನಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ತದೆ. ಅವರು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು ಅಂತ ನಾವು ಹೇಳ್ತೀವಿ. ಮತ್ತು ರಾಹು ಲಾಭದಲ್ಲಿ ಇದ್ದಾಗ ಫಾರಿನ್ಗೆ ಹೋಗುವಂಥ ಯೋಗ ಬರ್ತದೆ, ಹೊರದೇಶಕ್ಕೆ ಹೋಗಿ ಪ್ರಯಾಣ ಮಾಡುವಂಥ ಯೋಗ ಬರುತ್ತೆ, ಮತ್ತು ಆಕಸ್ಮಿಕ ಧನಪ್ರಾಪ್ತಿ ಆಗುವಂಥ ಯೋಗ ಇರುತ್ತೆ, ಮತ್ತು ಯಾವುದೋ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾಗಿ ದುಡ್ಡು ಬರ್ತಕ್ಕಂಥದ್ದು. ಹೀಗೆ ಆ ರಾಹುವಿನಿಂದ ಒಳ್ಳೆಯ ಶುಭಫಲಗಳು ಕೂಡ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಮತ್ತು
ಕೇಂದ್ರದಲ್ಲಿ ಗುರು ನೋಡ್ತೇವೆ. ವಿಶೇಷವಾಗಿ ನಾವು ಏನೋ ಗ್ರಹಗಳಲ್ಲಿ ನಾವು ರಾಹುಕೇತುವನ್ನು ಹೇಗೆ ನೋಡ್ತೇವೆ ಹಾಗೆ ಗುರು ಶನಿಯನ್ನು ನೋಡಬೇಕು ಅಂತ ಶಾಸ್ತ್ರ ಇದೆ. ಅದು ಗೋಚರದ ಫಲದಲ್ಲಿ, ಈಗ ನಾವು ಹೇಳ್ತಾ ಇರೋದು ಗೋಚರ ಫಲ. ಗೋಚರದಲ್ಲಿ ಪೂರ್ವಾಹಿತ ಕರ್ಮವನ್ನು ಸೂಚಿಸ್ತಕ್ಕಂಥ ರಾಹುವನ್ನು ಹೇಗೆ ನೋಡ್ತೀವಿ ಹಾಗೆ ಸಂಚಿತವಾಗಿರ್ತಕ್ಕಂಥ ಗುರುವಿನ ಪುಣ್ಯ ಫಲವನ್ನು ನಾವು ನೋಡಬೇಕು. ಎಲ್ಲ ಪ್ರಾರಬ್ಧದ ಕರ್ಮ ಹೇಗಿರುತ್ತೋ ಹಾಗೆ ಪುಣ್ಯದ ಫಲವೂ ಇರುತ್ತೆ, ಕರ್ಮದ ಫಲವೂ ಇರುತ್ತೆ, ನಮ್ಮ ಜೊತೆ ಇವೆಲ್ಲ ಇರ್ತದೆ. ಹಾಗಾಗಿ ಕರ್ಮದ ಫಲವನ್ನು ಸೂಚಿಸ್ತಕ್ಕಂಥವನು ಶನಿ, ಪುಣ್ಯದ ಫಲವನ್ನು ಸೂಚಿಸ್ತಕ್ಕಂಥವನು ಗುರು, ಪೂರ್ವಾಹಿತ ಕರ್ಮವನ್ನು ಸೂಚಿಸ್ತಕ್ಕಂಥವನು ರಾಹು. ಹಾಗಾಗಿ ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ, ಜನ್ಮ ಜನ್ಮಾಂತರದ ಯಾವುದೇ ಪಾಪದ ಫಲ ಇರಲಿ, ಕೆಟ್ಟ ದುಷ್ಪರಿಣಾಮಗಳಿದ್ರೂ ಕೂಡ ರಾಹುವನ್ನು ನಾವು ಜಾತಕದಲ್ಲಿ ಪರಿಶೀಲನೆ ಮಾಡಬೇಕು. ಕರ್ಮವನ್ನು ಶನಿಯಿಂದನೂ ಪುಣ್ಯವನ್ನು ಗುರುವಿಂದನೂ ನಾವು ನಿರೀಕ್ಷೆಯನ್ನು ಮಾಡಬೇಕು. ಆ ಕಾರಣದಿಂದ ರಾಹು ಮೇಷರಾಶಿಗೆ ಶುಭಫಲವನ್ನು ಕೊಡ್ತಾನೆ, ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ತೊಂದರೆಗಳನ್ನು ಕೊಡ್ತಾನೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಥವನು ಯಾವುದು ಅಂತಂದರೆ ನಿಮ್ಮ ಮಾಯಾಗ್ರಹ ಅಂತ ನಾವು ಹೇಳ್ತೀವಿ. ಅದು ಕೆಲವೊಂದಷ್ಟು ನಾವು ಯಾವ ರೀತಿ ತಗೋಬೇಕು ಮಾಯಾಗ್ರಹ ಅಂತಂದರೆ, ನಾವು ಈ ಚಲನಚಿತ್ರಗಳನ್ನು ತಗೋಬೋದು. ಈ ಚಲನಚಿತ್ರಗಳು ಯಾಕೆಂದ್ರೆ ನಾವು ಚಿತ್ರೀಕರಣ ಅದೊಂದು ಮಾಯ ಇದ್ದಂಗೆ. ಆ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋರಿಗೆ, ಮತ್ತು ಮೀಡಿಯಾದಲ್ಲಿರೋರಿಗೆ, ಮತ್ತು ಕಥೆ ಕಾದಂಬರಿಗಳ ಬರೆಯೋರಿಗೆ, ಈ ಕಲ್ಪನೆಗೆ ಸಂಬಂಧಪಟ್ಟಂಥದ್ದು. ಈಗ ನಾವೇನು ಇಮೇಜ್ ಮಾಡ್ತೀವಿ, ಈ ಥರ ಆಗ್ಬೋದು, ಆ ಥರ ಆಗ್ಬೋದು, ಏನಾಗ್ಬೋದು, ಈ ಕಲ್ಪನೆ ಮಾಡ್ತೀವಿ. ಆ ಒಂದು ಕಲ್ಪನಾ ಲೋಕಕ್ಕೆ ಸಂಬಂಧಪಟ್ಟಂಥದ್ದನ್ನು ರಾಹುವಿನಿಂದ ನಾವು ನಿರೀಕ್ಷೆ ಮಾಡ್ಬೋದು, ಮತ್ತು ಕೇತುವಿಂದನೂ ಕೂಡ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಮೇಷರಾಶಿಗೆ ರಾಹು ಒಳ್ಳೆ ಫಲ ಕೊಡ್ತಾನೆ. ಬಟ್ ಸಂತಾನಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ. ದುಡ್ಡಿಗೆ ಸಂಬಂಧಪಟ್ಟಂಥ ಅನಿರೀಕ್ಷಿತ ಹಣಕಾಸಿನ ವ್ಯವಸ್ಥೆಯನ್ನು ಬರುವಂತೆ ಮಾಡ್ತಾನೆ. ಈ ಮನೆ ಕಟ್ಟೋರಿಗೆ, ಸೈಟ್ ತಗೊಳ್ಳೋರಿಗೆ, ಫ್ಲಾಟ್ ತಗೊಳ್ಳೋರಿಗೆಲ್ಲವೂ ಕೂಡ ರಾಹುವಿನಿಂದ ಈ 1.5 ವರ್ಷ ಒಳ್ಳೇದಾಗ್ತದೆ ಅಂತ ನಾವು ಹೇಳ್ತೀವಿ. ಈ 1.5 ವರ್ಷಗಳ ಕಾಲದಲ್ಲಿ ನಾವು ಏನು ಯೋಚನೆ ಮಾಡದೆ ಸಿಕ್ಕಿತ್ತು ಅಂತ ತಗೊಂಡ್ರೆ 1.5 ವರ್ಷಗಳ ಕಾಲ ನಂತರದಲ್ಲಿ ಕೋರ್ಟು ಕಚೇರಿ ಕೇಸು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕೆಂದ್ರೆ ಅವನು ಇದ್ದಾಗ ಏನು ಪ್ರಾಬ್ಲಮ್ ಅಲ್ಲ, ಹೋದ್ಮೇಲೆ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನಾವು ಮಾಡ್ಕೊಂಡ್ಬೇಕಾದ್ರೆ ಕಾನೂನು ಪ್ರಕಾರವಾಗಿ ಆಸ್ತಿ ತೆಗೆದುಕೊಳ್ಳುವಾಗ ಕಾನೂನು ಪ್ರಕಾರವಾಗಿ ನೋಡಬೇಕು. ಒಂದು ಹಣಕಾಸಿನ ವಿಚಾರದಲ್ಲಿ ಕಾನೂನು ಪ್ರಕಾರ ಪ್ರತಿಯೊಂದು ಕಾನೂನು ಪ್ರಕಾರವಾಗಿ ನೋಡಬೇಕು. ಯಾವುದೊಂದು ಕಾನೂನು ಬಾಹಿರವಾಗಿ ಏನೇನು ಸಮಸ್ಯೆ ಇರುತ್ತೋ ಅದೆಲ್ಲ ರಾಹು ಕೇತುವಿನಿಂದ ಬರ್ತದೆ. ಹಾಗಾಗಿ ಅಂಥ ವಿಶೇಷವಾಗಿರ್ತಕ್ಕಂತಹ ಒಂದು ರಾಹು ಈ ಮೇಷರಾಶಿ ಶುಭಫಲವನ್ನೇ ಕೊಡ್ತಾನೆ. ಆದರೂ ಕೂಡ ಮೈ ಮರೆಯಾಗಿಲ್ಲ. ಪಂಚಮದಲ್ಲಿ ಕೇತು ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನ, ಪುತ್ರ ಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಕುಟುಂಬ ವೃದ್ಧಿ ಆಗಬೇಕು ಅಂದ್ರೆ ಅದನ್ನು ಕೂಡ ನಿಧಾನ ಮಾಡ್ತಾನೆ. ಇನ್ನು ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಪೂರ್ವ ಪುಣ್ಯ ಅಂತಂದ್ರೆ ನಾವು ಶುಭ ಕಾರ್ಯಗಳನ್ನು ಮಾಡಬೇಕು. ಪೂರ್ವಾಹಿತ ಶುಭ ಕಾರ್ಯದ ಮನೆಯಲ್ಲಿ ಮದುವೆ ಮಾಡಬೇಕು, ಇನ್ನೇನೇನೋ ಯೋಚನೆಗಳಿರ್ತದೆ. ಅದಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಅವನ ಅಡೆತಡೆಯನ್ನು ಪಂಚಮದಲ್ಲಿರ್ತಕ್ಕಂತಹ ಕೇತು ಕೊಡ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ನಾವು ರಾಹು ಕೇತುವನ್ನು ಎರಡನ್ನೇ ನಾವು ಗಮನಿಸಿ ನೋಡ್ಬೇಕಂತಂದ್ರೆ, ಮೇಷರಾಶಿಯವರಿಗೆ ರಾಹು ಒಳ್ಳೆಯದೇ ಆಗಲಿ ಇದ್ರೂ ಕೂಡ ಏಕಾದಶ ಸ್ಥಾನದಲ್ಲಿರ್ತಕ್ಕಂತಹ ರಾಹು ಮೇಷರಾಶಿಗೆ ಶುಭಫಲವನ್ನೇ ಕೊಡ್ತಾನೆ ಅಂತ ನಾವು ಅವರಿಗೆ ಮಾಹಿತಿಯನ್ನು ಕೊಡುವ. ರಾಹು ಕೇತುಗಳು ಅವರಿಗೆ ತುಂಬ ಕೆಟ್ಟದ್ದು ಮಾಡಲ್ಲ, ಆದರೆ ಜಾಗ್ರತೆ ಇರಬೇಕು ಅಂತ ನಾವು ಹೇಳ್ತೀವಿ. ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿ ವೃಷಭ ರಾಶಿ. ಮೇ 18ರಂದು ನಡೆಯಲಿರುವ ರಾಹುಕೇತು ಸಂಚಾರದ ಫಲಾಫಲ ಈ ರಾಶಿಯವರ ಮೇಲೆ ಯಾವ ರೀತಿಯಾಗಿರಲಿದೆ ಗುರುಜಿ? ಈಗ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ರಾಹು ಆ್ಯಕ್ಚುಲಿ ಕೆಟ್ಟದ್ದು ಮಾಡಲ್ಲ ಅಂತ ನಾವು ಹೇಳ್ತೀವಿ. ಕಾರಣ ಇದು ಶುಕ್ರನ ರಾಶಿ. ಶುಕ್ರನಿಗೆ ರಾಹುಗೆ ಒಂದು ಒಳ್ಳೆಯ ಸಂಬಂಧ ಇದೆ, ಒಳ್ಳೆಯ ಮಿತ್ರತ್ವ ಇದೆ. ಆ ರಾಶಿಯವರಿಗೆ ಮಿತ್ರ ಸ್ಥಾನದಲ್ಲಿದ್ದಾನೆ ಅಂತ ನಾವು ಹೇಳ್ಬೇಕು. ಆದರೆ ಆ ರಾಶಿಗೆ ಮಿತ್ರ ಆದರೂ ಕೂಡ ರಾಹು ದಶಮ ಸ್ಥಾನಕ್ಕೆ ಬರ್ತಾನೆ. ಅಂದರೆ 10ನೇ ಮನೆಯ ಫಲವನ್ನು ಅವನು ಕೊಡಬೇಕಾಗ್ತದೆ. ಕಾರಣ 10ನೇ ಮನೆ ಅಂದರೆ ಕರ್ಮ, ಅದು ಕರ್ಮ ಅಂತ ಹೇಳ್ತೀವಿ, ಕರ್ಮಸ್ಥಾನ, ಉದ್ಯೋಗ ಸ್ಥಾನ. ನೀವು ಎಲ್ಲೆಲ್ಲಿ ಈ ವೃಷಭ ರಾಶಿಯವರು ಕೆಲಸ ಮಾಡ್ತಾರೆ, ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಮಾಡ್ತಾನೆ. ಅಂದರೆ ಪ್ರಮೋಷನ್ ಆಗೋದಕ್ಕೆ ಸ್ವಲ್ಪ ನಿಧಾನ ಮಾಡ್ತಾನೆ. ಅಂದರೆ ಅವನ ಕಾಲದ ಅವಧಿಯಲ್ಲಿ ಅವನು ಸ್ವಲ್ಪ ನಿಧಾನ ಮಾಡೋದು ಅಂತಂದರೆ, ಸಾಮಾನ್ಯವಾಗಿ 18 ತಿಂಗಳಾಗಿದ್ದರೆ 1 ತಿಂಗಳಿಗೆ ಆಗೋ ಕೆಲಸನ 3 ತಿಂಗಳು ಲೇಟ್ ಮಾಡ್ತಾನೆ, ಅಂದರೆ ನಿಧಾನ ಮಾಡ್ತಾನೆ ಅಂತೇಳಿ. ಆ ಕೆಲಸ ಆಗಲ್ಲ ಅಂತಲ್ಲ, ಆದರೆ ಕೆಲವೊಂದಷ್ಟನ್ನ ಕೆಲಸನ ಕಟ್ ಮಾಡ್ತಾನೆ. ಅಂದರೆ ಯಾವುದೇ ನೀವು ಕೆಲಸ ಆಗುತ್ತೆ ಅಷ್ಟೊತ್ತಲ್ಲಿ ಆಗೋದಿಲ್ಲ. ಈ ವಿಭಾಗ ಸಂಬಂಧಪಟ್ಟಂತೆ ಇಟ್ಕೊಳ್ಳಿ. ಈ 10ನೇ ಮನೆಗೆ ರಾಹು ಪ್ರವೇಶ ಆಗಿದ್ದರಿಂದ, ಅಂದರೆ ಅಲ್ಲಿ ಗೋಚರ ಆಗೋದ್ರಿಂದ ಈ ವೃಷಭ ರಾಶಿಯವರಿಗೆ 10ನೇ ಮನೆಯಲ್ಲಿ ಅವನಿದ್ರೆ 4ನೇ ಮನೆಗೆ ಕೇತು ಬಂದ್ಬಿಡ್ತಾನೆ. 4ನೇ ಮನೆ ಏನು ಹೇಳ್ತೀವಿ, ಸುಖ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಕೇತು ಬಂದರೆ ಸುಖ ಭಂಗ ಆಗ್ತದೆ. ಕೇತುಗೆ ತಲೆ ಇಲ್ಲ, ರಾಹು ತಲೆ, ಕೇತು ಬಾಲ. ತಲೆ ಇಲ್ಲದೆ ಹೋದ್ರೆ ಏನಾಗುತ್ತೆ, ವಾದ ವಿವಾದಗಳು ನಡೀತದೆ, ಚರ್ಚೆಗಳು ನಡೀತದೆ, ಒಬ್ಬರಿಗೊಬ್ಬರು ಅರ್ಥ ಆಗಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗ್ತದೆ. ಅಂದರೆ ನೀವು ಏನು ಹೇಳ್ತೀರೋ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವ ಅನ್ನೋದು ಆಮೇಲೆ. ಹಾಗಾಗಿ ಆ ಥರ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಸುಖ ಸ್ಥಾನ ಅಂತಂದ್ರೆ ಒಂದಿನ ನಾವು ವಾಹನ ಸುಖವನ್ನು ನೋಡಬೇಕು, ಆಮೇಲೆ ತಂದೆ ತಾಯಿಯ ಸುಖ, ಆಮೇಲೆ ಆರ್ಥಿಕ ಸಂಪತ್ತು, ಆಮೇಲೆ ಗ್ರಹ ಸುಖ, ಮನೆ, ಇವೆಲ್ಲವನ್ನು ಕೂಡ ನಾವು ಸುಖಭಾವದಲ್ಲಿ ನಾವು ಚಿಂತನೆ ಮಾಡುವಾಗ ತಾಯಿಯ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಯಾಕೆ ಅಂತಂದ್ರೆ ಕೇತು ಬರೋದ್ರಿಂದ 4ನೇ ಮನೆಗೆ. ಮತ್ತು 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸದಲ್ಲಿ ಉದ್ಯೋಗದ ಅಡಚಣೆ, ಒಂದು ಉದ್ಯೋಗದಲ್ಲಿ ಅಡಚಣೆ ಆಯಿತು, ಆರ್ಥಿಕ ಸಂಕಷ್ಟಕ್ಕೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಪ್ರಮೋಷನ್ಗೆ 2 ವರ್ಷದಿಂದಾನು ಕಷ್ಟಪಡ್ತಾ ಇರ್ತಾರೆ, ಎಲ್ರಿಗೂ ಆಗಿರುತ್ತೆ, ನಮ್ಮ ಜೊತೆಗಿರೋರಿಗೆಲ್ಲ ಪ್ರಮೋಷನ್ ಆಗಿರುತ್ತೆ, ಅದು ನಮ್ಮ ಹತ್ರ ಆಗಿರಲ್ಲ. ಅಂಥ ಸಂದರ್ಭ ಇದೆ. ಅದೀಗ ಹೋಲ್ಡ್ ಆಗುವಂಥ, ಅಂದರೆ ಸ್ವಲ್ಪ ನಿಧಾನ ಆಗುವಂಥ ಯೋಗ ಫಲ ಕೂಡ ಬರುತ್ತೆ. ಇನ್ನೊಂದು ನಾವು ಹೇಳಬೇಕು, ಈ ವೃಷಭ ರಾಶಿಗೆ ಗುರುಬಲ ಇದೆ ಅಂತ ನಾವು ಹೇಳ್ತೀವಿ. ಗುರುಬಲ ಇದ್ರೂ ಕೂಡ ಈ ರಾಹು ಈ
ಕೇತುಗಳು ಇದಾರಲ್ಲ ಅವ್ರದ್ದಾಗಿರ್ತಕ್ಕಂಥ ಫಲವನ್ನು ಸಾಮಾನ್ಯ ಒಂದು 65% ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಅವ್ರ ಫಲವನ್ನು ಅವ್ರು ಕೊಡ್ತಾರೆ. ಆಗ ಇಲ್ಲಿ ಏನು ಕಾಂಪ್ಲಿಕೇಶನ್ ಆಗುತ್ತೆ ಅಂದರೆ, ಈ ವೃಷಭ ರಾಶಿ 2ರಲ್ಲಿ ಗುರುಬಲ ಇದ್ರೂ ಕೂಡ ಗುರು ದೃಷ್ಟಿ ರಾಹುನ ಮೇಲೆ ಬೀಳ್ತದೆ. ಹಾಗಾಗಿ ಮತ್ತೆ ರಾಹುನು ಕೂಡ ಕುಂಭದಲ್ಲಿ ಇರೋದ್ರಿಂದ, ಕುಂಭರಾಶಿಗೆ ಗುರು ಒಳ್ಳೆಯವನೇ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆವಾಗ ಒಂದು 65% ರಾಹುನ ಫಲ ಬರುತ್ತೆ, ಒಂದು 35% ಅದು ನಿಷ್ಕ್ರಿಯ ಆಗ್ತದೆ, ಅಂದರೆ ಕೆಟ್ಟ ಫಲಗಳು ಕಡಿಮೆ ಆಗುತ್ತೆ ಅಂತ ಈ ರೀತಿಯಲ್ಲಿ ನಾವು ಒಂದು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ಹೋದಾಗ ನಮಗೆ ಕೆಲಸ ಕೊನೆಯ ಹಂತದಲ್ಲಿ ಕಟ್ ಆಗೋದು, ಅಂದರೆ ಅದು ನಿಂತು ಹೋಗೋದು. ಈಗ ಮದುವೆ ಮಾಡಬೇಕು ಅಂತ ಇರುತ್ತೆ, ಎಲ್ಲ ಎಂಗೇಜ್ಮೆಂಟಾಗಿ ಬ್ರೇಕ್ ಆಗ್ತಕ್ಕಂಥದ್ದು. ಆಮೇಲೆ ಈ ಮದುವೆ ಆದವರಿಗೆ ಈ ದಾಂಪತ್ಯದ ಸ್ವಲ್ಪ ಕಲಹ ಮನಸ್ತಾಪ ಬರೋದು, ಒಬ್ಬೊಬ್ಬರದ್ದು ಮನಸ್ಥಿತಿ ಒಂದೊಂದು ಥರ, ಅಂದರೆ ಭಿನ್ನಾಭಿಪ್ರಾಯಗಳು ಬರೋದು, ಡಿಫ್ರೆಂಟ್ ಒಪಿನಿಯನ್ಗಳು ಬರೋದು, ಮತ್ತು ಮಾನಸಿಕವಾಗಿ ಒಂಥರ ಖಿನ್ನತೆಗೆ ಒಳಗಾಗೋದು, ಮಾನಸಿಕವಾಗಿ ಅಸಮಾಧಾನ ಆಗೋದು. ಮತ್ತು ಸುಖ ಸ್ಥಾನದಲ್ಲಿ ಕೇತು ಇರೋದು, ಅವನೇನು ಮಾಡ್ತಾನೆ, ಅನವಶ್ಯಕ ಮನೆಯಲ್ಲಿ ವಾದ ವಿವಾದಗಳು ಚರ್ಚೆಗಳು ಮಾಡೋದು, ಮತ್ತು ಬ್ಯಾಡದೇ ಇರೋ ವಿಷಯಗಳಿಗೆ ಜಾಸ್ತಿ ಚರ್ಚೆ ಮಾಡೋದು, ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಅದನ್ನು ವಾಪಸ್ ತಗೊಳ್ಳೋಕೆ ಸುಮ್ಮನೆ ಅನವಶ್ಯಕರಗಳೇ ಜಗಳ ಮನಸ್ತಾಪಗಳಾಗೋದು. ಆಮೇಲೆ ಕೆಲವೊಂದಷ್ಟು ಕಾನೂನು ಸಮಸ್ಯೆ ಬರೋದು, ಕಾನೂನು ಸಮಸ್ಯೆಯಿಂದ ಕೆಲವೊಂದಷ್ಟು ಕೋರ್ಟು ಕಚೇರಿ ಈ ಥರ ಅಲೆದಾಡುವಂಥ ಸಂದರ್ಭಗಳು ಬರೋದು. ಮತ್ತು ಆಸ್ತಿ ವಿಚಾರ, ಈಗ 4ನೇ ಮನೆ ಸುಖಸ್ಥಾನ, ಆಸ್ತಿ ಹೇಳ್ತೀವಿ ನಾವು, ಮನೆ ಫ್ಲಾಟು ಖರೀದಿ ಮಾಡಬೇಕಂದ್ರೆ ಸುಖಸ್ಥಾನ ನಾವು ನೋಡಬೇಕು, ಅಂದರೆ ಚತುರ್ಥ ಭಾವವನ್ನು ನೋಡಬೇಕು. ಅಲ್ಲಿ ರಾಹು ದೃಷ್ಟಿ ಇದ್ದು ಕೇತು ಸ್ಥಿತಿ ಆಗಿರೋದ್ರಿಂದ ಏನಾಗುತ್ತೆ, ಇಲ್ಲ ಆಸ್ತಿ ವಿಚಾರದಲ್ಲಿ ಕೆಲವು ಜನ ತಗೊಂಡಿರ್ತಾರೆ, ಅದು ಕೋರ್ಟು ಕಚೇರಿ ಅಲ್ದಾಡುವಂಥದ್ದು, ಕಡೆ ಮನೆ ಕಟ್ಟಕ್ಕೆ ಆಗದೇ ಇರೋದು, ಅಂದರೆ ಆಸ್ತಿನ ಡೆವಲಪ್ ಮಾಡೋಕ್ಕೆ ಆಗದೇ ಇರತಕ್ಕಂಥದ್ದು. ಆ ನಂತರದಲ್ಲಿ ನಿಮಗೆ ಇನ್ನೊಂದು ನಾವು ಏನು ಹೇಳಬೇಕು, ವಾಹನದಲ್ಲಿ ಏನಾದ್ರು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಒಂದು ಕ್ಷಣಕ್ಕೆ ನಮಗೆ ಪ್ರಜ್ಞೆ ತಪ್ತದೆ, ಅಂದರೆ ಒಂದು ಕ್ಷಣದಲ್ಲಿ ಏನೋ ನನಗೆ ಆಯಿತು ಗೊತ್ತಾಗಲಿಲ್ಲ, ನಾನು ಹೋಗ್ತಾ ಇದ್ದೆ ಹಿಂದ್ಗಡೆಯಿಂದ ಬಂದು ಹೊಡೆದ್ಬಿಟ್ರು. ಯಾಕೆ ಅಂತಂದರೆ ನಾವು ತಪ್ಪು ಮಾಡಿರಲ್ಲ, ಆದರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ನಾವು ಒಂದು ಸೈಡಿಗೆ ನಿಂತ್ಕೊಂಡಿದ್ರೆ ಯಾವುದೋ ಒಂದು ವೆಹಿಕಲ್ ಬಂದು ನಮಗೆ ಗುದ್ದಿದ್ರು ಕೂಡ ನಮಗೆ ತಪ್ಪಿರಲ್ಲ, ಆದರೂ ಕೂಡ ಆಸ್ಪತ್ರೆ ನಾವು ಸೇರಬೇಕಾಗತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಹೀಗೆ ಅನಿರೀಕ್ಷಿತ ತೊಂದರೆಗಳು ಬರ್ತಕ್ಕಂಥದ್ದು. ಮತ್ತು ಸಾಮಾನ್ಯವಾಗಿ ಈ ರಾಹು ಕೇತುಗಳ ಫಲಾಫಲಗಳೇ ಹಿಂದಿಂದ ಬರತಕ್ಕಂಥದ್ದು, ಅಂದರೆ ಎದುರುಗಡೆ ಬಂದು ಯಾವುದೂ ಕೆಲಸ ಮಾಡಲ್ಲ, ಅದು ಅನಿರೀಕ್ಷಿತವಾಗಿ ಹಿಂದ್ಗಡೆಯಿಂದ ಹೊಡೆಯೋದು, ಹಿಂದ್ಗಡೆಯಿಂದ ಬೀಳೋದು, ಹಿಂದ್ಗಡೆಯಿಂದ ಪೆಟ್ಟಾಗೋದು, ಮತ್ತು ಬೆನ್ನಿಗೆ ಸಂಬಂಧಪಟ್ಟಂಥ ತೊಂದರೆ, ಅಂದರೆ ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ಕತ್ತು ನೋವು ಬರೋದು, ಈ ಥರ ಸಮಸ್ಯೆಗಳು, ನಿದ್ದೆ ಕಮ್ಮಿ ಆಗೋದು, ಕಣ್ಣುರಿ ಆಗೋದು, ಕಾಲುರಿ ಆಗೋದು, ಗಂಟ್ಲುರಿ ಆಗೋದು, ಈ ಥರದ್ದು ಒಂದು ಫಲಗಳು ಕೂಡ ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀವಿ, ಅದು ಬರುತ್ತೆ. ಮತ್ತು ಆಸ್ತಿ ವಿಚಾರದಲ್ಲೂ ಕೂಡ ಈ ಪಿತ್ರಾಯಿತ ಆಸ್ತಿಗೂ ಸಂಬಂಧಪಟ್ಟಂತೆ ಈ ರಾಹು ಕೇತುಗಳನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗತ್ತೆ. ಹೀಗೆ ತಂದೆಯಿಂದ ಬರ್ತಕ್ಕಂಥ ಆಸ್ತಿ, ತಾತನಿಂದ ಬರ್ತಕ್ಕಂಥ ಆಸ್ತಿ ಇರುತ್ತೆ, ಪಿತ್ರಾಯಿತ ಆಸ್ತಿ. ಈ ಪಿತ್ರಾಯಿತ ಆಸ್ತಿಯನ್ನು ಕೂಡ ನಾವು ರಾಹು ಕೇತುವಿನಿಂದ ನೋಡಬೇಕಾಗುತ್ತೆ. ಹಾಗಾಗಿ ಹೀಗೆ ಪಿತ್ರಾಯಿತ ಅಂದರೆ ತಂದೆಯ ಕಡೆಯ ಆಸ್ತಿ ಮತ್ತು ನಮ್ಮ ತಾಯಿಯ ಕಡೆಯ ಆಸ್ತಿಯನ್ನು ನಾವು ಕೇತುವಿನಿಂದಾನು ಮತ್ತು ರಾಹುವಿನಿಂದಾನು ನಾವು ಚಿಂತನೆಯನ್ನು ಮಾಡಬೇಕು. ಅದನ್ನು ನೋಡುವಾಗ ಅಲ್ಲಿ ಆಸ್ತಿ, ಪಿತ್ರಾಯಿತ ಆಸ್ತಿ ತೆಗೆದುಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತು ದಯಾದಿಗಳು, ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅವ್ರಲ್ಲಿ ಶೇರ್ ಬಂದ್ರೆ ತಂದೆಗೆ ಬರಬೇಕು, ತಂದೆ ಬಂದರೆ ಇವ್ರು ತಗೋಬೇಕು, ಈ ಥರ ಕಾಂಪ್ಲಿಕೇಶನ್ ಕೂಡ ಆಗುತ್ತೆ. ಒಂದು ವೇಳೆ ಕೋರ್ಟು ಕಚೇರಿಯಲ್ಲಿದ್ದರೆ ಅದು ಮುಂದೆ ಹೋಗ್ತಾ ಇರುತ್ತೆ, ಇವ್ರಿಗೆ ಈ ಸಮಯದಲ್ಲಿ ಸ್ವಲ್ಪ ಅಡಚಣೆ ಆಗುತ್ತೆ. ಈ ಒಂದು ವೃಷಭ ರಾಶಿಯವರಿಗೆ, ಆ ವೃಷಭ ರಾಶಿ ಅಧಿಪತಿ ಶುಕ್ರ ಆದರೂ ಕೂಡ ಇರೋ ಜಾಗ ಸರಿ ಇಲ್ಲದೆ ಇದ್ದಾಗ ಅವ್ರಿಗೆ ನನಗೆ ತೊಂದರೆ ಆದರೆ ಬೇರೆಯವ್ರಿಗೆ ತೊಂದರೆ, ನನ್ನ ತೊಂದರೆ ಸರಿಪಡಿಸ್ಕೊಳ್ಳೋಕೆ ಹೋದರೆ ಅದು ಬೇರೆಯವ್ರಿಗೆ ತೊಂದರೆ ಆಗ್ಬೋದು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಆ ರಾಹು ಅಲ್ಲಿ ಕುಂಭದಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿಗೆ, ಅವನು ದಶಮ ಭಾವದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಮತ್ತು 4ನೇ ಮನೆಯಲ್ಲಿರ್ತಕ್ಕಂಥವನು ಕೂಡ ಮನೆಯಲ್ಲಿ ಕುಟುಂಬದಲ್ಲಿ ತನ್ನ ತಾಯಿ ಆರೋಗ್ಯ, ಅಣ್ಣ ತಮ್ಮಂದಿರ ಸಮಸ್ಯೆಗಳು, ಕೋರ್ಟು ಕಚೇರಿ ವ್ಯಾಜ್ಯಗಳು, ಆಸ್ತಿ ವಿಚಾರಗಳಲ್ಲಿ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ತವೆ. ಮತ್ತು ಇನ್ನು ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ, ಸಿಂಹರಾಶಿ ಕೇತು ಅಷ್ಟು ಕೆಟ್ಟದ್ದು ಅಲ್ಲದೆ ಇದ್ರೂ ಕೂಡ ಈ ರಾಹು ಕೇತುಗಳಿಗೆ ಸಿಂಹ ಮತ್ತು ಕಟಕ ಕೆಟ್ಟದ್ದು ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಇವರು ಅಮೃತಪಾನ ಮಾಡುವಾಗ, ಯಾರು ಅವರು ರಾಹು ಕೇತುಗಳು ಮುಂಚೆ ರಾಕ್ಷಸರಾಗಿರ್ತಾರೆ, ಅವರು ಅಮೃತಪಾನವನ್ನು ಮಾಡುವಾಗ ಅವ್ರನ್ನ ನೋಡಿದ್ದೇ ರಾಹು ಕೇತುಗಳು, ಸೂರ್ಯಚಂದ್ರರು ಇವ್ರನ್ನ ಅಮೃತಪಾನವನ್ನು ಮಾಡೋದು ನೋಡಿ, ಇವರು ಅಮೃತಪಾನ ಮಾಡ್ತಾ ಇದ್ದಾರೆ, ರಾಕ್ಷಸರು ದೇವತೆಗಳ ರೂಪದಲ್ಲಿ ಬಂದಿದ್ದಾನೆ ಅಂತ ಮಹಾವಿಷ್ಣುವಿಗೆ ಹೇಳಿದ ಮೇಲೆ ಸೂರ್ಯಚಕ್ರದಿಂದ ವಿಷ್ಣು ಅವರನ್ನ ಕತ್ತನ್ನು ಕತ್ತರಿಸಿದ ಮೇಲೆ ರಾಹು ತಲೆ ಕೇತು ಬಾಲ ಆ ರೀತಿ ಅವ್ರಿಗೊಂದು ಅವ್ರಿಗೆ ತಲೆನ ಬಾಲನ ಕೊಟ್ಬಿಟ್ಟು ಅವರನ್ನು ಒಂದು ಶಾಶ್ವತವಾಗಿ ಅವ್ರು ಉಳಿದ್ರು, ಚಿರಂಜೀವಿಗಳಾದರು. ಆ ಒಂದು ಕಾರಣದಿಂದ ಅವ್ರಿಗೆ ನನ್ನ ಕಂಡಿಡಿದವ್ರು ಇವರು ಅಂತೇಳಿ ಸೂರ್ಯಚಂದ್ರಿಗೂ ಕೂಡ ನೋಡಿದ್ರೆ ರಾಹು ಕೇತುಗಳು ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಒಂದು ಇರೋದು ಯಾರ ಮನೆಯಲ್ಲಿ ಕೇತು ಇರೋದು ಸೂರ್ಯನ ಮನೆ ಭಾವದಲ್ಲಿ, ಅಂದರೆ ಸಿಂಹರಾಶಿಯಲ್ಲಿ. ಹಾಗಾಗಿ ಅದು ಕೂಡ ಸ್ವಲ್ಪ ಮಟ್ಟಿಗೆ ಅಡಚಣೆ ಇದೆ ಅಂತ ಹೇಳಬೇಕು. ಸಿಂಹರಾಶಿಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಸಿಂಹರಾಶಿಯಲ್ಲಿ ಕೇತು ಇದ್ದಾಗ ರಾಜಕೀಯವಾಗಿ ಸ್ವಲ್ಪ ತೊಂದರೆ ಆಗ್ತದೆ. ಕಾರಣ ಏನೆಂದರೆ ರಾಜಗ್ರಹ, ರವಿ ರಾಜಗ್ರಹ, ಆ ಮನೆಯಲ್ಲಿ ಕೇತು ಇದು ರಾಹು ದೃಷ್ಟಿ ಬಿದ್ದಾಗ ರಾಜಕೀಯದಲ್ಲಿ ಬೆಳೆಯುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ ಆಗೋದು,
ಮತ್ತು ಕೆಲವೊಂದಷ್ಟು ಅಡಚಣೆ ಅಂತಂದರೆ ವ್ಯಾವಹಾರಿಕವಾದ ಅಡಚಣೆ, ಕೆಲವು ಆರ್ಥಿಕ ಅಡಚಣೆಗಳು, ಕೆಲವು ಅಪವಾದಗಳು ಬರೋದು, ಈ ಥರ ಆಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಸಾಮಾನ್ಯವಾಗಿ ರಾಹುಕೇತು ಹೊಂದಿರುತ್ತೆ. ಗುರುಬಲ ಇರೋದ್ರಿಂದ ಅವರು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬರೀ ನಾವು ಇಲ್ಲಿ ಕೆಟ್ಟದ್ದನ್ನು ಹೇಳ್ತಾ ಹೋಗೋಕ್ಕಾಗಲ್ಲ, ಇಲ್ಲಿ ಒಳ್ಳೆಯದಿದ್ದದ್ದು ನಾವು ಹೇಳಬೇಕಾಗ್ತದೆ. ಗುರುಬಲ ಇರೋದ್ರಿಂದ ಅವ್ರಿಗೆ ಸಾಮಾನ್ಯ ಒಂದು 60-60% ರಾಹುಕೇತುಗಳು ಫಲ ಬರುತ್ತೆ. ಒಂದು 35% ಗುರುಬಲದಿಂದ ಅವರಿಗೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮತ್ತು ಶನಿನೂ ಕೂಡ ನಾವು ನೋಡಬೇಕಾಗುತ್ತೆ. ಕರ್ಮದ ಫಲ ನಾವು ಎಷ್ಟೇ ಪೂರ್ವಾಜಿತ ಕರ್ಮ ಇದ್ದರೂ ನಾವು ಇವಾಗ ಮಾಡಿದ್ದು ಎಷ್ಟಿರುತ್ತೆ, ನಾವು ಹೆಂಗೆ ನಡ್ಕೋತೀವಿ, ನಾವು ಯಾವ ರೀತಿ ನಾವು ಇದ್ದೀವಿ, ನಮ್ಮ ಪರಿಸ್ಥಿತಿ ಪರಿಸರದಲ್ಲಿ ಇದ್ದೀವಿ ಅನ್ನೋದು ಕೂಡ ನಾವು ನಡ್ಕೊಳ್ಳೋ ರೀತಿಗೆ ಅದು ಇನ್ಕ್ಲೂಡಿಂಗ್ ಅದು ಸೇರ್ಕೊಳ್ತದೆ. ಆ ಕಾರಣದಿಂದ ನಾವು ಶನಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಶನಿ ಏಕಾದಶ ಸ್ಥಾನದಲ್ಲಿದೆ, ರಾಶಿಯ ಲಾಭದಲ್ಲಿದೆ. ಹಾಗಾಗಿ ಶನಿವತ್ತು ರಾಹು, ಕುಜವತ್ತು ಕೇತು ಅಂತ ನಾವು ಅದನ್ನು ಕೆಲವು ಸಮಯದಲ್ಲಿ ನಾವು ತಗೋಬೇಕಾಗ್ತದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿ ಕಟಕ ರಾಶಿ. ರಾಹುಕೇತು ಸಂಚಾರ ಈ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತೆ ಗುರುಜಿ? ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳೇ ಅದು ಚಂದ್ರನ ರಾಶಿ. ಚಂದ್ರಮ ಮನಸೋ ಜಾತ ಚಂದ್ರಂ ಯಶೋ ನಿರ್ಮಲಂ. ಚಂದ್ರನು ಮನಸ್ಸಿಗೆ ಕಾರಕ. ಹಾಗಾಗಿ ಆ ಒಂದು ರಾಶಿ ಮತ್ತು ಜಲ ತತ್ವಕ್ಕೆ ಸಂಬಂಧಪಟ್ಟದ್ದು, ಇದು ಜಲರಾಶಿಯೂ ಆಗಿರುತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಸಂಚಾರ ಆಗ್ತದೆ. ಮತ್ತು ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ ಅಂತ ಹೇಳುವಲ್ಲಿ ಕೇತುವಿನ ಸಂಚಾರ ಆಗ್ತದೆ. ಹಾಗಾಗಿ ಯಾವಾಗ 2ನೇ ಭಾವದಲ್ಲಿ ಕೇತು ಬರ್ತಾನೆ, ವಿಪರೀತ ಜಗಳ ಆಗ್ತದೆ ಮನೆಯಲ್ಲಿ. ಯಾವಾಗಲೂ ನಾವು ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ, ವಿವಾಹ ಜಾತಕ ಹೊಂದಾಣಿಕೆ ಮಾಡುವಾಗಲೂ ಅದನ್ನೇ ಹೇಳೋದು. ದ್ವಿತೀಯ ಭಾವದಲ್ಲಿ ಕೇತು ಇದ್ದರೆ ಭಾಳ ಜಗಳ ಆಗ್ತದೆ. ಮತ್ತು ಶುಕ್ರನ ಸಂಬಂಧ ಬಂತು, ರಾಹುಗಾಗಲಿ ಕೇತುಗಾಗಲಿ ಶುಕ್ರ ಸಂಬಂಧ ಬಂತು ಅಂದರೆ ಸುಖ ಭಂಗ ಆಗ್ಬಿಡ್ತದೆ ಎನ್ನುವಂಥದ್ದು ಕೂಡ ಜ್ಯೋತಿಷ್ ಶಾಸ್ತ್ರದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಕರ್ಕಾಟಕ ರಾಶಿಯಲ್ಲಿ ಅಷ್ಟಮದಲ್ಲಿ ಅಷ್ಟಮ ಅಂದರೆ ಅದು ದುಸ್ಥಾನ, ಇನ್ನು ಅದು ರಂಧ್ರಸ್ಥಾನ ಅಂತ ಹೇಳ್ತೀವಿ, ಅಂದರೆ ಮೃತ್ಯು ಸ್ಥಾನ ಅಂತ ಹೇಳ್ತೀವಿ. ಮೃತ್ಯು ಅಂತಂದ್ರೆ ನಮಗೆ ಈ ಆಯುಷ್ಯಕ್ಕೆ ಸಂಬಂಧಪಟ್ಟದಕ್ಕೆ ಒಂದು ಮೃತ್ಯು ಅಂತ ಹೇಳಲ್ಲ. ಯಾವುದೂ ನಮಗೆ ಋಣಾತ್ಮಕವಾಗಿ ತೊಂದರೆ ಕೊಡ್ತದೆ ಅದೆಲ್ಲ ದೋಷ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಹಾಗೆ 8ನೇ ಮನೆಯಲ್ಲಿ ರಾಹು ಇದ್ದಾಗ ವಾಹನದಿಂದ ಬಿದ್ದು ಮಾಡ್ಕೊಳ್ಳೋದು, ಆಮೇಲೆ ನೀರಿನ ಪಕ್ಕದಲ್ಲಿ ಹೋಗಬಾರ್ದು. ಅಂದರೆ ಸಮುದ್ರ ಸ್ನಾನ ಮಾಡೋಕ್ಕಲ್ಲ ಎಷ್ಟೋ ಜನ ಹೋಗ್ತಾರೆ, ಸಮುದ್ರ ಸ್ನಾನದಲ್ಲಿ ಮುಳುಗಿ ಹೋಗ್ತಾರೆ, ಕೆಲವು ಸಮುದ್ರದಿಂದ ಅವರಿಗೆ ನೀರು ಕುಡಿತಾರೆ, ತೊಂದರೆ ಆಗ್ತದೆ. ಸಮುದ್ರ ಸ್ನಾನ ಹೋಗಿ ಎಷ್ಟೋ ಜನ ನೋಡ್ತಾ ಇರ್ತಾರೆ, ಟಿವಿನಲ್ಲಿ ಅಲ್ಲಿ ನೋಡ್ತಾ ಇರ್ತಾರೆ. ಹಾಗೆ ನದಿ, ಕಾವೇರಿ ನದಿ ಸ್ನಾನ ಮಾಡಕ್ಕೆ ಹೋಗ್ತಾರೆ, ಯಾವುದೋ ನದಿ ಸ್ನಾನಕ್ಕೆ ಹೋಗ್ತಾರೆ, ಅಲ್ಲಿ ನೀರಲ್ಲಿ ಮುಳುಗ್ತಾರೆ, ಅಲ್ಲಿ ಅವರಿಗೆ ತೊಂದರೆ ಆಗ್ತದೆ, ಬಿದ್ದು ಮಾಡ್ಕೋತಾರೆ. ಎಲ್ಲೋ ಚಾರಣ ಮಾಡಕ್ಕೆ ಹೋಗ್ತಾರೆ, ಚಾರಣ ಅಂದರೆ ಗುಡ್ಡಗಾಡು ಪ್ರದೇಶಗಳು ಹತ್ತೋದಕ್ಕೋಸ್ಕರ ಟ್ರ್ಯಾಕಿಂಗ್ ಹೋಗ್ತಾರೆ, ಅಲ್ಲೂ ಕೂಡ ಅವರಿಗೆ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು, ಅಲ್ಲೇನೋ ಅನ್ನಂದಿರು ಸಿಗದೆ ಕಷ್ಟಪಡೋದು, ಇವೆಲ್ಲ ನೋಡ್ತೀವಿ. ಹಾಗೆ 8ನೇ ಮನೆಯಲ್ಲಿ ಹೋದಾಗ ಕಷ್ಟ ಆಗತ್ತೆ. ಅದು ಮೃತ್ಯುಸ್ಥಾನ ಅಂದರೆ ನಮಗೆ ಮೃತ್ಯುಗೆ ಸಮವಾಗಿರ್ತಕ್ಕಂಥ ತೊಂದರೆಯನ್ನು ಅನುಭವಿಸುವಂಥ ಒಂದು ಸಂದರ್ಭ ಅಂತ ಹೇಳ್ತೀವಿ. ಹಾಗಾಗಿ ವಾಹನದ ಪೆಟ್ಟು ಮಾಡ್ಕೊಳ್ಳೋದು ಅದರೊಳಗೆ ಬರುತ್ತೆ. ಮತ್ತು ಕೆಲವೊಂದಷ್ಟು ನೀವು ಬೇರೆಯವ್ರ ವಾಹನದಲ್ಲಿ ಕೂತ್ಕೊಂಡಿರ್ತೀರಿ, ಬೇರೆ ವಾಹನ ತಗೊಂಡು ಹೋಗ್ತೀರಿ, ಅದರಿಂದ ನಿಮಗೆ ಕೆಲವೊಂದಷ್ಟು ತೊಂದರೆಗಳಾಗತ್ತೆ. ಅಲ್ಲದೇನೆ ಇನ್ನು ಕೆಲವೊಂದಷ್ಟು ನಮ್ಮ ಆರೋಗ್ಯದಲ್ಲಿ ತೊಂದರೆ ನೋಡಿ, ನಮಗೆ ಕೆಲವೊಂದಷ್ಟು ಈ ಬ್ರೈನಿಗೆ ಸಂಬಂಧಪಟ್ಟಂಥ ತೊಂದರೆ, ಅಂದರೆ ಕೆಲವು ಜನಕ್ಕೆ ಈ ನರಗಳಿಗೆ ಸಂಬಂಧಪಟ್ಟ ತೊಂದರೆ ಆಗ್ತದೆ. ಅಂದರೆ ಈ ಸ್ಟ್ರೋಕ್ ಆಗೋದು, ಅದಾದಮೇಲೆ ಆರೋಗ್ಯದಲ್ಲಿ ನರಗಳ ವೀಕ್ನೆಸ್ ಆಗೋದು, ಮತ್ತು ರಕ್ತಹೀನತೆ ಬರೋದು, ಮತ್ತು ತುಂಬ ಸುಸ್ತಾಗೋದು, ಇವೆಲ್ಲವೂ ಕೂಡ ಈ 8ನೇ ಮನೆಯಲ್ಲಿ ರಾಹುವಿನ ಎಫೆಕ್ಟಿಂದ ಅದೆಲ್ಲ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ವಿಪರೀತ ತಲೆನೋವು ಬರೋದು. ತಲೆನೋವು ಯಾವ ಥರ ಬರುತ್ತೆ ಅಂದರೆ ಮೈಗ್ರೇನ್ ಅಂತ ಹೇಳ್ತೀವಲ್ಲ, ಆ ಥರ ಮೈಗ್ರೇನ್, ಅರ್ಧ ತಲೆನೋವು ಬರೋದು, ಜಾಸ್ತಿ ಅರ್ಧ ತಲೆನೋವು ಪದೇ ಬರ್ತಾ ಇರುತ್ತೆ, ವಾರಕ್ಕೆ 2 ಸಲ 3 ಸಲ ಬರ್ತಾ ಇರುತ್ತೆ. ಈ 9ರಲ್ಲಿ ರಾಹು ಕುಂತಾಗ ಮತ್ತು 8ರಲ್ಲಿ ರಾಹು ಕುಂತಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ, ಮತ್ತು ರಕ್ತ ಸಂಚಾರ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮಗೆ ಆ ಒತ್ತಡದಿಂದ ನಿಮಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗ್ತದೆ, ಡಿಪ್ರೆಷನ್ನಿಗೆ ಹೋಗ್ಬೋದು. ಮತ್ತು ಅನವಶ್ಯಕ ಕೆಲವು ವಾದವಿವಾದಗಳು ನಡೀತದೆ. ಯಾಕೆಂದರೆ 2ರಲ್ಲಿ ರಾಹು ವಾಕ್ಸ್ಥಾನದಲ್ಲಿ ಕೂತ್ಕೊಂಡ್ರೆ ಅವನಿಗೆ ತಲೆನೇ ಇಲ್ಲ, ಅವ್ನು ಏನು ವಾದ ಮಾಡಿದ್ರು ಕೂಡ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾರ ಹತ್ರ ಚರ್ಚೆ ಮಾಡೋಕ್ಕೆ ಹೋಗಬಾರ್ದು, ವಾದ ಮಾಡೋಕ್ಕೆ ಹೋಗಬಾರ್ದು. ಸರಿ ಆಯಿತು, ನಮ್ಮದೇ ತಪ್ಪು ಅಂತ ಬಿಟ್ಬಿಡ, ನೀವೇ ದೊಡ್ಡವರು ಅಂತ ಬಿಟ್ಬಿಡ್ಬೇಕು ಆ ಸಂದರ್ಭದಲ್ಲಿ. ಯಾಕೆಂದರೆ ನಮ್ಮ ಟೈಮ್ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಿದ್ರೆ ಆ ಸಮಸ್ಯೆಗಳೆಲ್ಲ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಯಾವುದನ್ನು ಕೂಡ ನಾವು ಮುಂಚೆನೇ ಕಂಡುಹಿಡಿಯೋಕ್ಕಾಗಲ್ಲ, ಏನಾಗುತ್ತೆ ಮುಂದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಕಂಡುಹಿಡುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಸ್ತ್ರ ನಮಗೆ ಜ್ಯೋತಿಷ್ ಶಾಸ್ತ್ರ ಕಲಿಸ್ಕೊಟ್ಟಿದೆ. ಬೇರೆ ಯಾವುದನ್ನು ನಾವು ನೋಡಿದ್ರೆ ನಾಳೆ ಏನಿರುತ್ತೆ, ಈ ವರ್ಷ ಹೆಂಗಿರುತ್ತೆ, ಈ ವರ್ಷ ನನ್ನ ಬಿಸ್ನೆಸ್ ಹೆಂಗಿರುತ್ತೆ, ನನ್ನ ಉದ್ಯೋಗ ಹೆಂಗಿರುತ್ತೆ, ನನ್ನ ಆರೋಗ್ಯ ಹೆಂಗಿರುತ್ತೆ, ಪ್ರಮೋಷನ್ ಇರುತ್ತಾ ಅಂತ ಯಾರ ಹತ್ರ ನೀವು ಅದನ್ನು ಕೇಳೋಕ್ಕಾಗೋದಿಲ್ಲ. ಅದ್ರ ಕೇಳಿದ್ರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಮಾತ್ರ ನಾವು ಕಂಡುಹಿಡಿದು ಅದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ಬೋದು, ಅದಕ್ಕೆ ಪ್ರಿಡಿಕ್ಷನ್ ಕೊಡ್ಬೋದು, ಮತ್ತು ಅದಕ್ಕೆ ರೆಮಿಡಿನೂ ಕೊಡ್ಬೋದು. ಎಲ್ಲ ರೀತಿಯ ಮಾಹಿತಿಗಳು ಜ್ಯೋತಿಷ್ ಶಾಸ್ತ್ರ ಸಿಗುತ್ತೆ. ಹಾಗಾಗಿ 8ನೇ ಮೇಲೆ ಇರ್ತಕ್ಕಂಥ ರಾಹು ವಾಹನಕ್ಕೆ ಸಂಬಂಧಪಟ್ಟಂತೆ ತೊಂದರೆ, ಬಾವಿ ಪಕ್ಕದಲ್ಲಿ ಹೋಗೋದು, ನೀರು ಪಕ್ಕದಲ್ಲಿ ಹೋಗೋದು, ಸಮುದ್ರದಲ್ಲಿ ಪಕ್ಕದಲ್ಲಿ ಹೋಗೋದೇನು ತೊಂದರೆ ಅಲ್ಲ, ಹೋಗಿ ಇಳಿದು ಅದರಿಂದ ಪಕ್ಕದಲ್ಲಿ ಹೋಗ್ತಾರೆ, ಹಂಗಾಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮತ್ತು ಈ ಕೆಲವೊಂದಷ್ಟು ನರಗಳಿಗೆ ಸಂಬಂಧಪಟ್ಟದೆ,
ಸ್ವಲ್ಪ ಕಾಪಾಡ್ಕೋಬೇಕು. ಯಾವುದೇ ಆರೋಗ್ಯ ಕೆಟ್ಟರೂ ಕೂಡ ತಕ್ಷಣ ವೈದ್ಯರನ್ನ ನಾವು ನೋಡ್ಬೇಕಾಗತ್ತೆ. ಮತ್ತೆ ಕೆಲವೊಂದಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಫುಡ್ ಪಾಯ್ಸನ್ ಆಗೋದು, ಏನೋ ತಿಂದಿರೋದು ಅಜೀರ್ಣ ಆಗೋದು, ಲಿವರ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಹೊಟ್ಟೆ ಪ್ರಾಬ್ಲಮ್ ಬರೋದು, ಅದಾದಮೇಲೆ ಕೆಲವು ಅಬಾರ್ಷನ್ಗಳಾಗೋದು, ಹೊಟ್ಟೆಯಲ್ಲಿ ಕೆಲವು ಸಂತಾನಕ್ಕೆ ತೊಂದರೆ ಆಗೋದು. ಅದೇ ಕುಟುಂಬದಲ್ಲಿ ಕೇತು ಇರೋದ್ರಿಂದ ಆ ಸಮಸ್ಯೆನೂ ಬರುತ್ತೆ. ಯಾಕಂದರೆ ಎರಡನೇ ಮನೆ ಕೇತು ಅದು ಕುಟುಂಬ ಭಾವ ವಾಕ್ಸ್ಥಾನ ಅಂತಲೂ ಕೂಡ ಹೇಳ್ತೀವಿ. ಆ ಥರದ್ದು ತೊಂದರೆ ಬರೋದು, ಸಂತಾನ ಹೀನತೆ ಆಗೋದು, ಅಂದರೆ ಈ ಸಮಯದಲ್ಲಿ ಆಗದೇ ಇರೋದು. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷ, ವಿವಾಹ ಪ್ರತಿಬಂಧಕ, ಯಾಕೆ ಎರಡನೇ ಮನೆಯಲ್ಲಿ ಕೇತು ವಿವಾಹ ಡಿಲೇ ಆಗೋದು, ವಿವಾಹ ಕೆಲವೊಂದಷ್ಟು ಎಂಗೇಜ್ಮೆಂಟ್ ಬ್ರೇಕ್ ಆಗೋದು, ಲವ್ ಫೇಲ್ಯೂರ್ ಆಗೋದು, ಈ ಥರ ತೊಂದರೆಗಳೆಲ್ಲ ಕೂಡ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಕಂಡು ಬರುವಂಥ ಸಾಧ್ಯತೆಗಳು ಈ ಒಂದು 18 ತಿಂಗಳ 1.5 ವರ್ಷದಲ್ಲಿ ಇರುತ್ತೆ. ಅದ್ರ ಜೊತೆಗೆ ಹಣಕಾಸಿನ ವಿಚಾರ ನಾವು ತಗೊಂಡಾಗ ಹಣಕಾಸಿನಲ್ಲೂ ಕೂಡ ಸ್ವಲ್ಪ ತೊಂದರೆ ಇರುತ್ತೆ, ಅಡಚಣೆ ಇರುತ್ತೆ, ಸಾಲ ಮಾಡುವಂಥ ಯೋಗ ಬರಬಹುದು. ಮತ್ತು ಕೆಲವು ಆರೋಗ್ಯ ಕೆಟ್ಟುಬಿಟ್ಟು ಕೆಲವು ದಿವಸ ನಾವು ಮನೆಯಲ್ಲೇ ಇರತಕ್ಕಂಥದ್ದು, ಕೆಲವು ಬ್ರೆಡ್ ರೆಸ್ಟ್ ತಗೊಳ್ತಕ್ಕಂಥದ್ದು, ಈ ಸಂದರ್ಭಗಳು ಬರ್ಬೋದು. ಮತ್ತು 8ನೇ ಮನೆಯಲ್ಲಿರ್ತಕ್ಕಂಥ ರಾಹು ರೋಗಕ್ಕೆ ಕಾರಕನಾಗಿರ್ತಕ್ಕಂಥವ್ರು, ಆದ್ದರಿಂದ ಸ್ಕಿನ್ ಇನ್ಫೆಕ್ಷನ್ ಆಗ್ತದೆ, ಕೆಲವು ಚರ್ಮ ರೋಗಗಳು ಬರ್ತಕ್ಕಂಥದ್ದು, ಅಂದರೆ ಚರ್ಮ ರೋಗಗಳು ಬರೋದು, ಕೂದಲು ಉದುರೋದು, ಇವೆಲ್ಲ ರಾಹು ಕೇತುಗಳಿಂದ ಆಗ್ತಕ್ಕಂಥದ್ದು. ಮತ್ತು ಮಾನಸಿಕ ಖಿನ್ನತೆಗೆ ಹೋಗ್ತಕ್ಕಂಥದ್ದು, ಕಣ್ಣಿನ ತೊಂದರೆ ಬರ್ತದೆ, ರಾಹು ಕೇತುಗಳಿಂದ ಕಣ್ಣಿನ ತೊಂದರೆ ಬರ್ತದೆ, ಕಿವಿಗೆ ಆಪರೇಷನ್ ಆಗೋದು, ENT ಎಲ್ಲ ಪ್ರಾಬ್ಲಮ್ ಬಂದ್ಬಿಡ್ತದೆ. ರಾಹು ಕೇತುಗಳು ಸರಿಯಾಗಿಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ENT ಪ್ರಾಬ್ಲಮ್ ಎಲ್ಲ ಬಂದ್ಬಿಡ್ತದೆ, ಕಣ್ಣು ಮೂಗು ಕಿವಿ ಗಂಟ್ಲು ಎಲ್ಲ ಬರುತ್ತೆ. ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಈ ಸಮಯದಲ್ಲಿ ಕೆಲವು ಜನಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಬಂದವರಿಗೆ ಈ ಸಮಯದಲ್ಲಿ ಉಲ್ಬಣಗೊಳ್ಳೋದು ಅಂದರೆ ಇರುತ್ತೆ, ಮೆಡಿಸಿನ್ ತಗೊಂಡಿರಲ್ಲ, ಕಮ್ಮಿ ಆಯಿತು ಅಂತ ಬಿಟ್ಟಿರ್ತಾರೆ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಆಗೋದು, ಈ ಥರ ಸಂದರ್ಭಗಳು ಕೂಡ ಈ ಒಂದು ಕರ್ಕಾಟ ರಾಶಿಯವರಿಗೆ ಇರ್ತದೆ. ಮತ್ತು ಜಲರಾಶಿ ಆಗಿರೋದ್ರಿಂದ ಸ್ವಲ್ಪ ಅಲ್ಲಿ ಆ ರಾಶಿಗೆ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥ ಬಲ ರಾಹುಗಿರ್ತದೆ. ಯಾಕೆಂದರೆ ಈ ಹಾವುಗಳಿಗೆ ನೀರಿನಲ್ಲಿ ಬಲ ಜಾಸ್ತಿ ಇರ್ತದೆ, ಭೂಮಿ ಮೇಲೆ ಬಲ ಕಮ್ಮಿ. ಹಾಗಾಗಿ ನೀರಿನಲ್ಲಿ ಅವರು ಬಲಿಷ್ಠರಾಗಿರ್ತಾರೆ. ಜಲರಾಶಿಯಲ್ಲಿ ಯಾವತ್ತೂ ಕೂಡ ಗ್ರಹಗಳು ಬಲಿಷ್ಠರಾಗಿರ್ತಾರೆ. ಮತ್ತು ರಾಹು ಕೇತುಗಳು ಸಾಮಾನ್ಯವಾಗಿ ಶನಿ ಮನೆಯಲ್ಲಿ, ಶುಕ್ರನ ಮನೆಯಲ್ಲಿ ಯಾವುದು ಬಲಿಷ್ಠರಾಗಿರ್ತಾರೆ. ಈಗ ಶನಿ ಮನೆಗೆ ಅವನು ಬಂದಿರೋದು ಕುಂಭಕ್ಕೆ, ಹಾಗಾಗಿ ತುಂಬ ಬಲಿಷ್ಠರಾಗ್ತಾನೆ. ಯಾರು ರಾಹು ಬಲಿಷ್ಠರಾಗ್ತಾನೆ. ಕೇತು ಅಗ್ನಿ ರಾಶಿಯಲ್ಲಿರೋದು, ಈ ಹಾವುಗಳು ಬೆಂಕಿಯಲ್ಲಿದ್ದರೆ ಹೆಂಗಿರ್ತದೆ, ನೀರಲ್ಲಿದ್ದರೆ ಹೆಂಗಿರುತ್ತೆ, ಭೂಮಿ ಮೇಲೆ ಹೆಂಗಿದ್ರೆ ಹೆಂಗಿರುತ್ತೆ ಅನ್ನೋ ಚಿಂತನೆಯನ್ನು ಮಾಡಿದಾಗ ಸಿಂಹದಲ್ಲಿರೋದು ಸೂರ್ಯ ರಾಶಿ, ಅಲ್ಲಿ ಕೇತು ಬಲ ಕಡಿಮೆನೇ ಇರುತ್ತೆ. ಆದರೆ ಕುಜವತ್ ಕೇತು ಅಂತ ಹೇಳ್ತೀವಿ, ಕುಜನಂತ ಕೇತು ಅಂತ ಹೇಳ್ತೀವಿ. ಅದು ಸಾಮಾನ್ಯವಾಗಿ ಅವ್ರ ಫಲ ಅವ್ರು ಕೊಟ್ಟೇ ಕೊಡ್ತಾರೆ. ಯಾವುದು ಕೊಟ್ಟದ್ದು ಒಂದು 50% 40% ಫಲವನ್ನು ಕೊಡ್ತಾರೆ. ಹಾಗಾಗಿ ಇವರು ಭಾಳ ಜಾಗ್ರತೆ ವಹಿಸಬೇಕು. ಅಷ್ಟಮ ಸ್ಥಾನ ಒಳ್ಳೆಯದಲ್ಲ. ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋಡಬೇಕಂದ್ರೆ ರಾಹು ಕೇತುಗಳು ಬಹಳ ಮುಖ್ಯವಾದ ಪಾತ್ರವನ್ನು ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ, ಸಂತಾನಕ್ಕೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪಾತ್ರವನ್ನು ವಹಿಸ್ತಾರೆ. ಕಾರಣ ಈ ವಿವಾಹ ವಿಳಂಬ ಆಗೋದು, ವಿವಾಹ ಪ್ರತಿಬಂಧಕ ಆಗೋದು, ಕಳತ್ರ ದೋಷ ಬರೋದು, ಪೂರ್ವಾಹಿತ ಕರ್ಮದಿಂದ ತೊಂದರೆ ಬರೋದು, ಹಿಂದಿನ ಪೂರ್ವಜರಿಗೆ ಮೋಕ್ಷ ಸಿಗದೇ ಇರೋದು, ಇವೆಲ್ಲವೂ ಕೂಡ ರಾಹು ಕೇತುವನ್ನು ನಾವು ಚಿಂತನೆಯನ್ನು ಗಣನೆಯನ್ನು ಮಾಡೋದ್ರಿಂದ ಅವರು ಕೂಡ ಭಾಳ ಜಾಗ್ರತೆ ವಹಿಸಬೇಕು. ಈ ಕರ್ಕಾಟ ರಾಶಿಯವರು ಎಷ್ಟು ಜಾಗೃತರಾಗಿರ್ತಾರೋ ಅಷ್ಟು ಒಳ್ಳೆಯದು. ಏನೋ ಬಿದ್ದು ಬೆಟ್ಟು ಮಾಡ್ಕೊಳ್ಳೋದು ಅದು ಸಣ್ಣ ಪುಟ್ಟದೆಲ್ಲ ಇದ್ದರೆ ನಾವು ಜಾಗ್ರತೆ ಇರೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಪರಿಹಾರ ಮಾರ್ಗಗಳು ಇದೆ. ಪರಿಹಾರ ಮಾಡ್ಕೊಂಡು ಎಲ್ಲದೂ ಪರಿಹಾರ ಆಗಿಬಿಡುತ್ತೆ ಅಂತಲ್ಲ, ತಲೆ ಮೇಲೆ ಬೀಳೋದು ಕಾಲ ಮೇಲೆ ಬೀಳುತ್ತೆ, ಅದು ಆಗೋದೇ ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಹಾಗಾಗಿ ಅದಕ್ಕೂ ಜಾಗ್ರತೆಯೇ ಮುಖ್ಯ. ಎಲ್ಲದಕ್ಕೂ ಸಾಮಾನ್ಯವಾಗಿ ನಾವು ಮುಂದೇನಾಗುತ್ತೆ ತಿಳ್ಕೊಂಡಿದ್ವಿ, ಈ ಥರ ಹೋಗಬೇಕು ಅಂತ ಒಳ್ಳೆಯ ಯೋಚನೆ ಇಟ್ಕೊಂಡು ದೇವ್ರ ಮುಂದೆ ಹೋದರೆ ಅವರ ಆ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಸಾಮಾನ್ಯವಾಗಿ ಅವರಿಗೆ ಮಧ್ಯಮ ಫಲ ಅಂತ ಹೇಳ್ಬೋದು. ತುಂಬ ಕೆಟ್ಟದಿದೆ ಅಂತ ನಾವು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರ ಜಾತಕ ಅನ್ನೋದು ಇನ್ನೊಂದು ಇರುತ್ತೆ, ಆ ಜಾತಕದ ಫಲ ಚೆನ್ನಾಗಿದ್ರೂ ಕೂಡ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹಾಗಾಗಿ ಇವರು ಮಧ್ಯಮ ಫಲ ಅಂತ ಹೇಳಬೇಕು. ಓಕೆ. ಗುರುಜಿ, ಇನ್ನು ರಾಹುಕೇತು ದೋಷ ನಿವಾರಣೆಗೆ ಯಾವ ದೇವರ ಒಂದು ಮೊರೆ ಹೋದ್ರೆ ಒಳ್ಳೇದಾಗುತ್ತೆ ಅಂತ? ಈಗ ರಾಹುವಿನ ಸಮಸ್ಯೆ ಇರತಕ್ಕಂಥವ್ರು, ಈಗ ನಾವು ಕಟಕ ರಾಶಿ ತೊಗೊಂಡ್ರೆ ಎರಡು ಗ್ರಹಗಳು ಪ್ಲಾನೆಟರಿ ಪೊಸಿಷನ್ ತೊಂದರೆ ಇದೆ. ಹಾಗಾಗಿ ರಾಹು ನಾವು ಕಟಕ ರಾಶಿ ತೊಗೊಂಡ್ರೆ 8ನೇ ಮೇಲೆ ಅಂತ ರಾಹು ದುರ್ಗಿ ಆರಾಧನೆ ಮಾಡಬೇಕು. ದ್ವಿತೀಯದಲ್ಲಿ ಕೇತು ಗಣೇಶನ ಆರಾಧನೆ ಮಾಡಬೇಕು. ದುರ್ಗಾ ಗಣಪತಿ ಆರಾಧನೆಯನ್ನು ಮಾಡೋದ್ರಿಂದ ಇವರು ಸರ್ವ ಕಷ್ಟಗಳು ಪರಿಹಾರ ಆಗ್ತದೆ. ಯಾವುದೇ ರೀತಿ ರಾಹು ಕೇತುಗಳ ಪ್ರಾಬ್ಲಮ್ ಬರೋದಿಲ್ಲ ಅವರು. ಓಕೆ, ಸರಿ ಗುರುಜಿ. ಕಟಕ ರಾಶಿಯಲ್ಲಿ ರಾಹುಕೇತು ಯಾವ ರೀತಿ ತಮ್ಮ ಪ್ರಭಾವನ ಬೀರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದ. ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿ ಮಿಥುನ ರಾಶಿ. ರಾಹು ಹಾಗೂ ಕೇತುವಿನ ಸಂಚಾರ ನಡೆಯಲಿದ್ದು 18 ತಿಂಗಳುಗಳ ಕಾಲ ಏನು ಈ ಬದಲಾವಣೆ ಇರುತ್ತೆ, ಇದು ಈ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಗುರುಜಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಮಿಥುನ ರಾಶಿ, ಈ ಮಿಥುನ ರಾಶಿಗೆ ಬುಧನು ಕಾರಕ ಆಗ್ತಾನೆ. ಈ ರಾಶಿಯಾಧಿಪತಿ ಬುಧ ಆಗ್ತಾನೆ. ಬುಧನು ಬುದ್ಧಿಗೆ ಕಾರಕ ಆಗ್ತಾನೆ. ಹೀಗೆ ಈ ಬುಧನ ರಾಶಿಗೂ ಮತ್ತು ರಾಹುವಿನಿಗೂ ಏನು ಸಂಬಂಧ ಬರುತ್ತೆ ಅಂತಂದರೆ, ಆ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ರಾಹು ಏನಾಗುತ್ತೆ ಅಂದರೆ ನೀಚ ಆಗ್ತಾನೆ. ರಾಹುನು ನೀಚ ಆಗ್ತಾನೆ, ಅದು ಉಚ್ಚ ಆಗ್ತಾನೆ. ಮತ್ತು ಧನುದಲ್ಲಿ ರಾಹು ನೀಚ ಆಗ್ತಾನೆ. ಈಗ ಅಲ್ಲಿ ಕೇತು ಉಚ್ಚ ಆಗ್ತಾನೆ, ಇಲ್ಲಿ ರಾಹು ನೀಚ ಆಗ್ತಾನೆ. ಯಾಕೆ ಮಿಥುನ ಮತ್ತು ಧನುಕ್ಕೆ ಒಂದು ಸಂಬಂಧ ಇದೆ. ಯಾಕೆಂದರೆ ಧನು ರಾಶಿಯಲ್ಲಿ ರಾಹು ಇದ್ದರೆ ಕೋದಂಡ ರಾಹು ಅಂತ ನಾವು ಹೇಳ್ತೀವಿ. ಹೀಗೆ ಮಿಥುನಕ್ಕೆ ಅಲ್ಲಿಂದ 7ನೇ ಮನೆಗೆ ಬರುತ್ತೆ. ಈ ರಾಹು ಧನುಗೆ ಬಂದರೆ ಕೇತು ಮಿಥುನಕ್ಕೆ ಹೋಗಬೇಕು. ಕೇತು ಮಿಥುನಕ್ಕೆ ಬಂದರೆ ರಾಹು ಮಿಥುನಕ್ಕೆ ಬಂದರೆ ಕೇತು ಧನುಗೆ. ಹೀಗೆ ಉಚ್ಚ ಮತ್ತು ನೀಚ ಅನ್ನುವಂಥದ್ದು ಇರುತ್ತೆ. ಹೋದ್ರೆ ಇಬ್ಬರು ಹೋಗ್ತಾರೆ ಅವರು. ಹಾಗಿರೋದ್ರಿಂದ ಈ ಒಂದು ಮಿಥುನ ರಾಶಿಗೆ ನವಮ ಭಾವ ಅಂದರೆ 9ನೇ ಮನೆ. ಈ 9ನೇ ಮನೆಯಲ್ಲಿ ನಾವು ಏನು
ತಗೋಬೇಕು ಅಂತಂದ್ರೆ ಅದು ನಾವು ಪಿತ್ರಾಯಿತ ಸ್ಥಾನ ಅಂತ ತಗೋಬೇಕು, ಮತ್ತೆ ಪೂರ್ವಾಯಿತ ಕರ್ಮದ ಫಲ ಅಂತ ಹೇಳ್ತೀವಿ, ಮತ್ತೆ ಪಿತೃಸ್ಥಾನ. ನಮ್ಮ ತಂದೆ ತಾಯಿಗಳು ಹೇಗಿದ್ದಾರೆ, ನಮ್ಮ ತಂದೆಯ ಪೂರ್ವಾಜಿತ ಕರ್ಮ ನಮ್ಗೆ ಹೇಗಿದೆ, ಪೂರ್ವಾಜಿತ ನಮ್ಮ ತಂದೆ ತಾತ ಮುತ್ತಾತರು ಹಿಂದಿನ ಕಾಲದ ಏನಿದೆ ಬ್ಲಡ್ ಲೈನ್ ಅಂತ ಇರುತ್ತೆ, ಪೂರ್ವಾಜಿತ ಕರ್ಮ ಮತ್ತೆ ನಮ್ಮ ಪೂರ್ವಜರು ಹೆಂಗಿದ್ದಾರೆ ಅಂತ ನಾವು 9ನೇ ಭಾವದನ್ನ ನೋಡ್ಬೇಕು. ಆದ್ರೆ ಆ ಭಾವದಲ್ಲಿ ರಾಹು ಇದ್ದಾನೆ, ಬಟ್ 9ನೇ ಮನೆಯಲ್ಲಿ ರಾಹು ಇದ್ದಾಗ ಸಾಮಾನ್ಯವಾಗಿ ನಮಗೆ ತಂದೆಗೆ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮತ್ತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಮತ್ತೆ ಅವರ ಯಾರು ಈ ರಾಶಿಯವರಿದ್ದಾರೆ, ಈ ಒಂದು ಮಿಥುನ ರಾಶಿಯವರು, ಅವರ ತಂದೆಯ ಆಸ್ತಿ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಆದ್ರೆ ಕಾರಕ ಗ್ರಹ ರವಿ, ಕಾರಕ ಅಂದ್ರೆ ಪಿತೃಗಳನ್ನ ಕಾರಕ ಗ್ರಹ ರವಿ ಆದ್ರೂ ಕೂಡ ಆ ಕಾರಕ ಗ್ರಹ ಆಗಿ ಆ ಸ್ಥಾನದಲ್ಲಿ ಇರೋದು ಬೇರೆ ಗ್ರಹಗಳು. ಅಂದ್ರೆ ರಾಹು ಮಾಯಾಗ್ರಹ ಏನ್ ಮಾಡ್ತಾನೆ ಅಂತಂದ್ರೆ ಕೆಲವೊಂದಷ್ಟು ಆಸ್ತಿ ವಿಚಾರದಲ್ಲಿ ಪ್ರಪ್ರದ ಆಸ್ತಿ ವಿಚಾರದಲ್ಲಿ ಬರುತ್ತೆ, ರಾಹು ತರೋದೇ ಆಸ್ತಿ ವಿಚಾರದಲ್ಲಿ, ಪಿತ್ರಾಯತ ಆಸ್ತಿಗೆ ಸಂಬಂಧಪಟ್ಟಂತೆಲ್ಲ ರಾಹುನನ್ನು ನಾವು ನೋಡ್ಬೇಕು. ಹಾಗಾಗಿ ಅಲ್ಲಿ ಅವನು 9ನೇ ಭಾವದಲ್ಲಿ ಕೂತ್ಕೊಂಡಾಗ ತಂದೆಯ ಆಸ್ತಿಯಲ್ಲಿ ಮಗ ಹೋಗಿ ಕೇಳ್ತಾನೆ, ನಾನು ಪಾಲ್ಬೇಕು ಅಂತ ಕೇಳ್ಬೋದು, ಅದೊಂದಿರುತ್ತೆ. ಅಥವಾ ತಂದೆ ನಿನಗೆ ನಾನು ಭಾಗ ಕೊಡಲ್ಲ ಅಂತ ಹೇಳ್ಬೇಕು, ತಂದೆ ಮಕ್ಕಳ ಸಂಬಂಧ ಅದು, ಯಾರು ಕೇಳಿದ್ರು ಪ್ರಶ್ನೆ ಒಂದೇ ಇರ್ತದೆ, ತಂದೆ ಹತ್ರ ಕೇಳೋದು ಬರುತ್ತೆ, ಕೊಡಲ್ಲ ಅಂದ್ರು ಅಂದ್ರೂ ಅದೇ ಆಸ್ತಿ ಇರುತ್ತೆ, ಕೊಡುವಂತ ಕೇಳೋದು ಅದೇ ಆಸ್ತಿ. ಹಾಗಾಗಿ ತಂದೆಯ ಮಕ್ಕಳ ಸಂಬಂಧ ಇರೋದ್ರಿಂದ ಏನಾಗುತ್ತೆ, ತಂದೆ ನನಗೇನು ಕೊಡಲ್ಲ, ನನಗೆ ನಿನ್ನ ದಾರಿ ನೋಡ್ಕೊ ಅಂತ ಹೇಳ್ಬೋದು, ಇಲ್ಲ ಮಗ ನನ್ನ ದಾರಿ ನಾನು ನೋಡ್ಕೊತೀನಿ, ನಾನು ಕೊಡು ಅಂತ ಹೇಳ್ಬೋದು. ಎರಡು ಪ್ರಶ್ನೆ ಒಂದೇ ಇರುತ್ತೆ, ಉತ್ತರನೂ ಅದೇ ಇರುತ್ತೆ, ಯಾರು ಕೇಳಿದ್ರು ಕೂಡ. ಹಾಗಾಗಿ ಅಲ್ಲಿ ಆ ಒಂದು ಸಂದರ್ಭ ಇರುತ್ತೆ. ಮತ್ತೆ ಕುಂಭ ಅಂದ್ರೆ ಏನು ತಗೊಳ್ಳೋದು ಅಂದ್ರೆ ತುಂಬಿದ ಬಿಂದಿಗೆ ನಾವು ಕುಂಭ ಅಂತ ಹೇಳ್ತೀವಿ, ಪೂರ್ಣ ಕುಂಭ ಅಂತ ಹೇಳಿ. ಹಾಗೆ ಜ್ಞಾನದ ಭಂಡಾರ, ಅದು ಕುಂಭರಾಶಿ ಒಂದು ಜ್ಞಾನದ ಭಂಡಾರ ಸ್ಥಾನ. ಹಾಗಾಗಿ ಅವರಿಗೆ ವಿಶೇಷವಾಗಿರ್ತಕ್ಕ 3ರಲ್ಲಿ ಅಲ್ಲಿ ಕೇತು ಬರ್ತಾರೆ. 3ನೇ ಮನೆ ಕೇತು ಏನ್ ಬಂದಾಗ ಏನಾಗುತ್ತೆ, ವಿಕ್ರಮ ಸ್ಥಾನ, ಅದು ತುಂಬಾ ಒಳ್ಳೆ ಫಲವನ್ನು ಕೊಡ್ತಾನೆ 3ರಲ್ಲಿ ಕೇತು ಆ ಒಂದು ರಾಶಿಯವರಿಗೆ. ವಿಕ್ರಮ ಸ್ಥಾನ ಅಂತಂದ್ರೆ ಕೋರ್ಟು ಕಚೇರಿ ವ್ಯಾಜ್ಯ ಅವ್ರು ಏನೋ ಒಂದು ಶತ್ರು ಧ್ವಂಸ ಆಗ್ಬಿಡ್ತಾರೆ ಅಂತ ವಿಶೇಷವಾಗಿರ್ತಕ್ಕ ಶಕ್ತಿಯನ್ನ ಈ ಕೇತು ಕೊಡ್ತಾರೆ. ಮತ್ತೆ 6th ಸೆನ್ಸ್, ನಿಮಗೆ ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ, ನಾನು ಏನಾಗಲ್ಲ ಅನ್ನೋದನ್ನ ನೀವು ನೋಡಿದ ತಕ್ಷಣದಲ್ಲಿ ನಿಮಗೆ ಅರ್ಥ ಮಾಡುವಂತ ಒಂದು ಸಾಮರ್ಥ್ಯ ಆ ಒಂದು ಮಿಥುನ ರಾಶಿಯವರಿಗೆ ಬರ್ತದೆ. ಮತ್ತೆ ಒಬ್ಬರು ವ್ಯಕ್ತಿಯನ್ನು ನೋಡಿದ್ರೆ ಆ ವ್ಯಕ್ತಿ ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಮಿಥುನ ರಾಶಿಯವರಿಗೆ ಬರ್ತದೆ. ಯಾಕೆಂದ್ರೆ ಮಿಥುನ ರಾಶ್ಯಾಧಿಪತಿ ಬುಧ ಬುದ್ಧಿಕಾರಕ, ಮತ್ತೆ ಅವನು ಚತುರ್ಥ ಸ್ಥಾನಾಧಿಪತಿ ಕೂಡ ಬುಧನೇ ಆಗ್ತಾನೆ, ದಶಮಾಧಿಪತಿ ಗುರು ಆಗ್ತಾನೆ, ಸಪ್ತಮಾಧಿಪತಿ ಗುರು ಆಗ್ತಾನೆ. ಇಲ್ಲಿ ಏನಾಗ್ತದೆ, ಕೇಂದ್ರದಲ್ಲಿ ಗ್ರಹಗಳು, ಕೇಂದ್ರ ತ್ರಿಕೋಣದಲ್ಲಿ ಗ್ರಹಗಳು ಶುಭ ಗ್ರಹಗಳೇ ಆಗ್ತದೆ. ಈ ಮಿಥುನ ರಾಶಿ ಬಹಳ ವಿಶೇಷವಾಗಿರ್ತಕ್ಕ ಒಂದು ಚೈತನ್ಯ ಇರ್ತಕ್ಕಂಥ ರಾಶಿ ಅದು. ಯಾಕೆ ಅಂತಂದ್ರೆ ಸುಖಸ್ಥಾನಾಧಿಪತಿನೂ ಅವನೇ ಇರ್ತಾರೆ, ಸಪ್ತಮ ಮತ್ತು ದಶಮ ಗುರು ಇರ್ತಾರೆ. ಈ ಗುರು ಮತ್ತೆ ಬುಧ ಮತ್ತು ಗುರು ಇಬ್ರು ಕೂಡ ಶುಭ ಗ್ರಹಗಳು ಅಂತ ಹೇಳ್ತೀವಿ. ಮತ್ತೆ ದ್ವಿತೀಯ ಧನಸ್ಥಾನ ವಾಕ್ಸ್ಥಾನಾಧಿಪತಿ ಕೂಡ ಚಂದ್ರ, ಅವನು ಕೂಡ ಶಿವ ಫಲವನ್ನೇ ಕೊಡ್ತಕ್ಕಂಥವ್ರು. ಹಾಗಾಗಿ ಮತ್ತೆ ತುಂಬಾ ಒಳ್ಳೆಯ ಒಂದು ಫಲ ಸಿಗ್ತಕ್ಕಂಥದ್ದು. ಆದ್ರೆ 9ನೇ ಮನೆ ಒಳ್ಳೇದಲ್ಲ ಅಂತ ಹೇಳ್ತೀವಿ. 9ನೇ ಮನೆಯಲ್ಲಿ ರಾಹು ಬಂದಾಗ ತಂದೆ ಆರೋಗ್ಯ ಕೆಡುವುದು, ತಂದೆಯ ಒಂದು ಅಕಸ್ಮಾತ್ ಆಗಿ ತಂದೆ ಬಿದ್ದು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಈ ತರ ಅದು ಇರುತ್ತೆ. ಮತ್ತೆ ನಮಗೂ ಕೂಡ 9ನೇ ಮನೆಯ ಅದೃಷ್ಟವನ್ನ ಕಡಿಮೆ ಮಾಡ್ತದೆ. ಯಾಕೆಂದ್ರೆ ಭಾಗ್ಯೋದಯ ಆಗ್ಬೇಕು, ಮನುಷ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಭಾಗ್ಯೋದಯ ಅಂತ ಇರ್ತದೆ. ಯಾವಾಗಲೂ ಮನುಷ್ಯನಿಗೆ ಕೆಟ್ಟದ್ದಾಗೋದಿಲ್ಲ, ಯಾವಾಗಲೂ ಒಳ್ಳೇದೇ ಆಗೋದಿಲ್ಲ. ಒಂದು ಕಾಲದಲ್ಲಿ ನಾವು ಕಾಲಘಟ್ಟದಲ್ಲಿ ಒಂದೇನೋ ಒಂದು ಆಗ್ತಾ ಇರುತ್ತೆ, ಮತ್ತೆ ಏರಿಳಿತಗಳ ಜೀವನದಲ್ಲಿ ಯಾವಾಗಲೂ ಇರ್ತದೆ. ಹಾಗಾಗಿ ಈ ಭಾಗ್ಯಸ್ಥಾನಕ್ಕೆ ರಾಹು ಬಂದಾಗ ನಮಗೆ ಭಾಗ್ಯೋದಯ ಆಗೋದಿಲ್ಲ, ಅಂದ್ರೆ ನಾವು ಮುಟ್ಟಿದ ಕೆಲಸ ಕಾರ್ಯ ವ್ಯವಹಾರಗಳೆಲ್ಲ ಸ್ವಲ್ಪ ನಿಧಾನ ಆಗ್ತದೆ, ಸ್ಟ್ರಕ್ ಆಗತ್ತೆ, ನಿಂತು ಹೋಗುತ್ತೆ. ಮತ್ತೆ ಆಸ್ತಿ ವಿಚಾರದಲ್ಲಿ ಈ ಸಮಯದಲ್ಲಿ ತುಂಬಾ ಕಾಂಪ್ಲಿಕೇಶನ್ ಇರುತ್ತೆ. ನೀವೊಂದು ಆಸ್ತಿ ತಗೋಬೇಕು, ಒಂದು ಮನೆ ತಗೋಬೇಕು, ಫ್ಲಾಟ್ ತಗೋಬೇಕು, ಕಾರ್ ತಗೋಬೇಕು. ಇದನ್ನ ನಾನು ಒತ್ತಿಯಾಗಿ ಈ ಮನೆ ಫ್ಲಾಟು ಕಾರು ಹೇಳ್ತಾ ಇದ್ದೀನಿ ಅಂದ್ರೆ ಇದು ಚರಾಸ್ತಿ ಅಲ್ಲ, ಇದು ಸ್ಥಿರಾಸ್ತಿ. ಇದು ಜೀವನದಲ್ಲಿ ಒಂದು ಸಲ ಆದ್ರೆ ಮತ್ತೆ 2 ಸಲ ಮಾಡ್ತೀವಿ ಅನ್ನೋದು ನಮಗೂ ಗ್ಯಾರಂಟಿ ಇಲ್ಲ. ಮತ್ತೆ ನಮ್ಮ ಒಂದು ಕುಟುಂಬಕ್ಕೆ ನಮ್ಮ ಹೆಂಡತಿ ಮಕ್ಕಳು ತಂದೆ ವೃದ್ಧ ತಂದೆ ತಾಯಿ ವೃದ್ಧರಾಗಿರ್ತಾರೆ, ಅವ್ರಿಗೆಲ್ಲ ಒಂದು ಜೀವನಕ್ಕೆ ಭದ್ರತೆ ಬೇಕು. ಈಗ ನಾನು ಇದೀನಿ, ನಾನೇನೋ ಮಾಡ್ತೀನಿ, ನಾನು ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂತ ಒಂದು ಚಿಂತನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಆವಾಗ ಒಂದು ಜೀವನಕ್ಕೆ ಹೆಂಡತಿ ಮಕ್ಕಳು ವಯಸ್ಸಾದ ತಂದೆ ತಾಯಿ ಹಾಗೆ ಒಂದು ಸಮಾಜದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅವ್ರಿಗೆ ಭದ್ರತೆ ಕೊಡ್ಬೇಕು. ಅವ್ರಿಗೆ ಭದ್ರತೆ ಇದೆ ಅಂತಂದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಲೆಕ್ಕ. ಹಾಗಾಗಿ ಆ ಒಂದು ಭದ್ರತೆ ಕೊಡೋದಕ್ಕೂ ಕೂಡ ತಂದೆಗೆ ತೊಂದರೆ ಆಗ್ತದೆ. ಅಂದ್ರೆ ಆಸ್ತಿ ವಿಚಾರದಲ್ಲಿ ಅದನ್ನು ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ಮಾಡಿದ್ರು ಅಂತ ಇಟ್ಕೊಂಡ್ರೆ ಅವ್ರಿಗೆ ಲೀಗಲ್ ತೊಂದರೆ ಬರೋ ಸಾಧ್ಯತೆ ಇರುತ್ತೆ. ಅದಿಲ್ಲ ಎಲ್ಲ ಚೆನ್ನಾಗಿತ್ತು, ವಾಸ್ತುವಿನ ತೊಂದರೆ ಇರುತ್ತೆ. ವಾಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಮನೆಗೆ ಒಂದು ಜಾಗ ತಗೋಬೇಕು, ವಾಸ್ತು ಬಹಳ ಮುಖ್ಯ. ವಾಸ್ತು ಈ ರಾಹು ಕೇತುಗಳು ಭಾಗ್ಯದಲ್ಲಿದ್ದಾಗ ಅಥವಾ ಚತುರ್ಥ ಸ್ಥಾನದಲ್ಲಿ ರಾಹು ಇದ್ರೆ, 9ನೇ ಮನೆಯಲ್ಲಿ ರಾಹು ಇದ್ರೆ, ಅಷ್ಟಮದಲ್ಲಿ ರಾಹು ಇದ್ರೆ ನಾವು ಅದನ್ನ ಬಹಳ ನಾವು ಸೂಕ್ಷ್ಮವಾಗಿ ಅದನ್ನ ಗಂಭೀರವಾಗಿ ಆ ವಿಚಾರವನ್ನು ನಾವು ಯೋಚನೆ ಮಾಡ್ಬೇಕಾಗತ್ತೆ, ಮತ್ತೆ ಚಿಂತನೆ ಮಾಡ್ಬೇಕಾಗತ್ತೆ. ಕಾರಣ ಏನು ಅಂತಂದ್ರೆ ಈ ರಾಹು ಕೇತುಗಳು ಏನಾದ್ರೂ ಮನೆಗೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅವ್ರು ಕನೆಕ್ಟ್ ಆಯ್ತು ಅಂತಂದ್ರೆ ಈ ಒಂದು ವಾಸ್ತು ಸಂಬಂಧ, ನಾವು ವಾಸ್ತು ಪ್ರಕಾರ ಮನೆ ಕಟ್ತೀವಿ, ಕರೆಕ್ಟಾಗಿ ಕಟ್ತೀವಿ, ಎಲ್ಲ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಪ್ರಕಾರ ಕಟ್ತೀವಿ, ಆದ್ರೂ ಕೂಡ ದೋಷ ಬರುತ್ತೆ. ಕಾರಣ ಭೂಮಿಯ ಒಳಗಡೆ, ಭೂಮಿಯಲ್ಲಿ ಒಂದು 5 ಅಡಿ 10 ಅಡಿ 8 ಅಡಿ ಕೆಳಗಡೆ, 3 ಅಡಿ 4 ಅಡಿ ಕೆಳಗಡೆ, ನೂರಾರು ವರ್ಷಗಳ ಹಿಂದೆ ಆ ಆಸ್ತಿಯಲ್ಲಿ ಯಾರು ಹೂತಾಕಿದ್ರೆ ನಮ್ಗೆ ಗೊತ್ತಿರಲ್ಲ. ಅಲ್ಲಿ ಅಸ್ಥಿ ಚರ್ಮ ಇದ್ದಿಲು ಲೋಹ
ಆಮೇಲೆ ಹಾಲು ವೃಕ್ಷ, ಈ ನಿಧಿ ಶೋಧನೆ ಮಾಡಿದಂಥ ಜಾಗ ಇವೆಲ್ಲ ಇದೆ ಅಂತಂದ್ರೆ, ಭೂಮಿ ಒಳಗಡೆ ಇದೆ ಅಂತಂದ್ರೆ ನೀವು ಎಷ್ಟು ಕರೆಕ್ಟ್ ಮನೆ ತಗೊಂಡ್ರು ಕೂಡ ನಿಮಗೆ ಅದು ತೊಂದರೆ ಆಗ್ತದೆ. ಕಾರಣ ಅಲ್ಲಿ ಈ ಒಂದು ಸಮಯದಲ್ಲಿ ಏನು ರಾಹು ಕೇತುಗಳು ನಮಗೆ ಜಾತಕಕ್ಕೆ ಅವ್ರು ಏನು ಪ್ರಾಬ್ಲಮ್ ಇದೆ ಅಂತ ಅಂದಾಗ ನಾವು ಆಸ್ತಿ ತಗೊಳಕ್ ಹೋದ್ರೆ ಅಂತ ಆಸ್ತಿ ನಮಗೆ ಸಿಗುವ ಯೋಗಗಳು ಜಾಸ್ತಿ ಇರುತ್ತೆ. ಅಂದ್ರೆ ಕೆಟ್ಟ ಪರಿಣಾಮ ಕೊಡ್ತಕ್ಕಂಥ ಜಾಗಗಳು, ಸ್ಥಳಗಳು ಅಂದ್ರೆ ಮನೆ ಆಗ್ಲಿ, ಫ್ಲಾಟ್ ಆಗ್ಲಿ, ಸೈಟ್ ಆಗ್ಲಿ ಅಥವಾ ಕೃಷಿ ಜಮೀನಾಗ್ಲಿ ಯಾವುದೇ ತಗೊಂಡ್ರು ಕೂಡ ಅದು ನಮಗೆ ಅಂತ ಕೈ ಹತ್ತದಿಲ್ಲ, ಅದು ನಮಗೆ ತುಂಬಾ ತೊಂದರೆ ಕೊಡ್ತದೆ. ಅದು ತಗೊಂಡು ತುಂಬಾ ನಮಗೆ ಕಷ್ಟಗಳು ಬರುತ್ತೆ, ಬಡತನ ಬರುತ್ತೆ, ಸಾಲಗಳಾಗ್ಬೋದು, ಈ ತರ ಎಲ್ಲ ಆಗುವಂತ ಸಾಧ್ಯತೆಗಳು ಎಷ್ಟೋ ನಾವು ನೋಡಿರ್ತೀವಿ. ಈ ಪ್ರಪಂಚದ ಎಷ್ಟೋ ಜನರ ಕಷ್ಟ ಪರಿಸ್ಥಿತಿ ನಾವು ನೋಡಿರ್ತೀವಿ. ಹಾಗೆ ಆ ತರ ಆಗುವಂತ ಸಾಧ್ಯತೆಗಳು ಈ ಒಂದು ಸಮಯದಲ್ಲಿ ಅವ್ರಿಗಿರುತ್ತೆ. ಹಾಗಾಗಿ ಅವ್ರೆಲ್ಲವನ್ನೂ ನೋಡ್ಬೇಕು. ಅದಕ್ಕೆ ಶಲ್ಯ ಶೋಧನೆ ಅಂತ ಹೇಳ್ತಾರೆ. ಶಲ್ಯ ಶೋಧನೆ ಅಂದ್ರೆ ಒಬ್ರು ಮನೆ ತಗೊಳ್ಳುವಾಗ, ಫ್ಲಾಟ್ ತಗೊಳ್ಳುವಾಗ, ಕಾರ್ ತಗೊಳ್ಳುವಾಗ, ಇದು ಯಾವುದೇ ಒಂದು ಆಸ್ತಿ ತಗೊಳ್ಳುವಾಗ ಅವ್ರು ನೋಡ್ಬೇಕು ಶಲ್ಯ ಶೋಧನೆ ಅಂದ್ರೆ ಭೂಮಿ ಒಳಗಡೆ ಏನಾದರೂ ತೊಂದರೆ ಇದೆಯಾ ಅಂತ ಪ್ರಶ್ನೆ ಲಗ್ನ ಹಾಕ್ಬೇಕು, ಇಲ್ಲ ಆರೂಢ ಲಗ್ನ ಹಾಕ್ಬೇಕು. ಆ ಒಂದು ಸೈಟ್ಗೆ ಡೇಟ್ ಆಫ್ ಬರ್ತ್ ಟೈಮ್ ಇರಲ್ಲ, ಆವಾಗ ನಾವು ಪ್ರಶ್ನೆ ಲಗ್ನ ಹಾಕಿ ಚೆಕ್ ಮಾಡಿ ಮತ್ತೆ ಶಲ್ಯ ಶೋಧನೆಯನ್ನ ಮಾಡಿ ಮತ್ತೆ ಅಲ್ಲಿ ಆ ಭೂಮಿಯನ್ನ ಮರ್ಮಸ್ಥಾನ ಅಂತ ನಾವೇನು ಹೇಳ್ತೀವಿ ಆ ಮರ್ಮಸ್ಥಾನವನ್ನು ಅಗೆದು ಆ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಎಲ್ಲ ಮಾಡಿ ನಾವು ಮನೆ ಅದು ಕಟ್ಟಬಹುದಾ, ಅದು ಮನೆ ಕಟ್ಟೋದಕ್ಕೆ ಯೋಗ್ಯವಾದ ಸ್ಥಳವಾ, ಅಥವಾ ಇವರಿಗೆ ಇದು ಸರಿಯಾಗಿ ಇದು ಒಳ್ಳೆಯದನ್ನ ಈ ಮನೆಯಲ್ಲಿ ಯಶಸ್ಸು ಅವರಿಗೆ ದೊರಕತ್ತಾ ಅಂತ ನಾವು ಚಿಂತನೆಯನ್ನ ಆ ಒಂದು ಭಾಗದಲ್ಲಿ ಮಾಡಬೇಕು. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಮತ್ತೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಯಾಕೆಂದ್ರೆ 9ರಲ್ಲಿರ್ತಕ್ಕಂಥ ರಾಹು ನಿಮ್ಗೆ ಯಾರಿಗಾರ ದುಡ್ಡು ಕೊಟ್ಟರೆ ಬರೋದಿಲ್ಲ ಅನ್ನೋಕ್ಕಿಂತ ಕೊಟ್ಟರೆ ಬೇಕಾದ ಸಮಯದಲ್ಲಿ ಸಿಗೋದಿಲ್ಲ, ಬರೋದಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ನೀವು ಬೇಕಾದ ಸಮಯದಲ್ಲಿ ಸಿಗದೇ ಇರ್ಬೋದು, ಲೇಟ್ ಆಗ್ಬೋದು, ಇಲ್ಲ ನಿಮಗೆ ಸ್ಯೂರಿಟಿ ಹಾಕಿದ್ರೆ ಅದು ನಿಮಗೆ ತೊಂದರೆ ಆಗ್ಬೋದು, ನೀವು ಮತ್ತೆ ನಾಳೆ ಅದನ್ನ ರಿಕವರಿ ಮಾಡುವಂಥ ಸಂದರ್ಭ ಬರ್ಬೋದು. ಹಾಗಾಗಿ ಸ್ಯೂರಿಟಿ ಹಾಕೋದು, ಇಲ್ಲ ನೀವು ಸಾಲ ತಗೊಳ್ಳೋದು, ಸಾಲ ಕೊಡೋದು, ಯಾರಿಗಾರು ಏನಾದ್ರು ಗ್ಯಾರಂಟಿ ಕೊಡೋದು, ಇದನ್ನೆಲ್ಲ ಆದಷ್ಟು ನಾವು ಮಾಡೋದನ್ನ ಈ ಸಮಯದಲ್ಲಿ ಅವಾಯ್ಡ್ ಮಾಡಬೇಕು. ಮತ್ತೆ ಆಸ್ತಿ ವಿಚಾರ ಬಂದಾಗ ಕುಲಂಕುಷವಾಗಿ ಕಾನೂನುಬದ್ಧವಾಗಿ ಲೀಗಲ್ ಆಗಿ ನೋಡಿಕೊಂಡು ಮತ್ತೆ ನಮ್ಮ ಹೆಸರಿಗೆ ಅದು ಸಾರಾವಳಿ ಬರುತ್ತಾ ಇಲ್ವಾ ಅಂತ ನೋಡಿಕೊಂಡು ಮತ್ತೆ ಶಲ್ಯ ಶೋಧನೆ, ಮರ್ಮ ಸ್ಥಾನ ಅಗದು ಮಣ್ಣು ಪರೀಕ್ಷೆ ಮಾಡಿ ಎಲ್ಲವನ್ನು ನಾವು ನಿಧಿ ಶೋಧನೆ ಮಾಡಿ ಅಂದ್ರೆ ಅಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಎನರ್ಜಿ ಅಂದ್ರೆ ಅಲ್ಲಿ ಧನಾತ್ಮಕ ಶಕ್ತಿ ಇದೆ ಅಂತ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಆದ್ಮೇಲೆ ಆಸ್ತಿ ವಿಚಾರಕ್ಕೆ ಹೋಗ್ಬೇಕು. ಇನ್ನು 3ನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ಒಳ್ಳೆ ವಿಚಾರವನ್ನು ಕೊಡ್ತಾನೆ, ವಿಚಾರ, ಯೋಚನೆ, ಚಿಂತನೆ ಎಲ್ಲವನ್ನು ಕೊಡ್ತಾನೆ. ಬಟ್ ಏನಾಗುತ್ತೆ, ಒಂದು ಕಡೆಯಿಂದ ಮೈನಸ್ ಇರುತ್ತೆ, ಒಂದು ಕಡೆಯಿಂದ ಪ್ಲಸ್ ಇರುತ್ತೆ. ಆದ್ರೆ ಜನ್ಮನಾಮವನ್ನು ನೋಡೋದಕ್ಕಂ ಇಲ್ಲಿ ಇನ್ನೊಂದು ನಾವು ನೋಡ್ಬೇಕಾದ್ದೇನು ಅಂತಂದ್ರೆ ರಾಹು ಕೇತುಗಳ ದೋಷ ನಿವಾರಣೆಗೆ ನಾವು ಗುರುನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತೀವಿ. ಆ ಗುರುನ ಸಲ ನಾವು ಚೆಕ್ ಮಾಡ್ಬೇಕಾಗ್ತದೆ. ಮಿಥುನರಾಶಿಯಲ್ಲಿ ಗುರು, ಜನ್ಮರಾಶಿಯಲ್ಲಿ ಗುರು ಬರೋದ್ರಿಂದ ಜನ್ಮನಾಮ ನರೋದಕ್ಕಂ ಜನ್ಮರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ. ಅಂತ ಕಷ್ಟಗಳು ಕೂಡ ಕೆಲವು ಸಮ ಬಂದಿದೆ. ಹಾಗಾಗಿ ಮಿಥುನ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿದ್ದ ಅಂದ್ರೆ ಅವನಿಗೆ ಬಹಳ ಕಷ್ಟ ಆಯ್ತು. ಅವನಿಗೆ ಹೆಂಡತಿ ಮತ್ತೆ ತಮ್ಮನನ್ನ ಕರ್ಕೊಂಡು ವನವಾಸದಲ್ಲಿ ಹೆಂಡತಿನೂ ಕಳ್ಕೊಂಡು, ರಾಕ್ಷಸರ ಕಾಟ ತಳ್ಕೊಂಡು, ಅವನಿಗೆ ಕುಟೀರದಲ್ಲಿ ಇದ್ದು ಮತ್ತೆ ಸಾಕಷ್ಟು ತೊಂದರೆ ಕಷ್ಟವನ್ನ ಅನುಭವಿಸಿದಾನೆ ಅನ್ನುವಂತಹದ್ದು ನಮ್ಮ ರಾಮಾಯಣವನ್ನು ಕೇಳಿದವರಿಗೆ ನೋಡಿದವರಿಗೆ ಸಣ್ಣ ಮಕ್ಕಳಿಂದ ಆಬಾಲವೃದ್ಧರಿಗೆ ಗೊತ್ತಾಗ್ತದೆ. ಹಾಗಾಗಿ ಮಿಥುನ ರಾಶಿಗೆ ಗುರು ಬಂದಾಗ ಶ್ರೀರಾಮಚಂದ್ರನಿಗೂ ಕಷ್ಟ ತಪ್ಪಿರಲಿಲ್ಲ. ಅದು ಒಂದು ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಮಿಥುನ ರಾಶಿಗೆ ಅದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ರಾಹುದು ಪ್ರಾಬ್ಲಮ್ ಇದೆ, ಕೇತುದು ಒಂದು ತೊಂದರೆ ಇಲ್ಲ. ಬಟ್ ಅವನು ಇವರೆಲ್ಲ ಈ ತರ ಮಾಡಿದಾಗ ಅವನೇನು ಮಾತಾಡಲ್ಲ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚು ವರ್ಕ್ ಆಗೋದಿಲ್ಲ. ಹಾಗಾಗಿ ಒಂದು ಮಿಥುನ ರಾಶಿಗೆ ಸಾಮಾನ್ಯವಾಗಿ ಜಾಗ್ರತೆ ವಹಿಸಬೇಕು. ಸಾಮಾನ್ಯ ಮಧ್ಯಫಲಕ್ಕಿಂತ ಕಮ್ಮಿ ಸ್ವಲ್ಪ ಗರಿಷ್ಠ ಫಲ ಇದೆ. ಆದ್ರೂ ಕೂಡ ಅವರು ಒಳ್ಳೇದು ಯೋಚನೆ ಮಾಡಿಕೊಂಡು ಒಳ್ಳೇದು ಇದು ಮಾಡಿಕೊಂಡು ಮತ್ತೆ ಜಾಗ್ರತೆಯಿಂದ ಇರೋದ್ರಿಂದ ಅವ್ರ ಸಮಸ್ಯೆಗಳು ಕಷ್ಟಗಳು ಪರಿಹಾರ ಆಗಲ್ಲ ಅಂತಲ್ಲ, ಜಾಗ್ರತೆ ಬಹಳ ಮುಖ್ಯ ಅಂತ ಹೇಳ್ತೀನಿ. ಗುರುಜಿನು ವಿವಾಹಾಕಾಂಕ್ಷಿಗಳಿಗೆ ಏನ್ ಫಲ ಇದೆ ಈ ರಾಶಿಯವರಲ್ಲಿ? ವಿವಾಹಾಕಾಂಕ್ಷಿಗಳಿಗೆ ಗುರುವಿನ ಅನುಗ್ರಹ ಇಲ್ಲ. ಗುರುಬಲ ಬೇಕು. ಮದುವೆ ಮಾಡುವಾಗ ವಿವಾಹ ಗುರುಬಲದ ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗುರುಬಲ ಇಲ್ಲದೆ ಹೋದ ವಿವಾಹ ಮಾಡಕೂಡುದು ಅಂತ ಹೇಳ್ತಾರೆ. ಆದ್ರೂ ಕೂಡ ಈಗ ಹುಡುಗ ಹುಡುಗಿ ಮದುವೆ ನಾವು ಮ್ಯಾಚಿಗೆ ನೋಡಿದಾಗ ಗುರುಬಲ ಒಬ್ರಿಗೆ ಗುರುಬಲ ಇದ್ರೆ ಮದುವೆ ಮಾಡ್ಬೋದು ಅಂತ ಹೇಳ್ತೀವಿ. ಈಗ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ, ಅವರು ತುಂಬಾ ಕಷ್ಟ ಇರುತ್ತೆ. ಮಿಥುನದಲ್ಲಿ ಗುರು ಇದ್ರೆ ತುಂಬಾ ಶ್ರೀರಾಮಚಂದ್ರ ಅದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತೀವಿ, ಯಾವುದು ವನವಾಸಕ್ಕೆ ಹೋಗಿದ್ದ ಅಂತ ಹೇಳ್ತೀವಿ. ಆದ್ರೆ ಹುಡುಗಿ ಗುರುಬಲ ಇದ್ರೆ ಅವಾಗ ಮದುವೆ ಮಾಡ್ಬೋದು, ಅತ್ತ ದಾಂಪತ್ಯ ಅಂತ ತೊಂದರೆ ಆಗೋದಿಲ್ಲ, ಅವರಿಗೆ ವಿವಾಹ ಮಾಡ್ಬೋದು. ಮತ್ತೆ ಮ್ಯಾಚಿಂಗ್ ಮುಹೂರ್ತ ಎಲ್ಲ ಚೆನ್ನಾಗಿದ್ರೆ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತದೆ. ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿ. ಈ ರಾಶಿಗೆ ಕೇತು ಸಂಚಾರ ಮಾಡಲಿದ್ದಾನೆ ಮೇ 18ರಂದು. ಹಾಗೆ 18 ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಇರಲಿದ್ದಾನೆ. ಈ ಒಂದು ಬದಲಾವಣೆ ಈ ಸಿಂಹ ರಾಶಿಯವರ ಜೀವನದಲ್ಲಿ ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಗುರುಜಿ? ಖಂಡಿತ ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆ ರಾಹು ಕೇತುಗಳು ಅಲ್ಲಿದ್ರೆ ಹೆಂಗಿರುತ್ತೆ, ಇಲ್ಲಿದ್ರೆ ಹಂಗಿರುತ್ತೆ ಅನ್ನೋಕ್ಕಿಂತ ಮುಖ್ಯವಾಗಿ ಅವ್ರು ಇರೋ ಜಾಗದಲ್ಲೇ ಬಂದು ನಿಂತ್ಕೊಂಡಿದೀವಿ. ಇವಾಗ ನಾವು ನೋಡುವುದು ಹೇಗೆಂದ್ರೆ ಅವ್ರು ಇರೋ ಜಾಗ ಅಂದ್ರೆ ಕೇತು ಅಲ್ಲೇ ಸ್ಥಿತ ಆಗಿದ್ದಾನೆ, ರಾಹು ಸಪ್ತಮದಲ್ಲಿ ಗೋಚರ ಆಗ್ತಾನೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಒಂದು ರಾಜಗ್ರಹದ ರಾಶಿ ಅಂದ್ರೆ ಸೂರ್ಯನ ರಾಶಿ. ಅದು ಸೂರ್ಯನನ್ನ ನೋಡಿದ್ರೆ ಅವ್ರಿಗೆ ಆಗಲ್ಲ ಅಂತ ನಾನು ಆವಾಗಲೇ ಹೇಳಿದೆ. ಸೂರ್ಯನ ನೋಡಿದ್ರೆ ರಾಹು ಕೇತುಗಳಿಗೆ ಆಗಿ ಬರೋದಿಲ್ಲ. ಸೂರ್ಯ ಚಂದ್ರರಿಗೆ ಪರಮಶತ್ರುಗಳು, ಅದು ಸೂರ್ಯನಂತೂ ಬಹಳ ಶತ್ರು ರಾಹುಗೆ. ಹಾಗಾಗಿ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ವೇಗ ಹೆಚ್ಚಾಗ್ತದೆ, ವಿಪರೀತ ಕೋಪ ಬರೋದು.
ಯಾವ್ದನ್ನು ಯೋಚನೆ ಮಾಡಲ್ಲ, ಮಾತಾಡಿದ ತಕ್ಷಣ ಕೋಪ ಬರ್ತದೆ, ಶಾರ್ಟ್ ಟೆಂಪರ್ ಅಂತ ಹೇಳ್ತೀವಲ್ಲ, ಹಾಗೆ ಕೋಪ ಬರ್ತಕ್ಕಂಥದ್ದು. ಮತ್ತೆ ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗದೆ ಮಾತಾಡ್ತಕ್ಕಂಥದ್ದು, ನಾನು ಏನ್ ಹೇಳ್ತಾ ಇದ್ದೀನಿ, ನೀನು ಮಾಡ್ತಾ ಇದ್ದೀನಿ ಗೊತ್ತಾಗಲ್ಲ, ಉದ್ಯೋಗದಲ್ಲಿ ಏನೇನೋ ಮಾತಾಡ್ತಕ್ಕಂಥದ್ದು, ಆ ಒಂದು ವಿಪರೀತ ಒಂದು ಉದ್ವೇಗ ಉಂಟಾಗೋದು ಈ ಒಂದು ಸಿಂಹರಾಶಿಯವರಿಗೆ ಅಲ್ಲಿ ಕೇತು ಇರೋದ್ರಿಂದ. ಮತ್ತೆ ಇನ್ನೊಂದು ಏನಂದ್ರೆ ಸಪ್ತಮದಲ್ಲಿ ರಾಹು, ಅವನೇನ್ ಮಾಡ್ತಾನೆ ಅಂತಂದ್ರೆ ಯಾವುದೇ ಒಂದು ಕಮಿಟ್ಮೆಂಟ್ ಅನ್ನು ಫೇಲ್ ಮಾಡ್ತಾನೆ. ಕಮಿಟ್ಮೆಂಟ್ ಅಂದ್ರೆ ನೀವು ಯಾವುದೋ ಒಂದು ಕಮಿಟ್ಮೆಂಟ್ ಇರುತ್ತೆ ನಮ್ದು, ಅದನ್ನ ಫೇಲ್ಯೂರ್ ಮಾಡ್ತಾನೆ. ನೀವು ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಕೂಡ ಈ ಏಳನೇ ಮನೆ ಸಪ್ತಮ ಭಾವ ನಿಮಗೆ ತೊಂದರೆ ಕೊಡುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವನೋ ಒಬ್ಬನೊಂದು 11% ತಂದ್ಬಿಟ್ಟಲ್ಲಿ ಎಂಟ್ರಿ ಮಾಡಿಸಿ ಅಲ್ಲಿ ಅವ್ರಿಗೆ ನಷ್ಟ ಮಾಡೋದು. ಮತ್ತೆ ಯಾವುದೇ ವಿಚಾರದಲ್ಲಿ ಅವ್ರು ಹೋಗೋದಾಗ ಅಲ್ಲಿ ಹೋದ ಕೆಲಸ ಆಗದೆ ಇರೋದು. ಪ್ರಮೋಷನ್ಗೂ ಬರುತ್ತೆ ಇದು. ಪ್ರಮೋಷನ್ ನೀವು ಎಷ್ಟು ತಿರುಗಿದ್ರು ಆಗಲ್ಲ, ಆಫೀಸಲ್ಲಿ ಎಷ್ಟು ತಿರುಗಿದ್ರು ಕೆಲಸ ಆಗಲ್ಲ, ಕೋರ್ಟು ಕಚೇರಿ ನೀವು ತಿರುತಾನೆ ಇರಬೇಕು. ಈಗ ಎಲ್ಲವನ್ನು ತಿರುಗಿ ಸಾಕಾಗಿ ಸುಸ್ತಾಗಬೇಕು. ಆ ಕೆಲಸವನ್ನ ಪೂರ್ತಿ ಆಗಲಿಕ್ಕೆ ಬಿಡೋದಿಲ್ಲ. ಸಾಮಾನ್ಯ ಆಯ್ತು ಅನ್ನೋಷ್ಟೊತ್ತಿಗೆ ಅದಾಗಲ್ಲ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಒಂದ್ ವೇಳೆ ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಜಾಬ್ ಸರ್ಚಿಂಗ್ ಮಾಡ್ತಾ ಇದ್ದೀರಿ, ಕೆಲಸ ಹುಡುಕುವಂತ ವ್ಯಕ್ತಿಗಳಿಗೂ ಕೂಡ ಈ ಕೆಲಸಕ್ಕೆ ಒಂದು 50 ಕಡೆ ನೀವು ಇಂಟರ್ವ್ಯೂ ಹೋದ್ರು ನಿಮ್ಗೆ ರಿಪ್ಲೈ ಬರಲ್ಲ. ನೀವು ಬನ್ನಿ, ನಿಮ್ಮ ಅಪಾಯಿಂಟ್ ಆಗಿದ್ದೀರಿ ಅಂತ ಅಪಾಯಿಂಟ್ಮೆಂಟ್ ಲೆಟರ್ ಬರಲ್ಲ. ಈ ತರ ತೊಂದರೆಗಳಾಗುತ್ತೆ. ಇನ್ನು ಇವಾಗ ಅವರಿಗೆ ಪ್ರಮೋಷನ್ಗೂ ಆ ತರ ತೊಂದರೆ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ವಿವಾಹಕ್ಕೆ ಸಂಬಂಧಪಟ್ಟಂತ ಹೇಳ್ಬೇಕು. ಸಪ್ತಮ ಭಾವ ವಿವಾಹ ಮಾಂಗಲ್ಯ ಸ್ಥಾನ ಅಂತ ನಾವು ಹೇಳ್ತೀವಿ. ಆ ಮಾಂಗಲ್ಯ ಸ್ಥಾನದಲ್ಲಿ ರಾಹು, ಕೇತು, ಶನಿ, ಕುಜ ಕೂತ್ಕೊಂಡು ಅಂದ್ರೆ ವಿವಾಹ ಪ್ರತಿಬಂಧಕ ದೋಷ ಅಂತ ಹೇಳ್ತೀವಿ. ಅಂದ್ರೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಸಮಯ ಮೀರಿದಾಗ ಆ ವ್ಯವಸ್ಥೆಗಳು ವ್ಯತ್ಯಾಸ ಆಗ್ತದೆ. ಪ್ರತಿಯೊಂದು ಕೂಡ ಸಮಯಕ್ಕೆ ಒಂದು ಮಹತ್ವ ಇರುತ್ತೆ. ಪ್ರತಿಯೊಂದು ಆ ಸಮಯಕ್ಕೆ ಅದ್ರ ಬೆಲೆ ಅದಕ್ಕೆ ಕಟ್ಲಿಕ್ಕೆ ಆಗಲ್ಲ. ಅದು ಸಮಯ ಹೋದ್ರೋಯ್ತು, ಮತ್ತೆ ಅದು ದುಡ್ಡು ಕೊಟ್ಟರು ಸಿಗಲ್ಲ ಅಂತ ಕೆಲವು ಸಮಯಗಳಕ್ಕೆ ನಾವು ಮಹತ್ವ ಕೊಡ್ಬೇಕಾಗುತ್ತೆ. ಆ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಒಂದು ವ್ಯವಸ್ಥೆ ಹಾಳಾಗ್ತದೆ. ಹಾಗಾಗಿ ಮದುವೆ ಆಗೋ ವಯಸ್ಸಲ್ಲಿ ನಿಮಗೆ ಡಿಲೇ ಆಗ್ತಕ್ಕಂಥದ್ದು, ಪ್ರತಿಯೊಂದು ಕೂಡ ಸಂತಾನಕ್ಕೆ ಅದು ತೊಂದರೆ. ಯಾಕೆಂದ್ರೆ ದೇಹದಲ್ಲಿಯೇ ಕೇತು ಇರ್ತಾರೆ. ದೇಹ ಅಂದ್ರೆ ಆ ರಾಶಿ, ಆ ರಾಶಿ ಅಂದ್ರೆ ತನುಭಾವ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅವರಿಗೆ ವಿಪರೀತ ತಲೆನೋವು ಬರೋದು, ಮತ್ತೆ ಶಾರೀರಿಕವಾಗಿ ಅವರು ಅಸ್ವಸ್ಥರಾಗೋದು, ಶಕ್ತಿ ಆರೋಗ್ಯದಲ್ಲಿ ಅವರಿಗೆ ಶಕ್ತಿ ಕಡಿಮೆ ಆಗೋದು, ಅಂದ್ರೆ ಅವರಿಗೆ ಅದು ಎನರ್ಜಿ ಕಡಿಮೆ ಆಗೋದು, ಊಟ ಸೇರದೆ ಇರೋದು. ಮತ್ತೆ ಆಗ ಮನುಷ್ಯ ತೆಳ್ಳಗಾಗ್ತಾನೆ. ಆ ಒಂದು ಆರೋಗ್ಯ ವ್ಯತ್ಯಾಸದಿಂದ ಮನುಷ್ಯ ಸ್ವಲ್ಪ ತೆಳ್ಳಗಾಗುವಂತಹದ್ದು, ಆರೋಗ್ಯದ ತೊಂದರೆಯಿಂದ ಅವನು ತೆಳ್ಳಗಾಗ್ತಕ್ಕಂಥದ್ದು. ಅವನು ಯಾವುದೇ ಒಂದು ವ್ಯಾಯಾಮ ಮಾಡಿ ಅಥವಾ ಜಿಮ್ಗೆ ಹೋಗಿ ಅಲ್ಲ, ಆ ತರ ತೊಂದರೆಗಳಾಗ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಈ ಎಲುಬುಗಳಿಗೆ, ಶರೀರದ ಒಳಗಡೆ ಅಸ್ಥಿ ಇರುತ್ತಲ್ಲ ಎಲುಬು, ಆ ಎಲುಬುಗಳಲ್ಲಿ ಬಲ ಕಡಿಮೆ ಆಗ್ತಕ್ಕಂಥದ್ದು, ಮತ್ತೆ ಮಾಂಸಖಂಡಗಳ ಬಲ ಕಡಿಮೆ ಆಗ್ತಕ್ಕಂಥ, ಇವೆಲ್ಲ ರಾಹು ಕೇತುಗಳು. ರಾಹು ಬಾಹುಬಲಂ ಕೇತು ಕುಲ ಸೂನ್ಯತೆ ಅಂತ ಹೇಳ್ತೀವಿ. ಹಾಗಾಗಿ ರಾಹು ಕೇತುಗಳು ಬಾಹುಬಲಕ್ಕೆ ಸಂಬಂಧಪಟ್ಟವರು. ಅವರಲ್ಲಿ ಸಿಂಹರಾಶಿಯಲ್ಲಿ ವೀಕ್ ಆಗ್ತಾರೆ. ಯಾಕೆಂದ್ರೆ ಸಿಂಹರಾಶಿ ರಾಜಗ್ರಹ ಸೂರ್ಯನ ಮನೆ. ಆ ಸೂರ್ಯನ ಭಾವದಲ್ಲಿ ರಾಹು ಕೇತುಗಳಿಗೆ ಅಷ್ಟು ಒಳ್ಳೆ ಬಲ ಇರೋದಿಲ್ಲ. ಮತ್ತೆ ಆ ರಾಶಿಯವರಿಗೆ ರಾಹುನು ಕೂಡ ಒಳ್ಳೇದ್ ಮಾಡೋದಿಲ್ಲ, ಮತ್ತೆ ಕೇತುನು ಕೂಡ ಒಳ್ಳೇದ್ ಮಾಡಲ್ಲ. ಕುಜವತ್ ಕೇತು ಅಂದ್ರೂ ಕೂಡ, ಕುಜ ತಿಂಗಳ ಒಂದೊಂದು ಮನೆ ತಿರುಗ್ತಾ ಇದ್ರು ಕೂಡ ಇವ್ ರಾಹು ಕೇತುಗಳು 18 ತಿಂಗಳ ಕಾಲ ಇರೋದ್ರಿಂದ ವ್ಯತ್ಯಾಸ ಆಗೇ ಆಗ್ತದೆ. ಮತ್ತೆ ಅವರಿಗೆ ಸ್ವಂತ ಸ್ಥಾನ ಇಲ್ಲ. ರಾಹು ಕೇತುಗಳಿಗೆ ಇದೇ ಭಾವದಲ್ಲಿ ಇವರು ಇರ್ತಾರೆ. ಈ ಭಾವ ಇವರ ಸ್ವಕ್ಷೇತ್ರ. ಇದು ಉಚ್ಚಕ್ಷೇತ್ರ ಅಂತಿಲ್ಲ. ಉಚ್ಚಕ್ಷೇತ್ರ, ನಿಚಕ್ಷೇತ್ರ, ಮಿತ್ರಕ್ಷೇತ್ರ, ಶತ್ರುಕ್ಷೇತ್ರ ಇದ್ದೇ ಇರ್ತದೆ. ಆದ್ರೂ ಕೂಡ ಅವರಿಗೆ ಸ್ವಂತ ಈ ಭಾವದಲ್ಲಿ ಅಂತಿಲ್ಲ. ಅವ್ರು ಯಾರು ಮನೇಲಿದ್ದಾರೆ ಅವ್ರು ಆ ಭಾವಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ತಾರೆ. ನೆಗೆಟಿವ್ ಇದ್ರೆ ನೆಗೆಟಿವ್, ಪಾಸಿಟಿವ್ ಇದ್ರೆ ಪಾಸಿಟಿವ್. ರಾಹುನಿಂದ ಒಳ್ಳೆ ದುಡ್ಡು ಬರ್ತದೆ, ರಾಹುನಿಂದ ಕೆಟ್ಟಕ್ಕೆ ಹೋಗ್ತದೆ. ಈ ಎಲ್ಲಾ ಕೆಲಸವನ್ನು ಕೂಡ ಈ ಗ್ರಹಗಳು ಮಾಡುತ್ತೆ. ಹಾಗಾಗಿ ಅಷ್ಟಮದಲ್ಲ ಇರ್ತಾರೆ ರಾಹು, ಮತ್ತೆ ಇದು ಸಪ್ತಮದಲ್ಲಿ ಇರ್ತಕ್ಕಂಥ ರಾಹು, ರಾಶಿಯಲ್ಲಿರ್ತಕ್ಕಂಥ ಕೇತು, ಇವರಿಬ್ರು ಶುಭಫಲವನ್ನು ಕೊಡೋದಿಲ್ಲ. ಮತ್ತೆ ವಿವಾಹ ವಿಳಂಬ ಅಂತ ನಾನು ಹೇಳಿದ್ದೀನಿ. ಇನ್ನು ಕೆಲವೊಂದಷ್ಟು ನಿಮ್ಮ ಕಮಿಟ್ಮೆಂಟ್ ಅಂತ ಹೇಳಿದೀನಿ, ದುಡ್ಡು ಕಾಸು ನೀವು ಕೊಡೋದಿರುತ್ತೆ, ಬರೋದಿಲ್ಲ, ಲೇಟ್ ಆಗ್ತದೆ. ಬರೋದಿಲ್ಲ ಅನ್ನೋಕೆ ಲೇಟ್ ಆಗ್ತದೆ, ಬರುತ್ತೆ, ಯಾವಾಗಲೂ ಬರ್ತದೆ, ನಿಮ್ಗೆ ಬೇಕಾದ್ರೆ ಸಿಗಲ್ಲ, ಅದು ಯೂಸ್ ಆಗೋದಿಲ್ಲ ಕೆಲವು ಸಲ. ಹಂಗಾಗಿ ನಿಮ್ಗೆ ಅದು ಕೂಡ ತೊಂದರೆ ಆಗ್ತದೆ. ಮತ್ತೆ ಸೂರಿಟಿ ಹಾಕಿದ್ರಿಂದ ನಿಮ್ಗೆ ಅದು ಆ ಟೈಮಿಗೆ ಕೆಲಸ ಆಗಲ್ಲ. ಪ್ರತಿಯೊಂದು ಕೂಡ ನಿಮಗೆ ಡಿಲೇ ಆಗಿ ಆಗ್ತದೆ. ಎಲ್ಲಾ ಕೆಲಸನೂ ಆಗತ್ತೆ, ಆದ್ರೆ ಟೈಮ್ ತಗೊಳ್ತದೆ. ಕಾರಣ ರಾಹು ಕೇತು ನಿಮಗೆ ಸುಮ್ಮನೆ ಅನವಶ್ಯಕವಾಗಿ ಅಲ್ದಾಡ್ಸೋದು, ಅನವಶ್ಯಕ ತಿರುಗಾಡ್ಸೋದು, ಅನವಶ್ಯಕ ಖರ್ಚು ಮಾಡಿಸೋದು, ಅನವಶ್ಯಕ ಮಾನಸಿಕ ಒತ್ತಡ ಕೊಡೋದು, ಅನವಶ್ಯಕ ಮನೆಯಲ್ಲಿ ವಾದ ವಿವಾದಗಳಾಗೋದು, ವಾದ ವಿವಾದ ಚರ್ಚೆ, ಅನವಶ್ಯಕ ಕೆಲಸಗಳು, ಏನೋ ಒಂದು ಪ್ರಯೋಜನ ಇಲ್ತಕ್ಕಂಥ ಕೆಲಸಗಳೆಲ್ಲ ರಾಹು ಕೇತುಗಳಿಂದ ನಮ್ಮ ನಿರೀಕ್ಷೆ ನಾವು ಮಾಡ್ಬೇಕಾಗ್ತದೆ. ಹಾಗಾಗಿ ಅಂತಹದ್ದು. ಮತ್ತೆ ಹಿಂದ್ಗಡೆಯಿಂದ ಪ್ರಾಬ್ಲಮ್ ಬರೋದು, ಹಿಂದ್ಗಡೆ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಅನಿರೀಕ್ಷಿತ ತೊಂದರೆಗಳು ನಮಗೆ ಗೊತ್ತೇ ಇರಲ್ಲ, ಅಂತ ಸಮಸ್ಯೆಗಳು ಬರ್ತಕ್ಕಂಥದ್ದು. ಒಂದು ಉದಾಹರಣೆ ಎಲ್ಲಿ ಆಕ್ಸಿಡೆಂಟ್ ಆಯ್ತು, ಕಾಲು ಕೈ ಪೆಟ್ಟಾಯ್ತು, ಅದು ನಮ್ಗೆ ನಿರೀಕ್ಷೆ ಇರುತ್ತಾ? ಇರಲ್ಲ, ಅನಿರೀಕ್ಷಿತ ಬರೋದು. ಆ ನಾನು ಬೀಳ್ಬೇಕು ಅಂತ ಬೀಳಲ್ಲ, ಅವ್ನು ಬಿದ್ದದ್ರಿಂದ ಅವ್ನು ಬಿದ್ದರೂ ಅವ್ನು ತೊಂದರೆ, ಜೊತೆ ನಮಗಿರೋರಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಮನೇಲಿ ಒಬ್ರು ಚೆನ್ನಾಗಿರಕ್ ಆಗಲ್ಲ, ಮನೇಲಿ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ತಂದೆ ಚೆನ್ನಾಗಿಲ್ಲ ಮಕ್ಳು ಚೆನ್ನಾಗಿರಕ್ಕಾಗಲ್ಲ, ಮಕ್ಳು ಚೆನ್ನಾಗಿಲ್ಲ ತಂದೆ ಚೆನ್ನಾಗಿರಕ್ಕಾಗಲ್ಲ ಅಲ್ವಾ? ಹಾಗೆ ಗಂಡ ಚೆನ್ನಾಗಿಲ್ಲ ಹೆಂಡತಿ ಚೆನ್ನಾಗಿರಕ್ಕಾಗಲ್ಲ. ಒಂದು ಕುಟುಂಬ ಅಂದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು, ತಂದೆ ಎಲ್ಲ ವಯಸ್ಸರು ವೃದ್ಧರು ಮಕ್ಕಳು ಎಲ್ಲ ಇರ್ತಾರೆ. ಅವ್ರು ಒಬ್ರು ಚೆನ್ನಾಗಿಲ್ಲ ಅಂದ್ರೆ ಕುಟುಂಬದಲ್ಲಿ ಒಂಥರ ಅಸಮಾಧಾನ ಉಂಟಾಗ್ತದೆ. ಹಾಗೆ ಅಂತಹ ಒಂದು ಸಂದರ್ಭಗಳು ಈ ರಾಹುಕೇತುವಿನಿಂದ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಜಾಗ್ರತೆ ವಾಹನ ಚಲಾಯಿಸಬೇಕು, ಮತ್ತೆ ಬಹಳ ಜಾಗ್ರತೆ ವಹಿಸಬೇಕು. ಸ್ಯೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು, ಈ ತರದ್ದೆಲ್ಲ ಸ್ವಲ್ಪ ನಾವು ಕಂಟ್ರೋಲ್ ಇಟ್ಕೋಬೇಕು. ಮತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಿದ್ರೆ ಫ್ಯಾಮಿಲಿ ಇದು ಬರುತ್ತೆ, ಇರಲಿ ಫ್ಯಾಮಿಲಿ ಪಾರ್ಟ್ನರ್ ಬರುತ್ತೆ, ದಾಂಪತ್ಯನೂ ಬರುತ್ತೆ, ಅದು ಕೂಡ ಸ್ವಲ್ಪ ಸಮಸ್ಯೆ ಇರ್ತದೆ. ಆದ್ರೆ ಇವ್ರಿಗೀಗ ಸಿಂಹರಾಶಿ ಅವರಿಗೆ ಲಾಭದಲ್ಲಿ ಇವಾಗ ಗುರು ಇದ್ದಾನೆ.
ಲಾಭದಲ್ಲಿ ಗುರುಬಲ ಇದೆ ಅಂತ ನಾವು ಸಿಂಹರಾಶಿಗೆ ಹೇಳ್ಬೇಕು. ಆದ್ರೂ ಕೂಡ ಗುರುಬಲ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಇರ್ತದೆ, ಜಾಗ್ರತೆ ವಹಿಸ್ಕೊಬೇಕು. ಸಾಮಾನ್ಯವರಿಗೆ ಮಧ್ಯ ಫಲ ಅಂತ ಹೇಳ್ಬೇಕು. ಯಾಕಂದ್ರೆ ಗುರುಬಲ ಇದೆ, ರಾಹುಕೇತು ಚೆನ್ನಾಗಿಲ್ಲ, ಮತ್ತೆ ಇವರಿಗೆ ಶನಿಯು ಕೂಡ ಅಂತ ಒಳ್ಳೆ ಫಲವನ್ನ ಈ ಸಿಂಹರಾಶಿಯವರಿಗೆ ಕೊಡೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಇವ್ರಿಗೆ ಮಧ್ಯಮ ಫಲ ಅಂತ ನಾವು ಹೇಳ್ಬೇಕು. ಯಾವುದಕ್ಕೂ ಜಾಗ್ರತೆ ವಹಿಸ್ಬೇಕು. ಒಂದ್ ವೇಳೆ ಈ ಒಂದು ಸಿಂಹರಾಶಿಯವರು ಯಾರಾದ್ರೂ ಕಷ್ಟದಲ್ಲಿ, ತೊಂದರೆಯಲ್ಲಿ, ಸಮಸ್ಯೆ ಪಟ್ಟಗಂಟವರು ಯಾರೇ ಇದ್ರು ಕೂಡ ಇವಾಗ ಕೇತುಗೆ ಗಣೇಶನ ಆರಾಧನೆ, ರಾಹುಗೆ ದುರ್ಗಿ ಆರಾಧನೆ, ಅದು ಯಾವ ರಾಶಿಯಲ್ಲಿ ಯಾರಿದ್ರು ಕೂಡ ರಾಹು ಕೇತು ಅದನ್ನೇ ಮಾಡ್ಬೇಕು. ಆಗ ಅದು ಆರಾಧನೆ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೇದಾಗತ್ತೆ. ಮತ್ತೆ ಅವ್ರ ಜಾತಕ ಚೆನ್ನಾಗಿದ್ರು ಕೂಡ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಸಿಂಹರಾಶಿಯವರು ಎಲ್ಲರೂ ಕೂಡ ಒಂದೇ ದಿನ ಹುಟ್ಟಿರಲ್ಲ. ಒಬ್ಬರು 30 ವರ್ಷದವರು, 60 ವರ್ಷ, 80 ವರ್ಷ, 20 ವರ್ಷ, 5 ವರ್ಷ, 10 ವರ್ಷದವರೆಗೂ ಎಲ್ಲಾ ವಯಸ್ಸಲ್ಲೂ ಕೂಡ ಆ ರಾಶಿಯವರು ಇರ್ತಾರೆ. ಎಲ್ರಿಗೂ ಒಂದೇ ರೀತಿ ಫಲ ಬರಲ್ಲ. ಈಗ ಒಂದೊಂದು ಏಜ್ಗೆ ಸಂಬಂಧಪಟ್ಟಂತೆ ವಯಸ್ಸು ನೋಡದಂತೆ ನಾವು ಜಾತಕ ಹೇಳ್ಬಾರ್ದು. ಜ್ಯೋತಿಷ್ಯಗಳು ವಯಸ್ಸು ನೋಡ್ಬೇಕು. ಆ ವಯಸ್ಸಿಗೆ ಆ ಗ್ರಹಗಳು ಆ ಕೆಲಸವನ್ನು ಮಾಡುತ್ತೆ. ಎಲ್ಲಾ ವಯಸ್ಸು ಎಲ್ಲಾ ಗ್ರಹಗಳು ಕೆಲಸ ಮಾಡಲ್ಲ. ಹಾಗಾಗಿ ಈಗ ಒಂದು 60 ವರ್ಷ ಆಗಿರುತ್ತೆ, ಅವ್ರಿಗೆ ವಿವಾಹ ಪ್ರತಿಬಂಧಕ ದೋಷ ಇದೆ ಅಂತ ಹೇಳಿಕ್ ಆಗಲ್ಲ. ನಾವು ಆ ಒಂದು ಪ್ರಿಡಿಕ್ಷನ್ ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಅವು ವಯಸ್ಸಿಗೆ ಸಂಬಂಧ ಅವರಿಗೆ ಆರೋಗ್ಯ ಸಮಸ್ಯೆಯನ್ನು ನಾವು ಹೇಳ್ಬೇಕು. ಮಕ್ಕಳಿಗೆ ಆದ್ರೆ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಬೇಕು. ದಾಂಪತ್ಯದ ಬಗ್ಗೆ ಹೇಳ್ಬೇಕು. ಅವರ ಸಮಸ್ಯೆಯನ್ನು ಅವ್ರ ಏಜ್ ಲಿಮಿಟ್ ಅಲ್ಲಿ, ಅವರ ಗೋಚರದ ಆ ಸಮಯ ಸಂದರ್ಭ ನೋಡಿ ನಾವು ಜೊತೆ ಹೇಳ್ಬೇಕು ಹೊರತು ಎಲ್ಲದಕ್ಕೂ ಹೇಳಿಕ್ಕಾಗಲ್ಲ. ಆಗ ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರು ಬೇರೆ ಬೇರೆ ಸಮಯದಲ್ಲಿ ಕೋಟ್ಯಾಂತರ ಜನ ಜನಿಸಿದ್ದಾರೆ. ಅವರ ಜಾತಕದಲ್ಲಿ ಹೆಂಗಿದೆ ಆ ಗ್ರಹಗಳು, ನಕ್ಷತ್ರಗಳು, ನವಶಗಳು, ಮತ್ತೆ ಡಿವಿಷನಲ್ ಚಾರ್ಟ್ ಅಂತ ನಾವು ಹೇಳ್ತೀವಿ. ವರ್ಗೀಯ ಕುಂಡಲಿ ಅಷ್ಟಕ ವರ್ಗಗಳ ಮತ್ತು ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗ ಎಲ್ಲ ಇರುತ್ತೆ. ಅದು ಲಗ್ನ ಬಿಂದುಗಳೆಲ್ಲ ಇರುತ್ತೆ. ಅದ್ರ ಮೇಲೆ ನಾವು ಗಣನೆ ತೆಗೆದುಕೊಂಡು ಆ ಜಾತಕ ಫಲವನ್ನ ನೋಡಿ, ಜಾತಕ ಚೆನ್ನಾಗಿದೆ, ಈ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ, ಪೂರ್ತಿ ಬಿಡತ್ತೆ ಅಂತಲ್ಲ, ತಲೆ ಮೇಲೆ ಬೀಳುದು ಕಾಲ್ ಮೇಲೆ ಬೀಳತ್ತೆ. ಒಂದು 50% ಇವರಿಗೆ ಶಿವ ಫಲವನ್ನ ಹೇಳ್ಬಹುದು ಅಂತ ಹೇಳ್ತೀವಿ. ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿ ಕನ್ಯಾ ರಾಶಿ. ಈ ರಾಶಿಯಿಂದ ಕೇತು ಸಿಂಹ ರಾಶಿಗೆ ಸ್ಥಾನ ಬದಲಾವಣೆ ಮಾಡ್ತಿದ್ದಾನೆ. ಹಾಗೆ ರಾಹುವಿನ ಸ್ಥಾನ ಬದಲಾವಣೆ ಕೂಡ ಆಗ್ತಾ ಇದೆ. ಸೊ ಈ ಎರಡರಿಂದ ಈ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಗುರುಜಿ? ಶುಭ ಫಲ ಜಾಸ್ತಿ ಇದೆಯಾ, ಮಧ್ಯಮ ಫಲ ಜಾಸ್ತಿ ಇದೆಯಾ? ಈಗ ಈ ರಾಹು ಕೇತುಗಳು ಒಳ್ಳೇದ್ ಮಾಡ್ತಾರೆ ಅಂತ ಜನ ಯಾರು ಹೇಳಿದ್ರು ಜನ ನಂಬಲ್ಲ. ಹೆಂಗಿದೆ ಅಂತಂದ್ರೆ ರಾಹು ಕೇತು ಶನಿ ಕುಜ ಇವರೆಲ್ಲ ಒಳ್ಳೇದ್ ಮಾಡ್ತಾರೆ ಅಂತ ನೀವು ಏನೇ ಹೇಳಿದ್ರು ಜನ ಅದನ್ನ ನಂಬಲ್ಲ. ಈ ಎಲ್ಲ ಕಷ್ಟಕ್ಕೆ ರಾಹು ಕೇತುಗಳೇ ಕಾರಣ ಅಂದ್ಬಿಡ್ತಾರೆ. ಹಾಗಾಗಿ ಆ ರಾಹು ಕೇತುಗಳು ಒಳ್ಳೇದ್ ಮಾಡ್ತಾರೆ ಮಾಡಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ದೇವತಾಹ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ, ದೇವತೆಗಳು ಗ್ರಹ ರೂಪದಲ್ಲಿದ್ದು ಶುಭವನ್ನ ಅಶುಭವನ್ನ, ಒಳ್ಳೇದನ್ನ ಕೆಟ್ಟದನ್ನ ಎರಡು ಮಾಡುತ್ತೆ ಅಂತ ಹೇಳಿದೆ. ಇಂಥವರೇ ಒಳ್ಳೇದ್ ಮಾಡ್ತಾರೆ ಅಂತಲ್ಲ, ಅಲ್ಲಿ ಎರಡು ವಿಂಗಡಣೆ ಮಾಡಿದ್ದಾರೆ. ನೈಸರ್ಗಿಕ ಪಾಪಗ್ರಹಗಳು, ನೈಸರ್ಗಿಕ ಶುಭ ಗ್ರಹಗಳು ಅಂತೇಳಿ. ಈಗ ನಾವು ಪಾಪಗ್ರಹಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಈ ಕನ್ಯಾ ರಾಶಿಯಲ್ಲಿ ಜಯಿಸ್ತಕ್ಕಂಥವರಿಗೆ 12ನೇ ಮನೆ ಕೇತು, ಅಂದ್ರೆ ಕೇತುವಿನ ಸಮಸ್ಯೆಯಿಂದ ಅವ್ರು ಪಾರಾಗ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಅವ್ರಿಗೆ ಕೇತು ಸಮಸ್ಯೆ ಇಲ್ಲ. ದ್ವಾದಶ ಭಾವದಲ್ಲಿ 12 ಕೇತು ತೊಂದರೆ ಕೊಡಲ್ಲ ಅವ್ರಿಗೆ. ಮತ್ತೆ 6ನೇ ಮನೆಯ ರಾಹು, 6ನೇ ಮನೆಯಲ್ಲಿ ರಾಹುನು ಕೆಟ್ಟದ್ ಮಾಡಲ್ಲ, ಶಿವಫಲವನ್ನೇ ಕೊಡ್ಬೇಕು. ನಾವು ಹೇಳ್ತೀವಿ ರಾಹು ಶಿವಫಲ ಹೆಂಗ್ ಕೊಡ್ತಾನೆ ಅಂದ್ರೆ 6ನೇ ಮನೆಯಲ್ಲಿ ಅದು ದುಸ್ಥಾನ, ಅಲ್ಲಿ ಆ ಭಾವದಲ್ಲಿ ಶುಭ ಗ್ರಹಗಳು ಒಳ್ಳೆ ಫಲವನ್ನು ಕೊಡಲ್ಲ, ಪಾಪಗ್ರಹಗಳು ಒಳ್ಳೆ ಫಲ ಕೊಡುತ್ತೆ. ಒಳ್ಳೆ ಫಲ ಕೊಡೋದು ಪಾಪಗ್ರಹಗಳು ಅಂದ್ರೆ ಹೇಗೆ ಅಂದ್ರೆ ಕೆಟ್ಟದ್ದು ಮಾಡೋದು ಕಮ್ಮಿ ಆಗತ್ತೆ. ಅದೇ ಶಿವಫಲ ನಮ್ಗೆ. ಏನು ಅವರು 7ನೇ ಮೇಲೆ ದಾಂಪತ್ಯ ಹಾಳು ಮಾಡ್ತಾ ಇದ್ರು, 6ನೇ ಮೇಲೆ ಅದನ್ನ ಹಾಳು ಮಾಡ್ಲಿಕ್ಕೆ ಆಗಲ್ಲ ಅವರು. ಹಾಗಾಗಿ ಕೆಟ್ಟ ಫಲ ಕಡಿಮೆ ಆಯ್ತು ಅಂದ್ರೆ, ಕೆಟ್ಟ ಒಂದು ಗ್ರಹಕ್ಕೆ ಬಲ ಜಾಸ್ತಿ ಆದಷ್ಟು ಕೆಟ್ಟ ಫಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕೆಟ್ಟ ಗ್ರಹಕ್ಕೆ ಬಲ ಕಡಿಮೆ ಆದಷ್ಟು ಕೆಟ್ಟ ಫಲ ಕಡಿಮೆ ಆಗುತ್ತೆ. ಈ ರೀತಿ ನಾವು ಯೋಚನೆ ಮಾಡ್ಬೇಕು. 6ನೇ ಮೇಲೆ ಇರ್ತಕ್ಕಂಥ ರಾಹು ನಮಗೆ ಕೆಟ್ಟ ಪರಿಣಾಮವನ್ನು ಕಮ್ಮಿ ಮಾಡ್ತಾನೆ, ಶಿವಫಲ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ. ಹಾಗಾಗಿ ನೈಸರ್ಗಿಕ ಪಾಪಗ್ರಹಗಳಲ್ಲಿ ವಿಶೇಷವಾದ ಸ್ಥಾನವನ್ನ ಶನಿ ಮತ್ತು ರಾಹು ಮತ್ತು ಕುಜ ಮತ್ತು ಕೇತು ಪಡ್ಕೊಂಡಿರ್ತಾರೆ. ಕುಜ ಮತ್ತು ಕೇತು, ಶನಿ ಮತ್ತು ರಾಹು. ಹಾಗಾಗಿ 6ನೇ ಮನೆ ರಾಹು ಮಾಯಾಗ್ರಹ. ನೀವು ಏನೇ ಮಾಡಿದ್ರು ಕೂಡ ಅವನಿಗೆ ಕೈ ದುಡ್ಡು ನಿಲ್ಲಿಕ್ ಬಿಡಲ್ಲ ಅವನು. ಅದು ಶತ್ರು ಸಾಲ ಅಂತ ನಾವು ಹೇಳಿ, ಶತ್ರು ಸಾಲ ನಾವು ವಿಶೇಷವಾಗಿ ಆರೋಗ್ಯ, ರೋಗ ಶತ್ರು ಸಾಲವನ್ನ ಈ ಅವನು ಇರೋ ಮನೆ ಅಂದ್ರೆ ಕನ್ಯಾ ರಾಶಿಗೆ ಅದನ್ನು ನಾವು ಚಿಂತನೆ ಮಾಡ್ಬೇಕು. ಅಂದ್ರೆ ಶತ್ರುವಿನಿಂದ ತೊಂದರೆ ಆಗ್ತದೆ, ಶತ್ರು ನಿಗ್ರಹ ಆಗ್ತದೆ. ಯಾಕಂದ್ರೆ ಯಾರಿಗೆ ಶತ್ರುಗಳು ಇರ್ತಾರೆ, ತುಂಬಾ ಶತ್ರುಗಳು ಇರ್ತಾರೆ, ತುಂಬಾ ಕಷ್ಟ ಕೊಡ್ತಾರೆ, ತುಂಬಾ ತೊಂದರೆ ಕೊಡ್ತಾರೆ, ಅವರು ಶತ್ರು ಧ್ವಂಸ ಆಗ್ತದೆ. ಸಾಲ ಆಗತ್ತೆ ಇವಾಗ. ಯಾಕೆಂದ್ರೆ ರಾಹು ಸಾಲ ದುಡ್ಡು ಕೊಡೋನಲ್ಲ, ಅವನು ಸಾಲ ಮಾಡಿಸೋನು. ಯಾಕೆಂದ್ರೆ ಅವನು ಋಣಾತ್ಮಕ ಶಕ್ತಿಯನ್ನು ಹೊಂದಿರತಕ್ಕಂಥ. ಹಾಗಾಗಿ ಕುಂಭರಾಶಿಯಲ್ಲಿರೋದು, ಕುಂಭ ಅಂದ್ರೆ ತುಂಬ ಬಂದಿಗೆ, ಅದನ್ನು ಖಾಲಿ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಸಾಲ ಮಾಡಿಸುವಂತ ಸಂದರ್ಭ ಬರ್ತದೆ. ಮತ್ತೆ ರೋಗ ಆರೋಗ್ಯಕ್ಕೆ ಅಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಶುಭ ಗ್ರಹಗಳಿರ್ಬೇಕು. ರೋಗಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ರೋಗ ಹೆಚ್ಚಾಗ್ತದೆ, ಆರೋಗ್ಯದ ತೊಂದರೆ ಆಗ್ತದೆ. ರಾಹುವಿನಿಂದ ಏನೆಲ್ಲ ಆರೋಗ್ಯ ತೊಂದರೆ ಕೊಡ್ಬೋದು. ರಾಹು ಸ್ಕಿನ್ ಇನ್ಫೆಕ್ಷನ್ ಅಂದ್ರೆ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತ ಒಂದು ಕಂಟೆಂಟ್ ನಾವು ಹೇಳ್ಬೇಕಾಗತ್ತೆ. ಅದಾದ್ಮೇಲೆ ತಂದೆ ತಾತ ಮುತ್ತಾತನ ಆರೋಗ್ಯದ ಬಗ್ಗೆ, ಅಂದ್ರೆ ಯಾರಿದಾರ ಅವ್ರ ಮನೇಲಿ ಹಿರಿಯವರ ಆರೋಗ್ಯ, ಮತ್ತೆ ಅಜ್ಜಿ ಮುತ್ತಜ್ಜಿ ಇವರ ಆರೋಗ್ಯದ ಬಗ್ಗೆ, ಮತ್ತೆ ಮನೆ ಅದು ಇನ್ನೊಂದು ರೀತಿ, ಒಂದ್ ರೀತಿ ತಂದೆ ತಾಯಿಯನ್ನು ತಗೋತೀವಿ, ಇನ್ನೊಂದು ಅತ್ತೆ ಮಾವನು ತಗೋಬೇಕಾಗತ್ತೆ. ಯಾಕೆಂದ್ರೆ ಒಂದು ಹೆಣ್ಣು ಒಂದು ಮನೆಗೆ ಹೋದಾಗ ಅತ್ತೆ ಮಾವ ಆಗ್ತಾರೆ, ಮಗಳು ಬಂದ್ರೆ ಅಮ್ಮ ಮಗಳು ಆಗ್ತಾರೆ, ಅಪ್ಪ ಅಮ್ಮ ಮಕ್ಕಳು ಆಗ್ತಾರೆ. ಹಾಗಾಗಿ ನಾವು ತಂದೆ ತಾಯಿ ಆರೋಗ್ಯ ಮತ್ತು ಅತ್ತೆ ಮಾವನ ಆರೋಗ್ಯ ಇದು ಎರಡೂ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆರೋಗ್ಯದಲ್ಲಿ ತೊಂದರೆ ಬರ್ತಕ್ಕಂಥ, ಮತ್ತೆ ಕಣ್ಣಿನ ತೊಂದರೆ ಬರ್ತವೆ. 6ನೇ ಮನೆಯಲ್ಲಿ ಇರೋದ ಕಣ್ಣಿನ ತೊಂದರೆ
ಬರುವಂತ ಸಾಧ್ಯತೆ ಇರುತ್ತೆ. ತಲೆನೋವು ಬರತಕ್ಕಂಥದ್ದು ಇರುತ್ತೆ, ಕತ್ತು ನೋವು ಬರೋದು, ಬೆನ್ನು ನೋವು ಬರೋದು, ಸೊಂಟ ನೋವು ಬರೋದು, ನರಗಳು ವೀಕ್ನೆಸ್ ಆಗೋದು, ಅದು ಕೂಡ ಆ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ದುಡ್ಡು ಕಾಸು ಅನಾವಶ್ಯಕ ಖರ್ಚಾಗೋದು, ಮತ್ತೆ ಕಳ್ತನ ಆಗೋದು. ನಿಮ್ದು ಏನೋ ಒಂದು ವಾಹನ ಇಟ್ಟಿದ್ರಿ ಕಳ್ತನ ಆಯ್ತು, ಏನೋ ದುಡ್ಡು ಇಟ್ಟಿದ್ರಿ ಕಳ್ತನ ಆಯ್ತು, ಒಡವೆ ಕಳ್ತನ ಆಯ್ತು, ಹೀಗೆ ಕಳ್ತನ ಆಗುವಂತ ಮನೆ ಕಳ್ತನ, ಇದೆಲ್ಲ ಕಳ್ತನ ಆಗುವಂತ ಸಂದರ್ಭಗಳು ಕೂಡ ಅದರಲ್ಲಿ ಇರುತ್ತೆ. ಮತ್ತೆ ಚೀಟಿಂಗ್ ಆಗುತ್ತೆ. ಯಾವ ತರ ಮೋಸ ಆಗುತ್ತೆ ಅಂತಂದ್ರೆ, ಇದು ಸಾಲ ಅಂತ ನಾವು ಹೇಳ್ತೀವಲ್ಲ, ಕೆಲವೊಂದಷ್ಟು ನಾವು ಸಾಲ ಕೊಟ್ಟದ್ದು ನಮ್ಗೆ ಮೋಸ ಆಗ್ತದೆ. ಕೆಲವು ಸುಮ್ಮನೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೋಡಿ, ನಾವು ಎಷ್ಟೋ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ನೋಡ್ತೀವಿ. ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಮಗೆ ಫ್ರಾಡ್ ಆಗೋಯ್ತು. ಯಾರೋ ಒಂದಷ್ಟು ದುಡ್ಡು ಕಟ್ಟಿರ್ತೀವಿ, ಅವರ ದೊಡ್ಡ ಕಂಪನಿ ಅಂತ ಕಟ್ಟಿರ್ತೀವಿ, ಶೇರು ಮತ್ತೊಂದು ಇನ್ನೊಂದು ಹಾಕಿರ್ತೀವಿ, ಅಲ್ಲಿ ಅವರಿಗೆ ದುಡ್ಡು ಕೊಟ್ಟಿರಲ್ಲ. ಕೋಟ್ಯಾಂತರ ರೂಪಾಯಿ ಏನೋ ಒಂದು ಮೋಸ ಮಾಡಿ ಬಿಟ್ಟಿರ್ತಾರೆ ಎಷ್ಟೋ ಜನ. ಎಲ್ಲೋ ಕಡೆ ನೋಡ್ತೀವಿ, ಮೀಡಿಯಾದಲ್ಲಿ ನಾವು ನೋಡಿರ್ತೀವಿ, ಎಲ್ಲರೂ ನೋಡಿರ್ತಾರೆ. ಹಾಗೆ ಆ ತರ ಒಂದು ಚೀಟಿಂಗ್ಗಳು ಕೂಡ ತೊಂದರೆ ಆಗೋದು. ಈ ಚೈನ್ ಲಿಂಕ್ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ಗಳು ಇರ್ತದೆ, ಆ ತರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಗೋದು, ನಷ್ಟ ಆಗೋದು, ಅದು ಮಾಡುವವರಿಗೆ ಹಾಕಿದವರಿಗೆಲ್ಲ ನಷ್ಟ ಆಗೋದು. ಈ ತರ ಸಂದರ್ಭಗಳು ಕೂಡ ಅವರಿಗೆ ಆಗುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಸಾಲ ಕೊಡುವಾಗ, ಸಾಲ ತೆಗೆದುಕೊಳ್ಳುವಾಗ, ಮತ್ತೆ ಯಾವುದೇ ಒಂದು ಮನೆಯಲ್ಲಿ ವಸ್ತುಗಳನ್ನು ಭದ್ರವಾಗಿ ಇಡಬೇಕು. ಮತ್ತೆ ಕೆಲವೊಂದಷ್ಟು ಏನಾಗುತ್ತೆ, ನಾವು ಎಲ್ಲಿ ಇಟ್ಟಿರ್ತೀವಿ, ನಾವು ಎಲ್ಲಿ ಇಟ್ಟಿರೋದು ನೆನಪಿರಲ್ಲ, ನಾವು ದುಡ್ಡು ಕಾಸು ಕಳ್ಕೊಂಡ್ಬಿಡ್ತೀವಿ, ಆ ತರ ಮಾಡಿ ಕಳ್ಕೊತೀವಿ. ಬೈ ಮಿಸ್ಟೇಕ್ ಆಗಿ ನಾವು ಕಳ್ಕೊತೀವಿ. ಕೆಲವು ಮಿಸ್ಗೈಡ್ ಆಗುತ್ತೆ ನಮಗೆ, ಅದು ಯಾವುದು ಅಂತ ಗೊತ್ತಿಲ್ಲದೆ ನಾವು ಹೆಚ್ಚು ಕಮ್ಮಿ ಆಗೋದು, ಏನೋ ಬೈ ಮಿಸ್ಟೇಕ್ ಆಗಿ ನಮಗೆ ನಮ್ಮ ಯಾವ್ದೋ ಅಕೌಂಟ್ ಹೋಗಿ ಯಾವ್ದೋ ಅಕೌಂಟ್ಗೆ ದುಡ್ಡು ಹೋಗ್ಬಿಡ್ತದೆ. ಈ ತರ ವ್ಯತ್ಯಾಸಗಳೆಲ್ಲ ಕೂಡ ಆಗ ತುಂಬಾ ಮಿಸ್ಗೈಡ್ ಆಗುತ್ತೆ. 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತುಂಬಾ ಮಿಸ್ಗೈಡ್ ಆಗುತ್ತೆ. 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನೋನು ಜ್ಞಾನಕಾರಕ, ಬಂಧುಗಳು, ಬಾಂಧವರು, ಸಂಬಂಧಿಕರು, ರಿಲೇಷನ್ ಇರ್ತಾರೆ, ಅವರೆಲ್ಲ ಸಹಾಯ ಮಾಡಲ್ಲ ನಮಗೆ, ಅಂದ್ರೆ ಉತ್ತಮವಾಗಿ ಸಹಾಯ ಮಾಡಲ್ಲ. ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಒಳ್ಳೇದನ್ನ ಸಹಿಸೋದಿಲ್ಲ, ನಿಮ್ಗೆ ಸಹಾಯ ಮಾಡೋದಿಲ್ಲ, ನಿಮ್ಮ ಕಷ್ಟ ಪರಿಸ್ಥಿತಿಯಲ್ಲಿ ಅವ್ರು ಯಾರು ಬರೋದಿಲ್ಲ. ಇಂಥ ಕಷ್ಟ ಪರಿಸ್ಥಿತಿ ಇದೆ ಅಂತಂದ್ರೆ ಯಾರು ಕೂಡ ರೆಸ್ಪಾನ್ಸ್ ತಗೊಳ್ಳಲ್ಲ. ಅಂತ ಸಂದರ್ಭಗಳು ಕೂಡ ಈ 12ನೇ ಮೇಲೆ ಇರ್ತಕ್ಕಂಥ ಕೇತುವಿನಿಂದ ಬರುತ್ತೆ. ರಾಹುನಿಂದ ಸಾಲ, ಶತ್ರು, ರೋಗ, ಮತ್ತೆ ಕೆಲವೊಂದಷ್ಟು ಮನೆಯಲ್ಲಿ ಹಿರಿಯವರಿಂದ ನಮಗೆ ಆರೋಗ್ಯದ ಸಮಸ್ಯೆ, ಆಮೇಲೆ ಆಸ್ತಿ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದು, ಇವೆಲ್ಲ ಕೂಡ ಈ ಒಂದು ರಾಹು ಕೇತುಗಳಿಂದ ನಮಗೆ ಆ ಚಾನ್ಸಸ್ ಇರುತ್ತೆ. ಅದು ಇನ್ನೊಂದು ನಾವು ನೋಡ್ತಕ್ಕಂಥದ್ದೇನು, ಶನಿ ಕರ್ಮದ ಫಲ. ನಾವು ಯಾರು ಏನೇ ಮಾಡ್ಬಿದ್ರು ಕೂಡ ನಾವು ಮಾಡಿದ ಕರ್ಮ ನಾವು ಅನುಭವಿಸ್ಬೇಕಾಗುತ್ತೆ. ಅದನ್ನ ನಾವು ಕರ್ಮದ ಫಲ ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಮದ ಫಲ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟು ಕರ್ಮ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಕೆಲವು ಸಂದರ್ಭಗಳು ಏನಾಗತ್ತೆ ಅಂದ್ರೆ, ಆ ಈ ನಾವು ಒಳ್ಳೇದು ನಾವು ಬೇಕು ಅಂತ ನಾವು ಹೇಳ್ತೀವಿ, ಒಳ್ಳೇದಾಗ್ಬೇಕು, ಹಾಗಾಗ್ಬೇಕು, ಏನೇನೋ ಅಲ್ಲಿ ಯೋಚನೆ, ಒಳ್ಳೊಳ್ಳೆ ಒಂದು ಥಿಂಕಿಂಗ್ ಪ್ರಾಸೆಸ್ ಇಟ್ಕೊಂಡಿರ್ತೀವಿ. ಆದ್ರೆ ನಮ್ಗೆ ಒಳ್ಳೇದು ಆಗ್ಬೇಕು ಅನ್ನುವಂತ ಚಿಂತನೆ ಇರುತ್ತೆ, ಒಳ್ಳೇದು ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಮತ್ತೆ ನಾವು ಉದ್ದೇಶಪೂರ್ವಕವಾಗಿ ಒಳ್ಳೇದು ಮಾಡಲ್ಲ. ಕೆಲವು ಸಲ ನಮ್ಗೆ ಇದು ಕೆಟ್ಟದ್ದು ಗೊತ್ತಿದ್ರು ನಾವು ಮಾಡ್ತೀವಿ, ಆದ್ರೆ ಒಳ್ಳೆಯ ಚಿಂತನೆ, ಒಳ್ಳೆಯ ಯೋಚನೆ ನಾವು ಹೇಳ್ತಾ ಇರ್ತೀವಿ. ಹಾಗೆ ಕೆಲವೊಂದಷ್ಟು ಆಗುತ್ತೆ. ಅದರಿಂದ ಕೂಡ ನಮಗೆ ಕರ್ಮದ ಫಲ ನಮಗೆ ಸುತ್ತಕೊಳ್ತದೆ. ಹಾಗಾಗಿ ಸಪ್ತಮದಲ್ಲಿ ಶನಿ ಇದ್ದಾನೆ, ಅವನು ಕೂಡ ಸ್ವಲ್ಪ ತೊಂದರೆ ಕೊಡ್ತಾನೆ. ಏನ್ ತೊಂದರೆ ಕೊಡ್ತಾನಪ್ಪ ಅಂತಂದ್ರೆ, ಸ್ವಲ್ಪ ದಿಗ್ಬಲ. ಅವನು ಯಾವುದಕ್ಕೂ ಶನಿ ನಿಮ್ಗೆ 7ರ ದಿಗ್ಬಲ ಅಂತಂದ್ರೆ ಅವನು ಒಳ್ಳೆ ಫಲ ಕೊಡ್ತಾನೆ, ಇಂಡಿವಿಜುವಲ್ ಆಗಿ ಕೊಡ್ತಾನೆ. ಯಾರ್ದಾರ ಜೊತೆ ಸೇರಿದ್ರು ನಾವು ಒಳ್ಳೆ ಫಲ ಕೊಡಲ್ಲ. ಯಾಕೆ ಅಂತಂದ್ರೆ ಅವನು ಸಪ್ತಮದಲ್ಲಿ ಇನ್ನೊಬ್ರು ಸೇರಕ್ ಬಿಡಲ್ಲ. ಯಾಕೆಂದ್ರೆ ಅದು ಆ ರಾಶಿಗೆ ಮಂಗಲ ಸ್ಥಾನ ಶನಿ ಇರೋದು, ಮತ್ತೆ ರೋಗ ಸ್ಥಾನದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಅವನು ಶನಿ ಯಾವಾಗ ಈ ಒಂದು ಇದರಲ್ಲಿ ಕನ್ಯಾ ರಾಶಿಗೆ 7ನೇ ಮನೆಯಲ್ಲಿ, ಮೀನದಲ್ಲಿ ಯಾವಾಗ ಶನಿ ಬರ್ತಾನೆ 7ನೇ ಮನೆಯಲ್ಲಿ, ಅವನು ಬೇರೆಯವರು ಬಂದು ಸೆಂಟ್ರಲ್ ಬರಕ್ ಬಿಡಲ್ಲ. ಯಾಕೆ ಅಂದ್ರೆ ಶನಿ ಒಂದು ವಿಶೇಷವಾಗಿದ್ದು, ಅವನು ದಿಗ್ಬಲ ಅಂದ್ರೆ ಷಡ್ ಬಲದಲ್ಲಿ ಒಂದು ದಿಗ್ಬಲ, ಷಡ್ಬಲ ಅಂತ ಇರುತ್ತೆ ಗ್ರಹಗಳಿಗೆ. ಆ ಷಡ್ ಬಲದಲ್ಲಿ ಒಂದು ದಿಗ್ಬಲ ಅಂತ ಇರ್ತೀವಿ. ಒಂದೊಂದು ಗ್ರಹಕ್ಕೂ ಒಂದೊಂದು ಸ್ಥಾನದಲ್ಲಿ ಬಲ ಇರ್ತದೆ, ದಿಗ್ಬಲ. ಮೀನದಲ್ಲಿರ್ತಕ್ಕಂಥ ಶನಿ ಕನ್ಯಾ ರಾಶಿಗೆ ದೃಷ್ಟಿ ಬರೋದ್ರಿಂದ, ಕನ್ಯಾ ರಾಶಿಯವರಿಗೆ 7ನೇ ಮನೆ ಶನಿ ಆಗೋದು ದಿಗ್ಬಲ. ಆ ದಿಗ್ಬಲ ಕನ್ಯಾ ರಾಶಿಯವರಿಗೆ ಬರೋದ್ರಿಂದ 3ನೇ ಮನುಷ್ಯನು 2ನೇ ಮನುಷ್ಯ ಎಲ್ಲೂ ಸೇರ್ಲಿಕ್ಕೆ ಕನ್ಯಾ ರಾಶಿಯವರಿಗೆ ಬಿಡ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಅವ್ರ ಕಮಿಟ್ಮೆಂಟ್ ಫೇಲ್ ಆಗ್ತದೆ. ಈಗ ನನಗೆ ತುಂಬಾ ಏನೋ ಬೇಕಾದ ವಿಚಾರ ನಾನು ಮಾತಾಡ್ತೀನಿ ಅಂದ್ರೆ ಅವ್ನು ಶನಿ ಬಿಡಲ್ಲ. ನನಗೇನೋ ಇಂಪಾರ್ಟೆಂಟ್ ಇದೆ, ನಷ್ಟ ಆಗ್ತದೆ, ಹೋಗ್ಬೇಕು ಅಂದ್ರೆ ಹೋಗ್ಲಿಕ್ಕೆ ಬಿಡಲ್ಲ. ಯಾಕೆಂದ್ರೆ ಅವ್ನು ದಿಗ್ಬಲ, ಅವನು ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅವನೊಂದು ಹಿಡಿತದಲ್ಲಿ ಇರ್ಬೇಕು ಅಂತೇಳಿ ಅವನು ಇರುವವರೆಗೆ ಅಷ್ಟು ಕೆಲಸ ಮಾಡ್ತಾನೆ. ಹಾಗಾಗಿ ಕೂಡ ಕೆಲವೊಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ತೊಂದರೆ ಆಗ್ತದೆ. ಮದುವೆ ಮಾಡ್ಕೋಬೇಕು ಅಂದ್ರೆ ಆಗ್ಲಿಕ್ಕೆ ಬಿಡಲ್ಲ ಅವನು. ಯಾಕೆಂದ್ರೆ 7ನೇ ಮದುವೆ ಆಗ್ಲಿಕ್ಕೆ ಬಿಡಲ್ಲ ಅವ್ನು ನೀನೊಬ್ಬನೇ ಹಾಗೆ ಇರ್ಬೇಕು, ನೀನು ಕರೆಕ್ಟ್ ಆಗಿ ಹೀಗೆ ಇರ್ಬೇಕು ಅಂತ ಸ್ಟ್ರೈಟ್ ಆಗಿ ತೋರಿಸ್ಬಿಡ್ತಾನೆ. ಹಾಗಾಗಿ ಮದುವೆ ಆಗೋದಕ್ಕೆ ಅವನು ಸಹಕಾರ ಕೊಡಲ್ಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋಕೆ ಅವನು ಸಹಕಾರ ಕೊಡಲ್ಲ. ಮತ್ತೆ ಯಾವುದೇ ಜೊತೆ ಒಂದು ಕಮಿಟ್ಮೆಂಟ್ ಮಾಡಿದ್ರಿ ಅಂದ್ರೆ, ಬೈ ಚಾನ್ಸ್ ನೀವು ಒತ್ತಾಯಪೂರ್ವಕ ಮಾಡಿದ್ರೆ ಅದು ಫೇಲ್ ಮಾಡ್ತಾರೆ. ಮತ್ತೆ ಅಲ್ಲಿ ಫೇಲ್ ಆದ್ಮೇಲೆ ಇನ್ನೊಂದು ಏನಾಗುತ್ತೆ, 2 ರೋಗಸ್ಥಾನ, ಸಾಲ, ಶತ್ರು, ಅವರು ಎಂಟ್ರಿ ಆಗ್ತಾರೆ. ಅಲ್ಲಿ ರಾವ್ ಎಂಟ್ರಿ ಆಗೋದನ್ನ ತುಂಬಾ ಕಾಂಪ್ಲಿಕೇಶನ್ ಮಾಡಿ ತುಂಬಾ ಆಳಕ್ಕೆ ತಗೊಂಡು ಹಾಕ್ಬಿಡ್ತಾರೆ. ಅಂದ್ರೆ ಆ ಸಾಲಕ್ಕೆ ತಗೊಂಡು ಹಾಕ್ಬಿಡ್ತಾನೆ, ಅಲ್ಲ ಮಾನಸಿಕವಾಗಿ ತೊಂದರೆ ತಂದ ಬಿಡ್ತಾನೆ. ಇಲ್ಲ ಕುಟುಂಬದಲ್ಲಿ ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು, ಅಸಮಾಧಾನ ಉಂಟಾಗೋದು, ಮನೆ ಬಿಟ್ಟು ನಾವು ಬೇರೆ ಉಳಿಯೋದು, ಈ ತರದ್ದೆಲ್ಲ ಸಂದರ್ಭಗಳು ಬರಬಹುದು. ಹಾಗಾಗಿ ಬಹಳ ಜಾಗ್ರತೆ ವಹಿಸಬೇಕು. ಈ ಕನ್ಯಾ ರಾಶಿಯವರು ಎಷ್ಟು ಜಾಗ್ರತೆಯಿಂದ ಇರ್ತಾರೋ ಅಷ್ಟು ಅವ್ರಿಗೆ ಅನುಕೂಲ. ಯಾಕೆಂದ್ರೆ 10ರಲ್ಲಿ ಗುರು ಇದ್ದಾನೆ. ಗುರು ಒಳ್ಳೆಯವನಲ್ಲ, ಬಟ್ ಅವನು ಗುರು ದೃಷ್ಟಿ ಒಳ್ಳೇದು ಅಂತ ನಾವು ಹೇಳ್ತೀವಿ, ಅವನು ತಗೋಬೇಕು. ಯಾಕಂದ್ರೆ ಒಳ್ಳೇದನ್ನ ಮಾಡ್ತಾ ಅದನ್ನ ಹೇಳ್ಬೇಕಲ್ಲ ನಾವು. ಬರೇ ರಾಹು ಕೇತು ಕೆಟ್ಟದ್ ಮಾಡ್ತಾರೆ ಅಂದ್ಬಿಟ್ರೆ ಸರಿ ಹೋಗಲ್ಲ. ಕರ್ಮದ ಫಲ ಇರುತ್ತೆ, ಪುಣ್ಯದ ಫಲ ಇರುತ್ತೆ, ಪುರೋಹಿತ ಕರ್ಮ ಇರುತ್ತೆ. ಇದು 3 ಸೇರಿಸ್ಕೊಂಡು ನಾವು ಹೇಳ್ಬೇಕು ರಾಹುಗೆ. ಹಾಗಾಗಿ ರಾಹುದ ಒಂದು ವಿಶೇಷತೆ ಇರ್ತದೆ. ಹಾಗಾಗಿ 10ರಲ್ಲಿ ಇರ್ತಕ್ಕ ಗುರು ಆ ರಾಶಿಗೆ ಒಳ್ಳೆಯವನು ಆಗದೇ ಇದ್ರು, ಬಲ ಅಂದ್ರೆ ಒಳ್ಳೆಯವನು ಕೆಟ್ಟವನು ಅಂತಲ್ಲ, ಗುರು ಆ ಬಲ ಅಂತ ನಾವು ಹೇಳಲ್ಲ,
ಕೇಂದ್ರ ಅಂತ ಹೇಳ್ತೀವಿ. ಅವ್ರಿಗೆ ದೋಷನೂ ಹೇಳ್ಬೇಕು 10ನೇ ಮನೆಯಲ್ಲಿ. ಆದ್ರೆ ಗುರು ದೃಷ್ಟಿ ತುಂಬಾ ಒಳ್ಳೇದು, ಶನಿ ದೃಷ್ಟಿ ಒಳ್ಳೇದಲ್ಲ. ಹಾಗಾಗಿ ಧನಸ್ಥಾನಕ್ಕೆ ಗುರುದೃಷ್ಟಿ ಬರೋದ್ರಿಂದ ಇವ್ರಿಗೆ ಏನೇ ಸಮಸ್ಯೆ ಬಂದ್ರು ರಿಕವರಿ ಆಗತ್ತೆ. ಎಂತ ಸಮಸ್ಯೆ ಬಂದ್ರು ಅದರಿಂದ ಕಠಿಣ ಪರಿಸ್ಥಿತಿಯಲ್ಲಿ ಇವ್ರು ಪಾರಾಗ್ತಾರೆ ಅಂತ ನಾವು ಹೇಳ್ಬೋದು. ಬಟ್ ಆದ್ರೆ ಪಾರಾಗ್ತೀವಿ ಅಂತ ಹೇಳಿ ನಾವು ಗುಂಡಿಗೆ ಬೀಳೋದ್ ಬೇಡ, ನಮ್ಮ ಜಾಗ್ರತೆ ಇರೋದು ಬಹಳ ಮುಖ್ಯ. ಹಾಗಾಗಿ ಕನ್ಯಾ ರಾಶಿಯವರು ಬಹಳ ಜಾಗ್ರತೆ ವಹಿಸಬೇಕು. ಮತ್ತೆ ಇವರಿಗೆ ಸಾಮಾನ್ಯ ಮಧ್ಯಮ ಫಲ ಅಂತ ಹೇಳ್ಬೋದು. ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿ ತುಲಾ ರಾಶಿ. 2025ರ ಈ ರಾಹು ಕೇತು ಸಂಚಾರದಿಂದ ತುಲಾ ರಾಶಿಯವರ ಮೇಲೆ ಯಾವ್ಯಾವ ರೀತಿಯ ಪರಿಣಾಮವನ್ನ ಬೀರ್ಲಿದೆ ಗುರುಜಿ? ಈ ತುಲಾ ರಾಶಿ ಅಂತ ತೆಗೆದುಕೊಂಡ್ರೆ ತುಲಾ ರಾಶಿಗೆ ರಾಹು ಬಹಳ ಆತ್ಮೀಯ, ಅಂದ್ರೆ ಆ ರಾಶಿಗೆ ಮಿತ್ರ ಅಂತ ನಾವು ಹೇಳ್ಬೇಕು. ಈ ತುಲಾ ರಾಶಿಗೆ ರಾಹು ಪಂಚಮದಲ್ಲಿ ಗೋಚರ ಆಗ್ತಾನೆ. ಏಕಾದಶ ಸ್ಥಾನದಲ್ಲಿ ಕೇತು ಬರ್ತಾನೆ. ಏಕಾದಶ ಸ್ಥಾನ ಅಂದ್ರೆ 11ನೇ ಮನೆ. ಯಾವಾಗ ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಯಾರಿಗೂ ಕೂಡ ಕೆಟ್ಟದ್ದು ಮಾಡಲ್ಲ, ಶಿವಫಲ ಕೊಡುತ್ತೆ ಅಂತ ನಾವು ಕನ್ಸಿಡರ್ ಮಾಡಬೇಕು. ಯಾವುದೇ ಗ್ರಹ ಆಗಲಿ, ನಿಮ್ಗೆ 9 ಗ್ರಹಗಳಲ್ಲಿ ಯಾವುದೇ ಗ್ರಹಗಳು 11ನೇ ಮನೆ ಒಳ್ಳೆ ಫಲ ಅಂತ ಹೇಳಬೇಕು, ಗೋಚರದಲ್ಲಾಗಲಿ ಜಾತಕದಲ್ಲಾಗಲಿ. ಹೀಗೆ ತುಲಾ ರಾಶಿಗೆ ಶುಕ್ರನ ರಾಶಿ ಮತ್ತೆ ಶುಕ್ರನಿಗೆ ರಾಹು ಸಂಬಂಧ ಇದೆ, ಅಂದ್ರೆ ಅವರು ಮಿತ್ರ ಗ್ರಹ ಆಗ್ತಾರೆ. ಹಾಗಾಗಿ ಈ ತುಲಾ ರಾಶಿಯವರಿಗೆ ಪಂಚಮ ರಾಹು ತುಂಬಾ ಕೆಟ್ಟದ್ದು ಅಂತ ಹೇಳ್ತೀವಿ ನಾವು. ಪಂಚಮದಲ್ಲಿ ರಾಹು ನಿಮಗೆ ನಾಗದೋಷ ಅಂತ ನಾವು ಹೇಳ್ತೀವಿ. ಇದು ಜಾತಕದಲ್ಲಿ ಸ್ಥಿತ ಇದ್ದಾಗ, ಅಂದ್ರೆ ಜನ್ಮ ಜಾತಕದಲ್ಲಿ ರಾಹು ಪಂಚಮದಲ್ಲಿ ತುಂಬಾ ಕೆಟ್ಟ ಫಲ. ಯಾಕೆಂದ್ರೆ ಜನ್ಮ ಜಾತಕ ಜೀವನ ಪರ್ಯಂತ ಇರತಕ್ಕಂಥದ್ದು. ಇದು ಗೋಚರ ಕೆಲವೊಂದು ಈ ರಾಹು ಕೇತುಗಳು 18 ತಿಂಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಬೇರೆ ಗ್ರಹಗಳು ಅವ್ರವ್ರ ಲಿಮಿಟ್ ಅಲ್ಲಿ ಅವ್ರು ಆಗ್ತಾ ಇರ್ತಾರೆ. ನಾವು ರಾಹು ಕೇತುಗಳ ಬಗ್ಗೆ ಮಾತಾಡೋಣ. ಹೀಗೆ ಈ ರಾಹು ಈ ಎಫೆಕ್ಟ್ ಜಾಸ್ತಿ ಬರುತ್ತೆ ಇದರಲ್ಲಿ ಕೇತು ಎಫೆಕ್ಟ್ ಜಾಸ್ತಿ ಬರೋದಿಲ್ಲ. ಯಾಕೆಂದ್ರೆ ಕೇತು ಏಕಾದಶ ಸ್ಥಾನದಲ್ಲಿ ಇರೋದ್ರಿಂದ ಅವನು ಕೇತು ಶಿವ ಫಲ ಕೊಡ್ತಾನೆ. ಪಂಚಮದಲ್ಲಿ ರಾಹು ಒಳ್ಳೆ ಫಲ ಕೊಡೋದಿಲ್ಲ. ಪಂಚಮ ಸ್ಥಾನ ನಾವು ಪೂರ್ವಪುಣ್ಯ ಅಂತ ಹೇಳ್ತೀವಿ. ಪೂರ್ವಪುಣ್ಯ ಸ್ಥಾನ ಅಂತಂದ್ರೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಒಳ್ಳೆ ಧರ್ಮ, ಕರ್ಮ, ಯೋಚನೆ, ಚಿಂತನೆ ಇವೆಲ್ಲವೂ ಕೂಡ ಪಂಚಮ ಸ್ಥಾನದಿಂದ ಅದು ಆಕ್ಟಿವ್ ಆಗಬೇಕು, ಅಲ್ಲಿ ಅದು ಅಲ್ಲಿಂದ ಬರ್ಬೇಕು. ಹಾಗಾಗಿ ಅಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಪೂರ್ವಾಜಿತ ಕರ್ಮ ಆಕ್ಟಿವ್ ಆಗಲ್ಲ, ಅಂದ್ರೆ ಪೂರ್ವಾಜಿತ ಶಿವ ಫಲಗಳು ನಮ್ಗೆ ಬರ್ತಾ ಇರಲ್ಲ. ಮತ್ತೆ ಕುಟುಂಬ ಅಂತ ಹೇಳ್ತೇವೆ, ಈ ಮದುವೆ ಆಗೋದಕ್ಕೂ ಸ್ವಲ್ಪ ನಿಧಾನ ಮಾಡ್ತಾರೆ. ಕುಟುಂಬ ವೃದ್ಧಿ ಆಗಕ್ಕೆ ಬಿಡೋದಿಲ್ಲ, ಕುಟುಂಬ ಆಗೋಕ್ ಬಿಡಲ್ಲ. ಇನ್ನು ಮದುವೆ ಆದವ್ರಿಗೆ ಸಂತಾನ ದೋಷ ಅಂತ ಹೇಳ್ತೀವಿ. ಪಂಚಮ ಸ್ಥಾನ ಪುತ್ರ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ಕೂಡ ಸ್ವಲ್ಪ ದೋಷ ಬರ್ತದೆ. ಸಂತಾನ ನಿಧಾನ ಆಗೋದು, ವಿವಾಹಕ್ಕೆ ಪ್ರತಿಬಂಧಕ ನಿಧಾನ ಆಗೋದು, ಮತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗೋದನ್ನ ನಿಂತ್ಕೊಂಡು ಹೋಗೋದು, ನಿಲ್ತಕ್ಕಂಥದ್ದು. ಏನ್ ನಿಂತ್ಕೊಳ್ಳುತ್ತೆ ಅಂದ್ರೆ, ನೀವು ಮನೆ ಗೃಹ ಪ್ರವೇಶ ಮಾಡ್ಬೇಕು, ಮನೆ ಕಟ್ಟಕ್ಕೆ ಆಗಲ್ಲ. ನೀವು ನಾಮಕರಣ ಮಾಡ್ಬೇಕು, ಮದುವೆನೇ ಮಾಡಕ್ಕಾಗಲ್ಲ. ಮದುವೆ ಮಾಡ್ಬೇಕು, ಹುಡುಗಿನೇ ಸಿಗಲ್ಲ. ಹೀಗೆ ಒಂದೊಂದು ಹುಡುಗ ಸಿಗಲ್ಲ. ಈಗ ಯಾವುದೋ ಒಂದು ಅಡಚಣೆಯಿಂದ ಎಲ್ಲಾ ಕೆಲಸಗಳು ನಿಧಾನ ಆಗತಕ್ಕಂಥದ್ದು. ಅಂದ್ರೆ ಅದು ಪೂರ್ವ ಪುಣ್ಯದ ವೃದ್ಧಿ ಆಗಲ್ಲ ಅಲ್ಲಿ. ಹಾಗಾಗಿ ಶುಭ ಕಾರ್ಯಗಳನ್ನು ಮನೆ ಮಾಡಕ್ಕೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಆದ್ರೆ ಇನ್ನೊಂದು ನಾವು ಚಿಂತನೆ ಮಾಡ್ಬೇಕು, ಈ ತುಲಾ ರಾಶಿಗೆ ಗುರು ಭಾಗ್ಯದಲ್ಲಿದ್ದಾನೆ, ಅಂದ್ರೆ ಗುರು ದೃಷ್ಟಿ ಇದೆ. ಆ ಗುರು ದೃಷ್ಟಿ ಇರೋದ್ರಿಂದ ಆ ರಾಶಿಯವರಿಗೆ ಗುರುವಿನ ಅನುಗ್ರಹ ಇದೆ. ಹಾಗೆ ರಾಹುನ ಕಾಟ ತೊಂದರೆ ಕೂಡ ಇದೆ. ಆದ್ರೆ ರಾಹುನ ಮೇಲೂ ಕೂಡ ಗುರುದೃಷ್ಟಿ ಇದೆ. ರಾಹುನ ಮೇಲೆ ಗುರುದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಕಂಟ್ರೋಲ್ ಇರುತ್ತೆ. ಸಾಮಾನ್ಯವಾಗಿ ಮಧ್ಯಮವಾಗಿ ಅವರಿಗೆ ಈಗ 6 ತಿಂಗಳಿಗೆ ಆಗೋದು 1 ವರ್ಷಕ್ಕಾಗತ್ತೆ, 3 ತಿಂಗಳಿಗೆ ಆಗೋದು 6 ತಿಂಗಳಿಗೆ ಆಗುತ್ತೆ. ಅಂದ್ರೆ ಡಬಲ್ ಎಫೆಕ್ಟ್ ತಗೊಳುತ್ತೆ. ಡಬಲ್ ಸಮಯವನ್ನು ಯಾಕೆ ತಗತ್ತೆ, ಸಮಯವನ್ನ ಹೆಚ್ಚಿಗೆ ತಗೊಳುತ್ತೆ ಅಂದ್ರೆ, ಇಲ್ಲಿ ರಾಹುನು ಫಲ ಕೊಡ್ತಾನೆ, ಇಲ್ಲಿ ಗುರುನು ಫಲ ಕೊಡ್ತಾನೆ. ಈ ಡಿಲೇ ಮಾಡೋದು ರಾಹು ಆದ್ರೆ ಕೆಲಸ ಡಿಲೇ ಆದ್ಮೇಲೆ ಆ ಕೆಲಸ ಸಕ್ಸಸ್ ಆಗೋದಕ್ಕೆ ಗುರು ಕಾರಣ. ಅಂದ್ರೆ ಇಬ್ರು ಫಲ ಕೊಡ್ತಾರಲ್ಲಿ. ಶಿವಫಲ ಕೊನೆಯಲ್ಲಿ ಬರುತ್ತೆ, ನಿಮ್ಗೆ ತೊಂದರೆಗಳು ಫಸ್ಟ್ ಬರುತ್ತೆ. ಈಗ ಪಾಪಗ್ರಹಗಳೆಲ್ಲ ಮೊದಲೇ ನಮಗೆ ಫಲವನ್ನು ಕೊಡುತ್ತದೆ. ಅಶುಭ ಗ್ರಹಗಳೆಲ್ಲ ಅಶುಭ ಫಲವನ್ನು ಫಸ್ಟ್ ಕೊಡುತ್ತೆ, ಶುಭ ಗ್ರಹಗಳೆಲ್ಲ ಶುಭ ಫಲವನ್ನು ಆಮೇಲೆ ಕೊಡುತ್ತೆ. ಹಾಗಾಗಿ ಡಿಲೇ ಆಗಿ ಕೆಲಸ ಆಗುತ್ತೆ. ಅಂದ್ರೆ ಡಿಲೇ ಆಗೋದು ರಾಹುನಿಂದ, ಕೆಲಸ ಆಗೋದು ಗುರುವಿನಿಂದ. ಹಾಗೆ ಅದು ಎರಡು ಕೂಡ ಇದಕ್ಕೆ ಕನೆಕ್ಟ್ ಆಗುತ್ತೆ. ತುಲಾ ರಾಶಿಗೆ ಗುರುವಿನ ಕನೆಕ್ಟ್ ಇದೆ, ರಾಹು ಕನೆಕ್ಷನ್ ಇದೆ, ಕೇತುವಿನ ಶಿವಫಲ ಇದೆ. ಸಾಮಾನ್ಯವಾಗಿ ಈ ಒಂದು ರಾಶಿಯವರಿಗೆ ಸಾಮಾನ್ಯ ಒಳ್ಳೇದಂತ ನಾವು ಹೇಳ್ಬೇಕು. ಮತ್ತೆ ವಿವಾಹ ಮಾಡತಕ್ಕಂಥ ವಿವಾಹ ಆಗತ್ತೆ, ಸ್ವಲ್ಪ ಡಿಲೇ ಆಗತ್ತೆ. ಸಂತಾನ ಆಗತ್ತೆ, ಡಿಲೇ ಆಗತ್ತೆ. ಮನೆ, ಕಾರು, ಫ್ಲಾಟು, ಕೃಷಿ ಎಲ್ಲಾನು ತಗೋಬಹುದು, ಆದ್ರೆ ಅದರಲ್ಲಿ ಡಿಲೇ ಆಗತ್ತೆ. ಅದು ಮತ್ತೆ ಅಂತ ತುಂಬಾ ತೊಂದರೆಗಳನ್ನಾಗೋದಿಲ್ಲ. ಆದ್ರೆ ಇದು ಮಾಡ್ಬೇಕು, ಓಡಾಡ್ಬೇಕು, ತಿರ್ಗಾಡ್ಬೇಕು, ತುಂಬಾ ನಿಮ್ಗೆ ಟೆನ್ಷನ್ ಸ್ಟ್ರೆಸ್ ಆಗ್ತದೆ. ಆರ್ಥಿಕ ಸಂಕಷ್ಟವೂ ಬರ್ತದೆ. ಅಂದ್ರೆ ಅಲ್ಲಿ ಗುರುದೃಷ್ಟಿ ಇರೋದ್ರಿಂದ ಅದು ಸಮಸ್ಯೆ ಪರಿಹಾರ ಆಗ್ತದೆ. ಹೇಗೆ ಅಂತ ನಮ್ಮ ಹತ್ರ ದುಡ್ಡಿಲ್ಲ, ಆದ್ರೆ ದುಡ್ಡು ನಾವು ಅರೇಂಜ್ ಮಾಡ್ತೀವಿ. ನಮಗೆ ದುಡ್ಡಿಲ್ಲ, ಬಟ್ ನಾವು ಎಲ್ಲೋ ಸಾಲ ತಗೊಂಡು ತರ್ತೀವಿ, ಅದಕ್ಕೆ ನಾವು ಬಡ್ಡಿ ರೂಪವಾಗಿ ನಾವು ಕೊಡ್ತೀವಿ, ರಾವ್ ಎಫೆಕ್ಟ್. ದುಡ್ಡು ಇಲ್ಲ ಅನ್ನೋದು ನಮಗೆ ರಾವ್ ಎಫೆಕ್ಟು, ದುಡ್ಡು ಸಿಗತ್ತೆ ಅನ್ನೋದು ಗುರುವಿನ ಎಫೆಕ್ಟು, ಆಮೇಲೆ ಬಡ್ಡಿ ಕಟ್ಟೋದು, ಅಸಲು ಕಟ್ಟೋದು ರಾವ್ ಎಫೆಕ್ಟ್. ಅದು ಮನೆಯನ್ನು ತಗೊಂಡಿದೀವಿ ಅನ್ನೋದು ಕೇತು 11ನೇ ಲಾಭಸ್ಥಾನ, ಲಾಭ. ಅದು ನಮಗೊಂದು ವಸ್ತು ತಗೊಂಡಿದೀವಿ ಅಂದ್ರೆ ಆ ವಸ್ತು ನಮ್ಮ ಮನೆ ಲಾಭವಾಗಿರ್ತದೆ. ದುಡ್ಡು ಇಲ್ಲದೆ ತಗೊಂಡಿದೀವಿ ಅಂದ್ರೆ ನಿಮಗೆ ಗುರುವಿನಿಂದ ದುಡ್ಡು ಬರುತ್ತೆ, ರಾಹುನಿಂದ ನಿಮಗೆ ಅಸಲು ಬಡ್ಡಿ ಕಟ್ಟಬೇಕು, ಅದರ ಇನ್ವೆಸ್ಟ್ಮೆಂಟ್ ಅದಕ್ಕೆ ಕಟ್ಟಬೇಕು. ಮತ್ತೆ ಕೇತು 11ನೇ ಇರೋದ್ರಿಂದ ಆ ವಸ್ತು ನಿಮ್ದಾಗಿರುತ್ತೆ. ಈ ರೀತಿ 3 ರೀತಿಯಲ್ಲಿ ನಾವು ಕೂಡ ಅದನ್ನ ಚಿಂತನೆಯನ್ನ ಮಾಡ್ಬೋದು. ಅಲ್ವೇ? ಕರೆಕ್ಟ್ ಆಗಿದೆ, ನಾನು ಅರ್ಥ ಆಗ್ತಾ ಇದೆಯಾ? ಈ ತರ ಅಂದ್ರೆ ನಮಗೆ ಎಲ್ಲಾ ಕಡೆಯಿಂದನೂ ಕೂಡ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ಸಮ್ಮಿಶ್ರ ಅಂದ್ರೆ ಎಲ್ಲ ಮಿಶ್ರ ಆಗ್ತದೆ. ಹೀಗೆ ಅಂತದ್ದು ಕೂಡ ಆಗುವಂತ ಸಾಧ್ಯತೆಗಳು ಇರ್ತದೆ.
ಮತ್ತೆ ಈ ಒಂದು ರಾಹುದು ನಾವು ಎಫೆಕ್ಟ್ ತಗೊಂಡು ನೋಡುವಾಗ ಪಂಚಮ ಸ್ಥಾನ ಬುದ್ಧಿಸ್ಥಾನ. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಚಿಂತನೆ ಮಾಡ್ಬೇಕು. ಬರೇ ನಾವು ಒಂದೇ ಮಾರ್ಗದಲ್ಲಿ ಹೋಗೋದಲ್ಲ. ಮಕ್ಕಳು ಬಹಳ ಇಂಪಾರ್ಟೆಂಟ್. ಈಗ ಅದು ಬುದ್ಧಿ ಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಮಕ್ಕಳಿಗೆ ನಿಧಾನ ಆಗತ್ತೆ, ಓದು ನಿಧಾನ ಆಗತ್ತೆ. ಒಂದು ತುಲಾ ರಾಶಿಯವ್ರ ಮಕ್ಕಳಿಗೆ ಸ್ವಲ್ಪ ಸ್ಲೋ ಆಗತ್ತೆ, ಮತ್ತೆ ಬ್ಯಾಲೆನ್ಸ್ ಆಗಲ್ಲ, ಅಂದ್ರೆ ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರಲ್ಲ ಅವರು. ಈ ಸಲ ತುಂಬಾ ಮಾರ್ಕ್ಸ್ ತಗೊಂಡ್ರೆ ಮುಂದೆ ಜಸ್ಟ್ ಪಾಸ್ ಆಗ್ಬಿಡ್ತಾರೆ. ಅಂದ್ರೆ ಒಂದು ಸ್ಟೇಬಲ್ ಆಗಿ ಕರೆಕ್ಟ್ ಆಗಿ ಓದ್ಕೊಂಡು ಹೋಗಕ್ಕಾಗಲ್ಲ ಅವರಿಗೆ. ಮತ್ತೆ ಕೆಲವೊಂದಷ್ಟು ಅವ್ರಿಗೆ ಎಕ್ಸಾಮ್ ಬರೆಯುವ ಸಮಯದಲ್ಲಿ ಮರೆತು ಹೋಗ್ತದೆ, ಆ ಸಮಯಕ್ಕೆ ಬರಲ್ಲ. ಎಲ್ಲಾ ಕ್ವಶನ್ಗೆ ಆನ್ಸರ್ ಬರುತ್ತೆ, ಮನೇಲಿ ಹೇಳ್ತಾರೆ, ಬಟ್ ಎಕ್ಸಾಮ್ ಮುಗಿದ ಮೇಲೆ ಕ್ವಶನ್ ಪೇಪರ್ ಇಟ್ಕೊಂಡ್ರೆ ಅವ್ರಿಗೆ ಎಲ್ಲ ಆ ಟೈಮಲ್ಲಿ ಕೆಲವು ಬಂದಿರಲ್ಲ. ಯಾಕೆಂದ್ರೆ ಬರುತ್ತೆ, ಅದು ಮನೇಲಿ ಬರುತ್ತೆ, ಅಲ್ಲಿ ಕಾಲೇಜಲ್ಲೋ ಸ್ಕೂಲಲ್ಲೋ ಓದಲ್ಲಿ ಬರೆಯೋದಕ್ಕೆ ಆ ಟೈಮಿಗೆ ಅದು ಬರಲ್ಲ. ಆ ತರ ನೆನಪಿನ ಶಕ್ತಿ ಸ್ವಲ್ಪ, ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಈ ಒಂದು ರಾಹು ನಮಗೆ ಬುದ್ಧಿ ಸ್ಥಾನದಲ್ಲಿ ಇರೋದ್ರಿಂದ. ಈ ವಿದ್ಯಾಸ್ಥಾನ ತಗೊಂಡು ನೋಡಿದ್ರೆ ವಿದ್ಯಾಸ್ಥಾನಾಧಿಪತಿ ಅದಕ್ಕೆ ಶನಿ ಆಗ್ತಾರೆ. ವಿದ್ಯಾಸ್ಥಾನಾಧಿಪತಿ ಶನಿ ಅಂತ ವಿದ್ಯೆಗೆ ಕಾರಕ ಅಲ್ಲ. ಇದು ಶನಿ ರಿಪುಭಯನ ಶೌನಂ ಶೌರ್ಯ ಮರ್ಕಿ ಅಂತಂದ್ರೆ ಶೌರ್ಯಕ್ಕೆ ಕಾರಕ, ಹಠಕ್ಕೆ ಕಾರಕ, ಇದಕ್ಕೆಲ್ಲ ಶನಿ ಕಾರಕ. ಆದ್ರೂ ಕೂಡ ಈ ಒಂದು ವಿದ್ಯೆಗೆ ಪೂರಕವಾಗಿ ಅವನು ಅಷ್ಟು ಒಳ್ಳೆ ಫಲವನ್ನ ಕೊಡಲ್ಲ. ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಅಂದ್ರೆ ಚತುರ್ಥ ಭಾವಕ್ಕೆ ವಿದ್ಯಾಸ್ಥಾನಕ್ಕೆ ಅಷ್ಟು ಒಳ್ಳೆ ಫಲವನ್ನ ಅವನು ಶನಿ ಅದಕ್ಕೆ ಗೋಚರದಲ್ಲಿ ಫಲ ಕೊಡಲ್ಲ. ಮತ್ತೆ ಗುರುವಿನ ನಾವು ಚಿಂತನೆ ಮಾಡುವಾಗ ಗುರು ಒಳ್ಳೆ ಫಲವನ್ನು ಕೊಡ್ತಾನೆ. ಆದ್ರೆ ಯಾವುದೇ ಆದ್ರೂ ಕೂಡ ಜಾತಕದ ಒಂದು ಕಾರಣವೂ ಇರ್ತದೆ. ಅವರ ಜಾತಕದಲ್ಲಿ ಗುರು ಏನಾದ್ರು ಮಾರಕಾಧಿಪತಿ ಆದ್ರೆ ಅವಾಗಲೂ ಕೂಡ ಗುರುನು ಕೂಡ ರಾಹುನಂತೆ ಕೆಟ್ಟ ಫಲ ಕೊಟ್ಬಿಡ್ತಾನೆ. ಅವರ ಜಾತಕ ಸಂಬಂಧಪಟ್ಟದ ಗುರು ಒಳ್ಳೇದೇ ಮಾಡ್ತಾನೆ ಅಂತಲ್ಲ, ಕೆಟ್ಟ ಫಲನು ಮಾರಕ ಆದಾಗ, ಬಾಧಕ ಆದಾಗ, ಇದೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಇದ್ದಾಗ, ಬೇರೆ ಬೇರೆ ಸ್ಥಾನದ ಬದಲಾವಣೆ ಇದ್ದಾಗ, ನೀಚ ಆದಾಗ, ನೀಚಾಗಿ ಭಂಗ ಆದ್ರೂ ಇನ್ನೊಂದು ಒಳ್ಳೆ ಶುಭಫಲವೂ ಬರುತ್ತೆ. ಹೀಗೆ ಯಾವ ಗ್ರಹಗಳ ಸ್ಥಿತಿಗತಿ ಮೇಲೆ ಸಂಬಂಧಪಡುತ್ತೆ. ಈ ರಾಹುಕೇತುಗಳು ನಾವು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇವರು ಪಂಚಮದ ರಾಹು ಅಷ್ಟು ಒಳ್ಳೆ ಶುಭಫಲವನ್ನು ಕೊಡಲ್ಲ. 11ನೇ ಕೇತು ಒಳ್ಳೆ ಜ್ಞಾನವನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಚೆನ್ನಾಗಿ ದುಡ್ಡು ಕೊಡ್ತಾನೆ. ಬರೋ ದುಡ್ಡೆಲ್ಲ ಖಾಲಿಯಾಗಿ ಸಾಲ ಮಾಡ್ಬೇಕಾಗ್ತದೆ. ಇದು ಒಂದು ಸಂದರ್ಭ ಇರ್ತದೆ. ಎಷ್ಟು ದುಡ್ಡು ತಗೊಂಡ್ರು ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಅದೆಲ್ಲ ಇವಾಗ ಅದು ಬೇಕು ಅನ್ಸುತ್ತೆ, ಎಷ್ಟೋ ತಗೋತೀವಿ, ಎಷ್ಟೋ ಮಾಡ್ತೀವಿ, ಏನೋ ಇನ್ವೆಸ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇವಾಗ ಅದು ಬೇಕು ಎಲ್ಲ ಮಾಡ್ಬೇಕು ಅಂತ ಮಾಡಿಸ್ತೀವಿ. ಬಟ್ ಅದು ಈ ರಾಹು ಕೇತುವಿನ ಪೀರಿಯಡ್ ಮುಗಿದ ಮೇಲೆ ಅದು ನಿಷ್ಪ್ರಯೋಜನ ಆಗ್ಬಿಡ್ತದೆ. ಅದು ಯೂಸ್ ಆಗಲ್ಲ. ಅವಾಗ ಜ್ಞಾನೋದಯ ಆಗುತ್ತೆ, ಇದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಇದೆಲ್ಲ ಯೂಸ್ ಆಗೋಲ್ಲ, ಇದು ದುಡ್ಡು ವೇಸ್ಟ್ ಆಗೋಯ್ತು ಅಂತೆ. ಕೇತುಗಳು ಹಾಗೆ, ರಾಹು ಕೇತುಗಳು ಹಾಗೆ ಬಂದಾಗ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಎಲ್ಲ ರೆಡಿ ಮಾಡ್ತಾರೆ. ಅದು ಅವ್ರು ಹೋದ್ಮೇಲೆ ಆ ವಸ್ತು ಆಗ್ಲಿ, ಆ ವ್ಯಕ್ತಿ ಆಗ್ಲಿ, ಆ ಒಂದು ಇದಾಗ್ಲಿ ನಿಮಗೆ ಯೂಸ್ ಆಗೋದಿಲ್ಲ, ಅದು ನ್ಯಾಷನಲ್ ವೇಸ್ಟ್ ಆಗ್ಬಿಡ್ತದೆ. ಅಂದ್ರೆ ಯೂಸ್ ಇಲ್ಲ, ನಮ್ಮ ಪ್ರಪಂಚಕ್ಕೆ ನಷ್ಟ ಆಗ್ಬಿಡ್ತದೆ, ಅಂಥದ್ದು ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ನಾವು ದುಡ್ಡನ್ನು ಬಹಳ ಇಟ್ಕೊಂಡು ಬಹಳ ಜಾಗ್ರತೆಯಿಂದ ಬಹಳ ಲಿಮಿಟ್ ಎಲ್ಲ ಮಾಡ್ಕೊಂಡ್ರೆ ಹಣಕಾಸು ವೃದ್ಧಿ ಚೆನ್ನಾಗಿರ್ತದೆ. ಯೋಚನೆ ಮಾಡ್ಕೊಂಡು, ಬುದ್ಧಿ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಯೋಚನೆ ಮಾಡ್ಕೊಂಡು, ಚಿಂತನೆ ಮಾಡ್ಕೊಂಡು, ಒಂದು ಒಳ್ಳೊಳ್ಳೆ ಒಂದು ಸಲಹೆ ತಗೊಂಡು, ನಮ್ಮ ಹಿತಚಿಂತಕರ ಹತ್ರ ಚರ್ಚೆ ಮಾಡ್ಕೊಂಡು ಒಂದು ನಿರ್ಧಾರ ತಗೊಂಡ್ರೆ ನಮಗೆ ಬುದ್ಧಿ ಸ್ಥಾನಕ್ಕೆ ಅಂತ ತೊಂದರೆ ಆಗಲ್ಲ. ವಿದ್ಯಾಸ್ಥಾನಕ್ಕೂ ಅಷ್ಟೇ, ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಅವರಿಗೆ ಚೆನ್ನಾಗಿ ಅಧ್ಯಯನ ಮಾಡಿಸಿ, ಸ್ವಲ್ಪ ಮಟ್ಟಿಗೆ ಅವ್ರ ಜಾತಕವನ್ನು ಪರಿಶೀಲನೆ ಮಾಡ್ಕೊಂಡ್ರೆ ಜಾತಕ ಚೆನ್ನಾಗಿದ್ದು ಸ್ವಲ್ಪ ಅನುಕೂಲ ಆಗ್ತದೆ. ಅವಾಗ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಈಗ ರಾಜಕೀಯ ವ್ಯಕ್ತಿಗಳಲ್ಲಿ ಸ್ವಲ್ಪ ಅಸಮಾಧಾನ ಆಗೋದು, ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಇವೆಲ್ಲ ಆಗ್ತದೆ. ಅದು ಕೂಡ ರಾಜಕೀಯದಲ್ಲಿ ಆಗುತ್ತೆ. ಇನ್ನು ಸಿನಿಮಾ ರಂಗದಲ್ಲಿರೋರಿಗೆ ಒಳ್ಳೆ ಇದೆ, ಸಾಹಿತಿಗಳಿಗೆ ಒಳ್ಳೆ ಇದೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ನ್ಯಾಯವಾದಿಗಳಿಗೆಲ್ಲ ಒಳ್ಳೆ ಫಲ ಇದೆ. ಒಳ್ಳೆ ಫಲ ಇದೆ ಅಂದ್ರೆ ಜನಕ್ಕೆ ಸಮಸ್ಯೆ ಬರ್ತದೆ ಅಂತ ಲೆಕ್ಕ ಅದು. ಯಾಕೆಂದ್ರೆ ಆತರ ಈಗ ಒಂದು ವೈದ್ಯರ ಹತ್ರ ತುಂಬಾ ಜನ ಇದ್ದಾರೆ ಅಂತಂದ್ರೆ ರೋಗಿಗಳ ಹೆಚ್ಚಿಗೆ ಇದ್ದಾರೆ ಅಂತ ಅರ್ಥ ಅಲ್ವಾ? ಹಾಗೆ ಅಂತ ಆತರ ಜನಕ್ಕೆ ರೋಗ ಬಾಧೆ ಇರ್ತದೆ. ಪಂಚಮದಲ್ಲಿ ರಾಹು ಇರೋದು ರೋಗ ಬಾಧೆ, ಸ್ವಲ್ಪ ಮಟ್ಟಿಗೆ ಅಕಾಲಿಕ ಮಳೆ ಬರೋದು, ಅಕಾಲಿಕ ಕೆಲವೊಂದಷ್ಟು ಹವಾಮಾನ ವೈಪರೀತ್ಯ ಆಗೋದು, ಇವೆಲ್ಲ ಕೂಡ ಆಗ್ತದೆ. ಇದು ಈ ರಾಶಿಯವರಿಗೆ ಅಂತಲ್ಲ, ಸಾಮಾನ್ಯವಾಗಿ ರಾಹುವಿನ ಕೇತುವಿನ ಎಫೆಕ್ಟ್ ಈ ಒಂದು ವ್ಯಾವಹಾರಿಕವಾಗಿ ಆಗ್ತದೆ. ಹಾಗಾಗಿ ಬಹಳ ಜಾಗ್ರತೆ ಇರಿಸಬೇಕು. ಪ್ರತಿಯೊಂದನ್ನು ಕೂಡ ಯೋಚನೆ ಮಾಡಿ ನಾವು ಮಾಡಬೇಕು, ಅದರಿಂದ ಒಳ್ಳೇದಾಗ್ತದೆ. ಮತ್ತೆ ಇವರು ಆದಷ್ಟು ನಾಗಾರಾಧನೆ ಮಾಡಬೇಕು. ಈ ಒಂದು ತುಲಾ ರಾಶಿಯವರು ನಾಗಾರಾಧನೆ ಮಾಡೋದ್ರಿಂದ ಅವರಿಗೆ ವೈಯಕ್ತಿಕವಾಗಿ ಹೇಳ್ತೀನಿ, ಆ ರಾಶಿಯವರಿಗೆ ಅವರಿಗೆ ನಾಗರ ಆರಾಧನೆ ಮಾಡೋದ್ರಿಂದ ಕುಟುಂಬಕ್ಕೂ ಒಳ್ಳೆಯದು, ಫ್ಯಾಮಿಲಿಗೆ ಒಳ್ಳೆಯದು. ಒಂದು ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಈ ತರ ಎಲ್ಲ ಅವ್ರಿಗೆ ಅವಶ್ಯಕತೆ ಇದ್ರೆ, ಅವ್ರ ಜಾತಕದಲ್ಲಿ ದೋಷ ಇದ್ರೆ ಅದನ್ನು ಮಾಡೋದು. ಇದು ಲಿಮಿಟೆಡ್ ಆಗಿ ಕೆಲವು ದಿವಸ ಮಾತ್ರ ಇರುತ್ತೆ, 18 ತಿಂಗಳ ಮೇಲೆ ಇದು ಇರೋದಿಲ್ಲ. ಆದ್ರೆ ಜಾತಕದಲ್ಲಿ ಏನಾದ್ರು ತೊಂದರೆ ಇದ್ರೆ ಅದನ್ನು ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಅವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಈ ಸಮಸ್ತ ಈ ಭೂಮಂಡಲದಲ್ಲಿ ನಾಗರಿಕರಿರ್ತಕ್ಕಂಥ ಶಕ್ತಿ, ಆ ಒಂದು ಬಲ, ಆ ಒಂದು ಪರಿಣಾಮ ಬೇರೆ ಯಾವ ಗ್ರಹಗಳಿಗೂ ಇರೋದಿಲ್ಲ, ಯಾವ ದೇವರಿಗೂ ಇರೋದಿಲ್ಲ. ಹಾಗಾಗಿ ನಾಗಾರಾಧನೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯವನ್ನ, ಶಕ್ತಿಯನ್ನ, ಬಲವನ್ನ ನಮ್ಮ ಜಾತಕಕ್ಕೆ ಪೂರಕವಾಗಿ ಮತ್ತು ಜನಕ್ಕೆ ಪೂರಕವಾಗಿ, ನಮ್ಮ ಯೋಚನೆಗೆ ಪೂರಕವಾಗಿ ಕೊಡ್ತದೆ. ಹಾಗಾಗಿ ಬಹಳ ಒಳ್ಳೆಯದು. ಈ ಒಂದು ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಹೇಳ್ತೀನಿ. ಸರಿ ಗುರುಜಿ, ಇನ್ನು ರಾಹುಕೇತು ಸ್ಥಳ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ ಏನಾದ್ರು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಂಡಿತ ಆರೋಗ್ಯ ಸಮಸ್ಯೆ ಅಂದ್ರೆ ಪಂಚಮದಲ್ಲಿ ರಾಹು ತಲೆಗೆ ಸಂಬಂಧಪಟ್ಟಂತೆ ಅಂದ್ರೆ ಮಾನಸಿಕ ಖಿನ್ನತೆ ಆಗೋದು, ಆಮೇಲೆ ಚರ್ಮಕ್ಕೆ ಸಂಬಂಧ ಸ್ಕಿನ್ ಇನ್ಫೆಕ್ಷನ್, ಎಲ್ಲ ಯಾವ ರಾಶಿಯಲ್ಲಿ ಇದ್ರೂ ತೊಂದರೆ ಇದೆ ಅಂದ್ರೆ ಅದಕ್ಕೆ ತೊಂದರೆ ಸಂಬಂಧಪಟ್ಟು ಬರೋದು. ಇನ್ನು ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ಅವಾಗ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ತೆ ಕಣ್ಣಿನ ತೊಂದರೆ, ENT ತೊಂದರೆ, ಕಿವಿ ಆಪರೇಷನ್ ಆಗೋದು, ಮತ್ತೆ ಕಣ್ಣು ಆಪರೇಷನ್ ಆಗೋದು, ಮತ್ತೆ ಬಾಯಿಗೆ ಹಲ್ಲು ಇರುತ್ತಲ್ಲ, ದಂತದ ತೊಂದರೆ, ಹಲ್ಲು ಕೆಟ್ಟೋಗೋದು, ಹಲ್ಲು ನೋವು ಬರೋದು,
ಇವೆಲ್ಲ ಆಗ್ತದೆ. ಯಾಕಂದ್ರೆ ಹಲ್ಲಿಗೆ ರಾಹುನೇ ಕಾರಕ, ಕಣ್ಣಿಗೆ ರಾಹು ಕೇತುಗಳು ಎಫೆಕ್ಟ್ ಆಗ್ತದೆ. ಕೇತು ಮತ್ತು ರಾಹುಗಳೆರಡು ಕಿವಿಗೆ ಎಫೆಕ್ಟ್ ಆಗ್ತದೆ. ಯಾವಾಗ ಕೇತು ಎಫೆಕ್ಟ್ ಜಾಸ್ತಿ ಇರುತ್ತೆ ಅವಾಗ ಕಿವಿಗೆ ನಿಮಗೆ ಆಪರೇಷನ್ ಅದು ಇದು ಆಗುತ್ತೆ. ಕಣ್ಣಿಗೆ ರಾಹುನಿಂದ ಆಗ್ತದೆ. ಬಾಯಿ ಹಲ್ಲುಗಳಿಗೆ ರಾಹುನಿಂದ ಎಫೆಕ್ಟ್ ಆಗ್ತದೆ. ಇವೆಲ್ಲ ಆಗ್ತದೆ. ಕೆಟ್ಟ ಮಾತುಗಳು ಬರೋದು ಕೂಡ ರಾಹುವಿನ ಎಫೆಕ್ಟ್ ಇಂದ ಬರ್ತದೆ. ಆಮೇಲೆ ಕೆಟ್ಟ ಶಬ್ದಗಳು, ಕೆಟ್ಟ ವಾಕ್ಯಗಳು ಎಲ್ಲ ರಾಹು ವಾಕ್ಸ್ಥಾನದಲ್ಲಿ ಇದ್ದಾಗ ಅವೆಲ್ಲ ಬರ್ತದೆ. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ನೋಡ್ಕೋಬೇಕಾಗತ್ತೆ. ಮತ್ತೆ ರಕ್ತಕ್ಕೆ, ಮೂಳೆಗೆ, ಜಾಯಿಂಟ್ಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಎಫೆಕ್ಟ್ ಕೊಡ್ತಾನೆ. ಅದನ್ನು ಬಹಳ ಜಾಗ್ರತೆಯಿಂದ ವಹಿಸಬೇಕು. ಅವ್ರ ಆರೋಗ್ಯ ಅವ್ರು ಕರೆಕ್ಟಾಗಿ ತಾತ್ಕಾಲಿಕ ಮೆಡಿಸಿನ್ ಮಾಡ್ಕೊಂಡು ಸಾಕು. ಏನ್ ಡೈಲಿ ಅವ್ರು ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಏನಂತದನ್ನು ಕಾಣಲ್ಲ. ಯಾಕೆ ಅಂತಂದ್ರೆ ಈಗ ಅವರು 5ನೇ ಮನೆ ರಾಹು ಇರೋದು ಸ್ವಲ್ಪ ಮಾನಸಿಕ ತೊಂದರೆ, ಮಾನಸಿಕ ಖಿನ್ನತೆ, ಆರೋಗ್ಯದಲ್ಲಿ ವ್ಯತ್ಯಾಸ ಇವೆಲ್ಲ ಆಗತ್ತೆ. ಅನವಶ್ಯಕ ಮನಸ್ತಾಪ ಅದು ಇದು ಸ್ವಲ್ಪ ಆಗೋ ಸಾಧ್ಯತೆಗಳು ಇರ್ತದೆ. ಮಕ್ಕಳಿಗಂತೂ ಖಂಡಿತ ಅವರಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. 5ನೇ ಮನೆಯಲ್ಲಿ ಸ್ವಲ್ಪ ಒಳ್ಳೆ ಫಲ ಕೊಡೋದಿಲ್ಲ. ಅವರೆಲ್ಲ ಮಕ್ಕಳಿಗೆ ಯಾರೋ 5ನೇ ಮನೆಯಲ್ಲಿ ಅವರು ಪರಿಹಾರ ಮಾಡ್ಕೊಂಡ್ರು ಆಯ್ತು. ಏನು ಪರಿಹಾರ ಅಂತ ವಿಶೇಷ ಏನಿರಲ್ಲ. ನಿಮಗೆ ದೊಡ್ಡದಾಗೋದು ಸಣ್ಣದಾಗ್ತದೆ, ಸಣ್ಣದಾಗೋದು ನಿಮಗೆ ನಿಷ್ಕ್ರಿಯ ಆಗ್ತದೆ. ಖಂಡಿತವಾಗಿಯೂ ರಾಹುಕೇತು ಕೆಟ್ಟದ್ದು ಮಾಡ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಒಳ್ಳೆಯದನ್ನ ಮಾಡ್ಕೊಂಡು ಹೋದ್ರೆ ಅವ್ರ ಎಫೆಕ್ಟ್ ನಮ್ಗೆ ಬರಲ್ಲ. ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ರಾಹು ಕೇತು ಸ್ಥಳಾಂತರ ಏನಾಗ್ತಾ ಇದೆ ಮೇ 18ರಂದು. ಅದರಿಂದ ಈ ರಾಶಿಯವರಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಆಗ್ಲಿದೆ, ಏನೇನು ಶುಭ ಅಶುಭ ಫಲಗಳು ಸಿಗ್ಲಿದೆ ಗುರುಜಿ? ಖಂಡಿತ ಇದು ಕಾಲ ಪುರುಷನ ರಹಸ್ಯ ಕ್ಷೇತ್ರ ಅಂತ ಹೇಳ್ತಾರೆ. ವೃಶ್ಚಿಕ ರಾಶಿ ಒಂದು ಬಾವಿ ಇದ್ದಂಗೆ, ತುಂಬಾ ಆಳದಲ್ಲಿರ್ತಕ್ಕಂತಹ ರಾಶಿ ಅದು, ಆ ರಾಶಿಯ ಒಂದು ಪ್ರಭಾವ. ಹಾಗಾಗಿ ಈ ವೃಶ್ಚಿಕ ರಾಶಿಗೆ ನಾವು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಲ ಪುರುಷನ ರಹಸ್ಯ ಕ್ಷೇತ್ರ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಈ ಜನಿಸ್ತಾ ಇರ್ತಕ್ಕಂಥವ್ರು ಯಾರಿರ್ತಾರೆ ಅದು ಕುಜನ ಕಾರಕತ್ವ ಆಗತ್ತೆ. ಮತ್ತೆ ಕುಜನ ಒಂದು ಭಾವ ಆಗ್ತದೆ. ಹಾಗಾಗಿ ಅದು ರಾಹುಗನು ಕುಜನಿಗೂ ಆಗಿರ್ಬೇಕು. ಕುಜ ರಾಹು ಇಬ್ರು ಕೂಡ ಬಹಳ ಶತ್ರುಗಳಾಗಿದ್ದಾರೆ. ಕುಜನಿಗೂ ರಾಹುನಿಗೂ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ರಾಶಿಗೆ, ಈ ಒಂದು ವೃಶ್ಚಿಕ ರಾಶಿಗೆ 4ನೇ ಭಾವದಲ್ಲಿ ರಾಹು, 10ನೇ ಭಾವದಲ್ಲಿ ಕೇತು ಇರ್ತಾರೆ. ಕೇತು 10ನೇ ಭಾವ ದಶಮ ಸ್ಥಾನ ಅಂದ್ರೆ ಕರ್ಮಸ್ಥಾನ. ಕರ್ಮ ಅಂದ್ರೆ ಕೆಲಸ, ಉದ್ಯೋಗ, ವ್ಯವಹಾರ, ಅದೆಲ್ಲಕ್ಕೂ ಅಡಚಣೆ ಆಗ್ತದೆ. ಕೆಲಸ ಮಾಡೋರಿಗೆ ಅಡಚಣೆ ಆಗ್ತದೆ. ಈಗ ಹೇಗಿರುತ್ತೆ ಅಂದ್ರೆ ಕೆಲಸ ಚೆನ್ನಾಗೇ ಇರುತ್ತೆ, ಅದು ತುಂಬಾ ದೂರ ಅಂತ ಅವ್ರು ಹೋಗ್ಲಿಕ್ಕೆ ಆಗಲ್ಲ, ಕೆಲಸ ಬಿಡ್ಬೇಕಾಗ್ತದೆ. ಕೆಲಸ ಚೆನ್ನಾಗಿರಲ್ಲ, ಹತ್ರ ಇದೆ ಅಂತ ನಾವು ಹೋಗ್ಬೇಕಾಗತ್ತೆ, ಸಂಬಳ ಕಮ್ಮಿ ಇರುತ್ತೆ. ಹೀಗೆ ಅಡಚಣೆ ಅಂತ ಹೇಳ್ತೀವಿ. ಇದೆಲ್ಲ ಒಂದು ಕಂಫರ್ಟ್ ಇಲ್ಲಿ ಇರಲ್ಲ. ನಿಮ್ಗೆ ಯಾವ್ದು ಒಂದು ಚೆನ್ನಾಗಿದ್ರೆ ಒಂದು ಚೆನ್ನಾಗಿರಲ್ಲ, ಒಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿರಲ್ಲ, ಹೀಗೆ ಚೆನ್ನಾಗಿಲ್ಲ ಅನ್ನುವಂಥದ್ದು ಬರ್ತದೆ. ಇದೊಂದು 10ನೇ ಮನೆಯಲ್ಲಿ ಕೇತು. ಕೇತು ಎಲ್ಲ ಕಟ್ ಮಾಡ್ತಾನೆ. ನಿಮ್ಮ ಕೆಲಸಗಳ ಕಾರ್ಯಗಳನ್ನು ಪ್ರತಿಯೊಂದನ್ನು ಕೂಡ ಹತ್ರ ಬರ್ತಾ ಇದ್ದಂತೆ ಸುಮಾರು 70-80% ಕೆಲಸ ಆದ್ಮೇಲೆ ಆ ಕೆಲಸ ನಿಲ್ಲಿಸೋದು, ಕಟ್ ಮಾಡೋದು, ಅದನ್ನ ಪ್ರತಿಬಂಧಕ ಮಾಡುವಂತಹದ್ದು ಕೇತು ಮಾಡ್ತಾನೆ. 4ನೇ ಭಾವದಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಅತ್ತೆ ಮಾವನಿಗೆ ಅಥವಾ ತಂದೆ ತಾಯಿಗಳಿಗೆ ಆರೋಗ್ಯ ತೊಂದರೆ ಬರುತ್ತೆ. ಆರೋಗ್ಯ ತೊಂದರೆ ಯಾವ ರೀತಿ ಬರ್ಬೋದು ಅಂದ್ರೆ, ಒಂದು ಮಾನಸಿಕವಾಗಿ ಅವರಿಗೆ ಆರೋಗ್ಯದ ಕೆಡುವಂತ ಸಾಧ್ಯತೆ, ಅಂದ್ರೆ ಭಿನ್ನಾಭಿಪ್ರಾಯಗಳು ಬರೋದು. ಮಾನಸಿಕ ತೊಂದರೆ ಯಾಕೆ ಬರುತ್ತೆ, ನಾನು ಹೇಳಿದಾಗ ಯಾರು ಕೇಳಿ ಅದು ಬೇಜಾರಾಗ್ಬಿಡ್ತದೆ ನಮ್ಗೆ. ಪ್ರಪಂಚ ಇರೋದೇ ಹಾಗೆ, ನಾನು ಹೇಳ್ದಂಗೆ ಎಲ್ಲ ಆಗ್ಬೇಕು. ಎಷ್ಟೋ ಜನ ಕೇಳ್ತಾರೆ, ನಾನು ಹೇಳಿದ್ದಾಗ್ತಾ ಇಲ್ಲ, ನಾನು ಹೇಳಿದ್ದಾಗ್ತಾ ಇಲ್ಲ. ಯಾರು ಹೇಳಿದ್ದಾಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಎಲ್ರಿಗೂ ಆ ಒಂದು ಇಂಟೆನ್ಷನ್ ಇದೆ, ಆ ಒಂದು ಆಸೆ ಇದೆ. ನಾನು ಹೇಳಿದಂಗೆ ಎಲ್ಲ ಕೇಳಬೇಕು, ನಾನು ಹೇಳಿದ್ದನ್ನ ನಡಿಬೇಕು, ನಾನು ಹೇಳಿದ್ದಕ್ಕೆ ಎಲ್ಲ ಉಪಯೋಗ ಕೊಡಬೇಕು, ಈ ತರ ಚಿಂತನೆಗಳಿರ್ತವೆ. ಆ ಒಂದು ಚಿಂತನೆಗೆ ಅವ್ರು ಸ್ವಲ್ಪ ತೊಂದರೆ ಕೊಡ್ತಾನೆ ರಾಹು. ಏನಂದ್ರೆ ಸುಖಭಂಗ ಮಾಡ್ತಾನೆ. ಅಂದ್ರೆ ಅವನು ಮಾನಸಿಕವಾಗಿ ಸ್ವಲ್ಪ ನಿಮ್ಗೆ ಹೊಡೆತವನ್ನ, ಪೆಟ್ಟನ್ನು ಕೊಡ್ತಾನೆ. ಇನ್ನು 2ನೇದಾಗಿ ಏನೋ ಬಿದ್ದು ಪೆಟ್ಟು ಮಾಡ್ಕೊಂಡ್ರೆ ಒಂದು ತಲೆಗೆ ಪೆಟ್ಟಾಗತಕ್ಕಂಥದ್ದು, ಇಲ್ಲ ಕಾಲಿಗೆ ತಲೆಗೆ ಪೆಟ್ಟಾಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ಜಾಗ್ರತೆಯಾಗಿ ವಾಹನ ಚಲಾಯಿಸುವಾಗ ಅವರು ನೋಡ್ಕೊಂಡು ಹೋಗ್ಬೇಕು. ಇನ್ನು ವಾಹನ ಅಪಘಾತದ ಭಯ ಇದೆ. ವಾಹನ ನೀವು ಹೊಸ ತಗೊಳ್ಳಿ, ಹಳೆ ತಗೊಳ್ಳಿ, ಯಾವುದೇ ತಗೊಳ್ಳಿ, ಇರೋ ವಾಹನ ಓಡಿಸ್ತಿದ್ರು ಕೂಡ ವಾಹನ ಯಾರು ತಗೊಳ್ಳೋದು, ಪ್ರತಿಯೊಬ್ಬರಲ್ಲಿ ವಾಹನ ಇದೆ. ಈಗ ಪ್ರತಿಯೊಬ್ಬರ ಕೈಯಲ್ಲೂ ವಾಹನ ಇರ್ತದೆ. ಇಲ್ಲಿ ಬೆಳಗ್ಗೆ ಸಾಕಾದ್ರೂ ವಾಹನ ಇಲ್ಲದೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ. ವಾಹನ ಬೇಕೇ ಬೇಕು, ಹೋಗೋದಕ್ಕೆ ಬರೋದಕ್ಕೆ ಪ್ರತಿಯೊಂದಕ್ಕೂ ಬೇಕು. ಹಾಗಾಗಿ ವಾಹನ ಚಲಾಯಿಸುವಾಗ ಬಹಳ ಜಾಗ್ರತೆಯಿಂದ ವಹಿಸಬೇಕು. ಯಾಕೆಂದ್ರೆ ಆ ಭಾವದಲ್ಲಿ ರಾಹು ಇದ್ದಾಗ ಅನಿರೀಕ್ಷಿತ ನಿಮ್ಗೆ ಆಕ್ಸಿಡೆಂಟ್ ಆಗೋದು, ಬಿದ್ಕೊಳ್ಳೋದು, ಪೆಟ್ಟು ಮಾಡ್ಕೊಳ್ಳೋದು, ಈ ತರ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಇನ್ನು ನಾವು ಕಾಲಪುರುಷ ರಹಸ್ಯ ಕ್ಷೇತ್ರದಿಂದ ನಾವು ಚಿಂತನೆ ಮಾಡುವಾಗ ಆ 4ಥ ಭಾವದಲ್ಲಿರ್ತಕ್ಕಂಥ ರಾಹು ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ತೋರಿಸ್ತಾನೆ, ಜಮೀನು ತೋರಿಸ್ತಾನೆ, ನದಿ ತೋರಿಸ್ತಾರೆ, ಸಮುದ್ರ ತೋರಿಸ್ತಾರೆ, ದೇವಸ್ಥಾನ ತೋರಿಸ್ತಾನೆ. ಇವೆಲ್ಲ ನಮಗೆ ಸೂಚನೆಗಳನ್ನ ಕೊಡ್ತಾರೆ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಎಲ್ಲರೂ ಹೋದ್ವಿ ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಒಳ್ಳೆ ದೇವಸ್ಥಾನಕ್ಕೆ ತೀರ್ಥಯಾತ್ರೆಗೆ ಹೋದ್ವಿ, ಅಲ್ಲಿ ಹೋದಾಗ ಸಮುದ್ರ ಸ್ನಾನ ಮಾಡುವಾಗ, ನದಿ ಸ್ನಾನ ಮಾಡುವಾಗ ಜಾಗ್ರತೆ ವಹಿಸ್ಬೇಕು. ಮತ್ತೆ ಕೆಲವೊಂದಷ್ಟು ಚಾರಣ ಮಾಡುವಾಗ ಜಾಗ್ರತೆ ವಹಿಸ್ಬೇಕು. ಬಿದ್ದು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಆದಷ್ಟು ಹೆಚ್ಚು ಬಿದ್ದು ಮಾಡ್ಕೊಳ್ಳೋದು, ಯಾರು ಬಂದು ಹೊಡೆದಕ್ಕಿಂತ ನಾವೇ ಬಿದ್ದು ಮಾಡ್ಕೊಳ್ಳೋದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಮತ್ತೆ ತಂದೆ ತಾಯಿಯ ಆರೋಗ್ಯದ ಜೊತೆಗೆ ಅವರು ನಿಮ್ಮನ್ನ ಬೇರ್ಪಡಿಸುವಂತಹದ್ದು, ಅಂದ್ರೆ ನಾವು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರೋದು, ಈಗ ಬೇರೆ ಬೇರೆ ಮನೆ ಮಾಡ್ತಕ್ಕಂಥದ್ದು ಬರುತ್ತೆ. ಕೆಲವು ಸಂದರ್ಭ ಸಿಚುವೇಶನ್, ನಮ್ಮ ಸನ್ನಿವೇಶಗಳು ಮನುಷ್ಯನ ಇದು ಬದಲಾದಂತೆ, ಅಂದ್ರೆ ಕಾಲ ಬದಲಾದಂತೆ, ಸಮಾಜ ಬದಲಾದಂತೆ, ಸಮಾಜ ಎಷ್ಟು ನಮ್ಮಲ್ಲಿ ಯೋಚನೆಗಳು ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟು ನಮ್ಮಲ್ಲಿ ಬದಲಾವಣೆಗಳಾಗ್ತದೆ.
ಹಾಗಾಗಿ ನಮ್ಮ ಮಾನಸಿಕ ಸ್ಥಿತಿಯು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಮನಸ್ಸು ಅವ್ರಿಗೂ ಜೊತೆ ಇರಕ್ಕೆ ನಾವು ಒಪ್ತಾ ಇಲ್ಲ, ನಮಗೆ ನಾವು ಸಪ್ರೇಟ್ ಆಗಿ ಇರಬೇಕು ಅಂತೇಳಿ ತಂದೆ ತಾಯಿನಾರು ಹೇಳ್ಬೋದು, ಮಕ್ಕಳು ಹೇಳ್ಬೋದು, ಯಾರಾದ್ರೂ ಹೇಳ್ಬೋದು. ಕೆಲವು ಗಂಡ ಹೆಂಡತಿನೂ ಕೂಡ ನನಗೆ ದಾಂಪತ್ಯದಲ್ಲಿ ನಮಗೆ ನೆಮ್ಮದಿ ಇಲ್ಲ, ನಾನು ಬಿಟ್ಟೋಗ್ತೀನಿ ಅಂತ ಕೂಡ ಹೇಳ್ಬೋದು. ಇದು ಸಂದರ್ಭ ಕೂಡ ಈ ಒಂದು ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಇರ್ತದೆ. ಆದ್ರೂ ಕೂಡ ಗುರುವಿನ ಅನುಕೂಲ ಇಲ್ಲ ಅವರಿಗೆ. ಪಂಚಮದಲ್ಲಿ ಶನಿ ಗೋಚರ ಇದೆ. ಪಂಚಮದಲ್ಲಿ ಶನಿ ಗೋಚರ ಆಗಿರೋದ ಪೂರ್ವಾಹಿತ ಕರ್ಮ ಅವ್ರಿಗೆ ಆಕ್ಟಿವ್ ಆಗುತ್ತೆ, ಅಂದ್ರೆ ಪಾಪದ ಕರ್ಮ ಆಕ್ಟಿವ್ ಆಗುತ್ತೆ. ಏನೇ ಪೂರ್ವಾಹಿತದಲ್ಲಿ ಕರ್ಮದ ಫಲಗಳು ಇರುತ್ತೆ ಅಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, 2 ರೌಂಡ್ ಅಲ್ಲಿ ಶನಿಯನ್ನ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ 30 ವರ್ಷ ಮೇಲಾದವ್ರಿಗೆ ಒಂದು ಫಲ ಕೊಡ್ತಾನೆ ಶನಿ, 30 ವರ್ಷ ಒಳಗಡೆ ಒಂದು ಫಲ ಕೊಡ್ತಾನೆ. 30 ವರ್ಷ ಒಳಗಡೆ ಇರೋರಿಗೆ ಸ್ವಲ್ಪ ಕಠಿಣವಾಗಿರ್ತದೆ. 30 ವರ್ಷ ಮೇಲೆ ಆದವರಿಗೆ 50% ಅವ್ರಿಗೆ ರಿಲೀಸ್ ಆಗ್ತದೆ. ಯಾಕೆ ಶನಿದು ರಾಹುದು ಎರಡೂ ಅದೇ 1 ರೌಂಡ್ 2ನೇ ರೌಂಡ್ ಅಂತೇಳಿ. ಹಾಗೆ ಶನಿ 18 ರಾಹು 18 ವರ್ಷಕ್ಕೆ ಒಂದ್ಸಲ 1 ರೌಂಡ್ ಬರ್ತಾನೆ, ಶನಿ 30 ವರ್ಷಕ್ಕೆ ಬರ್ತಾನೆ. ಹಾಗಾಗಿ 30 ವರ್ಷ ನಾವು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಶನಿವತ್ತು ರಾಹು ಕುಜವತ್ತು ಕೇತು ಅಂತ ನಾವು ಆವಾಗಲೇ ಹೇಳಿದೆ. ಹಾಗಾಗಿ ಅಂತ ಒಂದು ಈ ವೃಶ್ಚಿಕ ರಾಶಿಯವರಿಗೆ ರಾಹು ಒಳ್ಳೆ ಫಲವನ್ನು ಕೊಡೋದಿಲ್ಲ, ಶನಿ ಒಳ್ಳೆ ಫಲ ಕೊಡೋದಿಲ್ಲ, ಗುರುವಿನ ಬಲ ಇಲ್ಲ, ಮತ್ತೆ ದಶಮ ಸ್ಥಾನದಲ್ಲಿ ಕೇತು ಇದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ಈ ವೃಶ್ಚಿಕ ರಾಶಿಯವರು ಪ್ರತಿಯೊಂದರಿಂದ ಹುಷಾರಾಗಿರ್ಬೇಕು. ಈಗ ನಾನು ಎಷ್ಟು ಅಂತ ಹೇಳಲಿಕ್ಕಾಗತ್ತೆ, ಒಂದೊಂದು ಗ್ರಹಗಳು 150 ರೀತಿ ಫಲವನ್ನ ಕೊಡುತ್ತೆ. ಎಷ್ಟು 150 ರೀತಿ ಫಲವನ್ನ ಒಂದೊಂದು ಗ್ರಹಗಳು ಕೊಡುತ್ತೆ. ಹೀಗೆ ನಾವು 9 ಗ್ರಹಗಳ ಫಲವನ್ನು ಹೇಳ್ಕೊಂಡು ಹೋದ್ರೆ ನಮ್ಗೆ ಯಾರ ಏನ್ ಸಮಸ್ಯೆ ಇದೆ ಅನ್ನೋಕ್ಕಿಂತ ಮುಖ್ಯವಾಗಿ ಅವ್ರವ್ರಿಗಿರೋ ಸಮಸ್ಯೆನ ಅವ್ರವ್ರು ಜಾಗ್ರತೆ ವಹಿಸ್ಕೊಂಡ್ರೆ ಸಾಕು. ಓದುವಂತ ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಜಾಗ್ರತೆ ವಹಿಸ್ಬೇಕು, ಕೆಲಸ ಮಾಡೋರು ಕೆಲಸಕ್ಕೆ ಜಾಗ್ರತೆ ವಹಿಸ್ಬೇಕು, ಅವ್ರವ್ರ ಕೆಲಸ ಮಾಡುವವರು ಅವ್ರ ಜಾಗ್ರತೆ ವಹಿಸ್ಕೊಂಡು ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ದಾಂಪತ್ಯದ ವಿಚಾರ, ಕುಟುಂಬದ ವಿಚಾರ, ಮಕ್ಕಳ ವಿಚಾರ, ಕೆಲಸ, ಇದೆಲ್ಲ ಅವ್ರವ್ರು ಮಾಡೋ ಕೆಲಸ ಅವ್ರವ್ರು ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋದ್ರೆ ಈ ಸಮಸ್ಯೆಗಳಿಂದ ಅವ್ರು ಪಾರಾಗ್ಬೋದು. ಆದ್ರೂ ಕೂಡ ಒಂದು 50% ಎಫೆಕ್ಟ್ ಅನ್ನ, ಒಂದು 50% ಮಧ್ಯಮ ಫಲವನ್ನ ಎಫೆಕ್ಟ್ ಆಗೇ ಆಗ್ತಾ ಇದೆ. ಗುರುವಿನ ಅನುಗ್ರಹನೂ ಇಲ್ಲ, ಮತ್ತೆ ಕೆಲಸದ ಕರ್ಮಸ್ಥಾನದಲ್ಲಿ, ಮತ್ತೆ ಸುಖ ಸ್ಥಾನದಲ್ಲಿ, ಮತ್ತೆ ಪಂಚಮ ಪೂರ್ವಪುಣ್ಯ ಸ್ಥಾನದಲ್ಲಿ ಎಲ್ಲ ಅದರ ಸ್ಟ್ರಕ್ ಆಗಲಿ ಆಗ್ಬಿಟ್ಟಿದೆ, ಪಂಚಾವೃತರ ಆಗ್ಬಿಟ್ಟಿದೆ ಎಲ್ಲ ಸೇರ್ಬಿಟ್ಟು. ಹಾಗಾಗಿ ಯಾವುದೂ ಕಡೆಯಿಂದ ಸರಿಯಾಗಿ ಮಾರ್ಗ ಸಿಗ್ತಾ ಇಲ್ಲ. ಹಾಗೆ ಅವ್ರ ಜಾತಕ ಮುಖ್ಯವಾಗಿ ಅವ್ರು ಫಸ್ಟಿಗೆ ಜಾತಕ ನೋಡ್ಬೇಕು. ಯಾಕಂದ್ರೆ ಗೋಚರದಲ್ಲಿ 100ಕ್ಕೆ 100 ಪ್ರಾಬ್ಲಮ್ ಇದೆ. ಅವಾಗ ಅವ್ರು ಜಾತಕ ನೋಡ್ಬೇಕು. ಜಾತಕದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಈ ಸಮಸ್ಯೆ ನಿಮಗೆ 50% ಕಡಿಮೆ ಆಗ್ಬಿಡ್ತದೆ. ಮತ್ತೆ ಅದು ಚೆನ್ನಾಗಿತ್ತು ಅಂತಂದ್ರೆ ನೀವು ಮಾಡೋ ಕೆಲಸದ ಮೇಲೂ ಡಿಪೆಂಡ್ ಆಗುತ್ತೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದು ನಿಮಗೆ ಪಾಸಿಟಿವ್ ಆಗಿ ನಿಮಗೆ ಬರುತ್ತೆ. ಏನೋ ಸಣ್ಣ ಪುಟ್ಟ ಮೈನಸ್ ಇದ್ರೆ ಅದನ್ನ ಪ್ಲಸ್ ಮಾಡ್ಕೊಂಡ್ರೆ ಆಯ್ತು, ಅದೇನು ವಿಶೇಷ ಅಲ್ಲ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಜಾಸ್ತಿ ಫಲ ಅಂದ್ರೆ ಹೆಚ್ಚಿನ ಅಶುಭ ಫಲಗಳು ಹೆಚ್ಚಿಗೆ ಇರೋದ್ರಿಂದ ಅವ್ರು ಬಹಳ ಜಾಗೃತಿ ಆಗಿರಿಸಬೇಕು. ಮತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಬೇಕು. ಅವರು ಸುಬ್ರಹ್ಮಣ್ಯನ ಆರಾಧನೆ, ದುರ್ಗಿ ಆರಾಧನೆ, ಗಣಪತಿ ಆರಾಧನೆ ಮಾಡೋದ್ರಿಂದ ಅವ್ರ ಸರ್ವ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಎಂತ ಸಮಸ್ಯೆ ಇದ್ರು ಕೂಡ ಮಂಜಿನಂತೆ ನೀರಿನಂತೆ ಕರಗೋಗ್ತದೆ ಅವ್ರಿಗೆ. ಅಷ್ಟು ಒಳ್ಳೆ ಯೋಗ ಕೂಡ ಇರ್ತದೆ. ಬಟ್ ಅದು ಕರಗಿಸ್ಕೊಳ್ಳೋದು ಅರಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರೋದು. ನಾವು ಹೆಂಗೆ ನಡ್ಕೋತೀವಿ ಹಾಗೆ ನಮ್ಮ ಫಲಗಳು ಬರ್ತದೆ. ಹಾಗಾಗಿ ಅವರು ಆ ತರ ಮಾಡ್ಬಿಟ್ರೆ ಎಂತ ಕಷ್ಟ ಇದು ಬರೋದಿಲ್ಲ ಅವರಿಗೆ. ಅವ್ರ ಜಾತಕ ಚೆನ್ನಾಗಿದ್ದು ಇನ್ನೂ ಒಳ್ಳೇದಾಗ್ತದೆ ಅವ್ರಿಗೆ. ಆದ್ರೂ ಕೂಡ ಅವರಿಗೆ ಸಾಮಾನ್ಯವಾಗಿ ಈ ಒಂದು ಸಮಯ ಏನಿದೆ ಅವ್ರಿಗೆ ಚೆನ್ನಾಗಿಲ್ಲ ಅಂತ ನಾವು ಹೇಳ್ಬೇಕು. ದ್ವಾದಶ ರಾಶಿಗಳಲ್ಲಿ 9ನೇ ರಾಶಿ, ಹಾಗೆ ಒಂದು ಗುರುವಿನ ಆಧಿಪತ್ಯ ಹೊಂದಿರುವಂತಹ ರಾಶಿ ಅಂದ್ರೆ ಧನಸ್ಸು ರಾಶಿ. ಸಾಮಾನ್ಯವಾಗಿ ರಾಹು ಒಂದು ಕೆಟ್ಟ ಗ್ರಹ ಅಂತ ಹೇಳ್ತಾರೆ. ಸೊ ಈ ರಾಹು ಕೇತುವಿನ ಸ್ಥಳ ಬದಲಾವಣೆ ಹಾಗೆ ಗುರುವಿನ ಆಧಿಪತ್ಯ ಹೊಂದಿರುವಂತಹ ಧನಸ್ಸು ರಾಶಿ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರುತ್ತೆ ಗುರುಜಿ? ಇದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ರಾಹು ಕೇತುಗಳಿಗೆ ನಾವು ವಿಶೇಷವಾಗಿ ನಾವು ಕನ್ಸಿಡರ್ ಮಾಡೋದು ಧನುದಲ್ಲಿ ರಾಹು ಇದ್ರೆ ಕೋದಂಡ ರಾಹು ಅಂತೇಳಿ. ಧನುದಲ್ಲಿ ರಾಹು ಇಲ್ಲ ಈಗ, ಆದ್ರೆ ಆ ಧನು ರಾಶಿಗೆ ರಾಹು ನೀಚ ಆಗ್ತಾನೆ. ಹಾಗಾಗಿ ಈ ಒಬ್ರು ಕೆಟ್ಟವನು ನೀಚ ಆದಾಗ ಏನಾಗುತ್ತೆ, ಅವನ ಬಲ ಕಮ್ಮಿ ಆದಾಗ ಶುಭಫಲಗಳು ನಮ್ಗೆ ಬರೋಕೆ ಅನುಕೂಲ ಆಗ್ತದೆ, ಇನ್ನು ಕೆಟ್ಟದ್ ಮಾಡಲ್ಲ ಅಂತ ಅರ್ಥ. ಹಾಗಾಗಿ ಕೋದಂಡ ರಾಹು ಅಂತ ಹೇಳ್ತೀವಿ. ಧನುದಲ್ಲಿ ರಾಹು ಇದೆ, ಕೋದಂಡ ರಾಹು ಯೋಗ ರಾಜಯೋಗ, ಅದು ಒಳ್ಳೆ ಯೋಗ. ರಾಹು ಕೇತುಗಳು ಯಾವುದೇ ರೀತಿಯ ತೊಂದರೆ ಕೊಡಲ್ಲ, ಒಳ್ಳೇದು ಮಾಡುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ರೀತಿ 3ರಲ್ಲಿ ರಾಹು ಇದ್ದಾನೆ. ಈಗ 3ರಲ್ಲಿ ಕುಂಭದಲ್ಲಿ ಧನು ರಾಶಿಗೆ 3ನೇ ಮನೆಯಲ್ಲಿ ರಾಹು, ಅವನು ವಿಕ್ರಮ ಸ್ಥಾನದಲ್ಲಿದ್ದಾನೆ. ಎಂತ ಕೆಲಸ ಇದ್ರು ಜಯಿಸ್ತಾನೆ, ಮಾಯಾಯುದ್ಧ ಮಾಡ್ತಾನೆ. ಎಂತ ಕಷ್ಟ ಬಂದ್ರು ಕೂಡ ಪರಿಹಾರ ಮಾಡುವಂತ ಶಕ್ತಿ ಧನು ರಾಶಿಯವರಿಗೆ ರಾಹು ಕೊಡ್ತಾನೆ. ಮತ್ತೆ ಸಪ್ತಮದಲ್ಲಿ ಗುರು ಇದ್ದಾನೆ, ಗುರು ದೃಷ್ಟಿ ಇದೆ, ರಾಶಿಗಿದೆ, ರಾಹುನ ಮೇಲೂ ಇದೆ. ರಾಹುನನ್ನು ಗುರು ನೋಡ್ತಾನೆ, ಈ ಧನುರಾಶಿಯನ್ನು ಗುರು ನೋಡ್ತಾನೆ, ಆಮೇಲೆ ತುಲಾರಾಶಿಯನ್ನು ಕೂಡ ನೋಡ್ತಾನೆ. ತುಲಾರಾಶಿ ಈ ರಾಶಿಗೆ ಲಾಭಸ್ಥಾನ ಆಗ್ತದೆ. ಲಾಭಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಸಪ್ತಮ ಸ್ಥಾನಕ್ಕೆ ಗುರುದೃಷ್ಟಿ ಇದೆ, ಆಮೇಲೆ ತೃತೀಯ ವಿಕ್ರಮ ಸ್ಥಾನಕ್ಕೆ ಗುರುದೃಷ್ಟಿ ಇದೆ. ಹಾಗಾಗಿ ತುಂಬಾ ಒಳ್ಳೆ ಶುಭ ಫಲಗಳು ಬರುತ್ತೆ. ರಾಹುವಿನಿಂದ ಇವರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಒಳ್ಳೆ ಫಲಗಳು ಬರುತ್ತೆ. ಗುರುವಿನಿಂದ ಒಳ್ಳೆ ಫಲ ಬರುತ್ತೆ. ಮತ್ತೆ ಕೇತು 9ರಲ್ಲಿದ್ದಾನೆ, 9ರಲ್ಲಿರ್ತಕ್ಕಂಥ ಕೇತುನು ಕೂಡ ಒಳ್ಳೆ ಫಲ ಕೊಡ್ತಾನೆ. ಯಾಕೆ ಅಂತಂದ್ರೆ ಈ ರಾಶಿಗೆ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥದ್ದಿರುತ್ತೆ. ಮತ್ತೆ ಗುರುವಿಗೆ ಕೇತುವಿಗೆ ಸ್ವಲ್ಪ ಸಂಬಂಧ ಚೆನ್ನಾಗಿರ್ತದೆ, ರಾಹುಗೆ ಸಂಬಂಧ ಇಲ್ಲ ಅಂದ್ರೂ ಕೂಡ. ಆದರೆ ಈ ಒಂದು ರಾಶಿಯವರಿಗೆ ವಿವಾಹದ ಇರತಕ್ಕಂಥವರಿಗೆ, ವಿವಾಹ ಗೊತ್ತಾದ್ದು, ಮತ್ತೆ ಮನೆ ಕಟ್ಟವರಿಗೆ, ಫ್ಲಾಟ್ ತಗೊಳ್ಳೋರಿಗೆ, ಕಾರ್ ತಗೊಳ್ಳೋರಿಗೆ ಎಲ್ಲ ಒಂದು ಒಳ್ಳೆ ಶುಭಫಲ ಅಂತ ನಾವು ಹೇಳ್ಬೇಕು. ಅಂದ್ರೆ ಈ ರಾಹು ಕೇತುಗಳೇ ಮಾಡ್ತಾರೆ ಅಂತಲ್ಲ, ರಾಹು ಕೇತುಗಳು ಇದಕ್ಕೆ ಪೂರಕವಾಗಿರ್ತಾರೆ. ಇವರೇ ಬಂದು ನಿಂತು ಮಾಡದೇ ಇದ್ರು ಬೇರೆಯವ್ರು ಮಾಡಕ್ಕೆ ಇವರು ತೊಂದರೆ ಕೊಡಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದು ಒಳ್ಳೆ ಫಲ ಅಂತ ಹೇಳ್ತೀವಿ. ಅಲ್ಲದೇನೆ ಚತುರ್ಥ ಭಾವದಲ್ಲಿ ಶನಿ, ಅರ್ಧಾಷ್ಟಮ ಶನಿಯನ್ನು ಈ ರಾಶಿಗೆ ಅಂತ ತೊಂದರೆ ಕೊಡಲ್ಲ. ಅರ್ಧಾಷ್ಟಮದಲ್ಲಿ ಇರೋದು ವಾಹನ ಸುಖ ಅಂತ ಹೇಳ್ತೀವಿ.
ವಾಹನ ಸುಖ ಇರುತ್ತೆ. ಕಾರ್ ತಗೋಬಹುದು, ಫ್ಲಾಟ್ ತಗೋಬಹುದು, ಮನೆ ತಗೋಬಹುದು, ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬಹುದು. ಮದುವೆ ಆಗದೆ ಮದುವೆ ಆಗ್ತಕ್ಕಂಥದ್ದು, ಸಂತಾನ ಆಗದೆ ಸಂತಾನ ಆಗುವಂತ ಅವರ ಆ ಭಾಗ್ಯವು ಕೂಡ ಪ್ರಾಪ್ತಿಯಾಗತ್ತೆ. ಇನ್ನು ಅವರಿಗೆ ಫಾರಿನ್ ಟ್ರಿಪ್ ಹೋಗೋರಿಗೆ ಫಾರಿನ್ ಟ್ರಿಪ್ ಹೋಗ್ಬೋದು. ಇನ್ನು ದೇವಸ್ಥಾನ ಕಟ್ಸುವಂತವ್ರು, ಸಂಘ ಸಂಸ್ಥೆ ಕೆಲಸ ಮಾಡ್ತಕ್ಕಂಥವ್ರು, ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಪುಸ್ತಕ ಕಾದಂಬರಿಯನ್ನು ಬರೆತಕ್ಕಂಥ ವ್ಯಕ್ತಿಗಳು, ಕೆಲವು ಚಾನೆಲ್ ಕೆಲಸ ಮಾಡೋರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರು, ವೈದ್ಯರು, ಅಧ್ಯಾಪಕರು, ವಿದ್ಯಾರ್ಥಿಗಳು, ನ್ಯಾಯವಾದಿಗಳು, ನಿಮ್ಗೆ ಎಷ್ಟು ಹೇಳ್ಬೇಕು, ಅವರೆಲ್ಲ ಒಳ್ಳೆ ಆ ರಾಶಿಯಲ್ಲಿರೋರಿಗೆ ಎಲ್ರಿಗೂ ಒಳ್ಳೇದಾಗ್ತದೆ. ಧನು ರಾಶಿಯವರಿಗೆಲ್ಲ ಒಳ್ಳೇದಾಗ್ತದೆ. ನೀವು ಹೇಳಿದ್ರಲ್ಲಿ ಸ್ವಲ್ಪ ಶುಭ ಫಲ ಅಂತಿರೋದು ಧನುಸು ಧನು ರಾಶಿಯವರಿಗೆ ಇದೆ ಅಂತ ಹೇಳ್ತೀನಿ. ಹಾಗಾಗಿ ತುಂಬಾ ಒಳ್ಳೇದಿದೆ ಅವ್ರಿಗೆ. ಅವ್ರು ಏನ್ ಮುಟ್ಟಿದ್ರು ಬಂಗಾರ ಆಗ್ತದೆ ಅಂದ್ರೆ ಬಂಗಾರನೇ ಇಟ್ಕೋಬೇಕು, ಬೇರೆ ಬಂಗಾರ ಆಗುತ್ತೆ ಅಂತಲ್ಲ. ಸಾಮಾನ್ಯವಾಗಿ ನಾವು ಆಡು ಭಾಷೆಯಲ್ಲಿ ಹೇಳುದು ಮುಟ್ಟಿದ್ರು ಬಂಗಾರ ಆಗುತ್ತೆ ಅಂದ್ರೆ ಅದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿ ಆಗ್ತದೆ, ಆ ಕೆಲಸ ಚೆನ್ನಾಗಿರುತ್ತೆ ಇಲ್ಲ ಅಂತ ನೀವು ಹೋದ್ರು ಕೂಡ ಅಲ್ಲಿ ಚೆನ್ನಾಗಾಗುವಂತ ಯೋಗ ಇದೆ, ಆ ಕೆಲಸವನ್ನು ನೀವು ಮಾಡ್ಬೋದು ಅಂತ ಹೇಳ್ತೀವಿ. ಹಾಗಾಗಿ ಪಿತರಾಯಿತ ಆಸ್ತಿನೂ ಬರುತ್ತೆ ಅವ್ರಿಗೆ, ಆ ಆಸ್ತಿ ಬರುತ್ತೆ. ತಂದೆ ಆಸ್ತಿ, ತಾಯಿ ಆಸ್ತಿ, ಅಜ್ಜ ಅಜ್ಜಿ ಮುತ್ತಜ್ಜ ಆಸ್ತಿ ಇದ್ರೆ ಬರ್ತದೆ. ಹೆಂಡತಿ ಮನೆ ಆಸ್ತಿ ಬರ್ಬೋದು, ಮಾವನ ಮನೆ ಆಸ್ತಿ ಬರ್ಬೋದು. ಕೆಲರಿಗೂ ಏನ್ ಮಾಡ್ತಾರೆ, ಈಗ ಮದುವೆ ಆಗುವಾಗ ಹುಡುಗನಿಗೆ ಎಷ್ಟು ಆಸ್ತಿ ಇದೆ ಅಂತ ಕೇಳ್ಕೊಡ್ತಾರೆ. ಈಗಿಲ್ಲ, ನಮ್ಮ ಹುಡುಗಿಗೆ ಇಷ್ಟು ಆಸ್ತಿ ಇದೆ ಮದುವೆ ಮಾಡ್ಕೊಳ್ಳಿ ಅಂತ ಬಂದ್ ಬರ್ಬೋದು. ಆ ಮದುವೆ ಯೋಗನೂ ಕೂಡ ಇದೆ ಅವ್ರಿಗೆ. ಈಗ ಹುಡುಗ ಆಗ್ಲಿ ಹುಡುಗಿ ವಧುವರು ಯಾರಿದ್ರು ವಿವಾಹ ಯೋಗ ಇದೆ ಅವ್ರಿಗೆ, ಸಂತಾನ ಯೋಗ ಇದೆ, ಆಸ್ತಿ ಸಿಗುವಂತ ಯೋಗ, ಆಸ್ತಿ ಮಾಡುವಂತ ಯೋಗ, ತೆಗೆದುಕೊಳ್ಳುವಂತ ಯೋಗ. ಈಗ ದುಡ್ಡು ಏನೂ ಇಲ್ಲ ಅಂದ್ರೂ ಅವ್ರಿಗೆ ಆ ಸಮಯಕ್ಕೆ ಪ್ರಯತ್ನ ಪಟ್ಟರೆ ಆ ಕೆಲಸ ಆಗ್ತದೆ. ಅದು ಹೇಳಿದ್ನಲ್ಲ, ಕೆಲಸ ಆಗತ್ತೆ. ಆಮೇಲೆ ದುಡ್ಡು ಕೊಡ್ಬೇಕು ಅವ್ರು, ಆಮೇಲೆ ಹಂಗೆ ಹೋಗಲ್ಲ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಫಲ ಇರುತ್ತೆ. ಹಾಗಾಗಿ ಈ ಧನು ರಾಶಿಯವರು ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿಗೆ ಇದು ಬರಲ್ಲ ಅದು ಬರಲ್ಲ, ಆಗ್ಬೇಡ ಈಗ ಬೇಡ ಅಂತ ಹೇಳಲ್ಲ. ಬಟ್ ಮಕ್ಕಳಿಗೆ, ವಿದ್ಯಾರ್ಥಿ ಎಲ್ರಿಗೂ ಒಳ್ಳೇದಿದೆ. ಅವ್ರು ಒಳ್ಳೆ ಫಲವನ್ನು ಅನುಭವಿಸ್ಬೇಕು, ಒಳ್ಳೆ ಫಲ ಸಿಗತ್ತೆ. ಜಾತಕದಲ್ಲಿ ತೊಂದರೆ ಇಲ್ಲ ಅಂದ್ರೆ ಇದೆಲ್ಲ ನಾನು ಹೇಳಿ ಸಿಗ್ತದೆ. ಜಾತಕ ಹೊಸ ಪರಿಶೀಲನೆ ಮಾಡ್ಕೋಬೇಕು, ಅಥವಾ ತೊಂದರೆ ಇದ್ರೆ, ತೊಂದರೆ ಇಲ್ಲ ಅಂದ್ರೆ ಒಳ್ಳೇದು. ಹಾಗಂತ ಅವ್ರಿಗೆ ಆರಾಧನೆ ಮಾಡೋದು ಬೇಡ ಅಂತ ಹೇಳಲ್ಲ. ಈಗ ನಮ್ಗೆ ಒಳ್ಳೇದಾಗತ್ತೆ, ಏನು ಬೇಕಾಗಿಲ್ಲ ನಮ್ಗೆ ಅಂತಲ್ಲ. ಅವ್ರು ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಲಿ. ಅಂದ್ರೆ ರಾಹುಗೆ ದುರ್ಗಿಯನ ಆರಾಧನೆ ಮಾಡೋದು, ಕೇತುವಿಗೆ ಗಣಪತಿ ಆರಾಧನೆ, ಎರಡೂ ಆಗಲ್ವ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಸರಿ ಹೋಗ್ತದೆ. ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಮಕರ ರಾಶಿ. ಮೇ 18ರಂದು ರಾಹು ಕೇತು ಸ್ಥಳ ಬದಲಾವಣೆ ಆಗ್ತಾ ಇದೆ. ಇದರಿಂದ ಮಕರ ರಾಶಿಯ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಗುರುಜಿ? ಈ ಮಕರ ರಾಶಿ ಅಧಿಪತಿ ಶನಿ, ಶನಿವತ್ ರಾಹು ಅಂತ ಹೇಳಿ. ಶನಿವತ್ ರಾಹು ಆದ್ರೂ ಕೂಡ ಶನಿಯ ಮನೆಯಲ್ಲವನು ಮಿತ್ರ ಶನಿಗೆ ಬಿಟ್ರೆ, ಅದ್ರ ರಾಹುದೇ ಅವರದೇ ಆಗಿರ್ತಕ್ಕಂಥ ಕೆಲವು ಸ್ವಂತ ಮನೆ ಇಲ್ಲ ಅಂದ್ರೂ ಕೂಡ ಅವ್ರು ತುಂಬಾ ಕೆಲಸ ಮಾಡ್ತಾನೆ ರಾಹು. ಯಾಕೆ ಅಂದ್ರೆ ಅದು ಚರ, ಈ ಸರ್ಪಕ್ಕೆ ಸಂಬಂಧಪಟ್ಟದ್ದು, ಒಂದ್ ಕಡೆ ನಿಂತ್ಕೊಳ್ಳೋದಿಲ್ಲ, ಅದು ಓಡಾಡ್ತಾನೆ ಇರ್ತದ್ದು. ಚರ ಅಂತ ನಾವು ಹೇಳ್ತೀವಿ. ದೇವತೆಗಳನ್ನು ಚರ ದೇವತೆಗಳು, ಸ್ಥಿರ ದೇವತೆಗಳು ಅಂತ ಇರುತ್ತೆ. ಹಾಗೆ ಚರ ದೇವತೆಗಳ ನಾಗರನ್ನು ನಾವು ನಾಗಾರಾಧನೆ ಮಾಡುವಾಗ ಚರದೇವತೆ ಅಂತಾನೆ ಮಾಡೋದು. ಅದು ನಿಂತ್ಕೊಂಡು ಒಂದ್ ಕಡೆಯಲ್ಲಿ ಇರಲ್ಲ, ಓಡಾಡ್ತಾ ಇರ್ತದೆ. ಹಾಗಾಗಿ ಆ ಒಂದು ಮಕರ ರಾಶಿ ಚಿಂತನೆ ಮಾಡಿದ್ರೆ, ಮಕರ ರಾಶಿ ಜಲ, ಅಲ್ಲಿ ಮಕರ ಅಂದ್ರೇನು, ಮೊಸಳೆ. ಹಾಗೆ ಆ ಒಂದು ರಾಶಿಯಲ್ಲಿ ಇರ್ತಕ್ಕಂತಹದ್ದೇನಿದೆ, ಆ ರಾಶಿಗೆ ಗುರು ಕೂಡ ಅಷ್ಟು ಒಳ್ಳೆ ಫಲ ಕೊಡಲ್ಲ. ಆ ರಾಶಿಯವರಿಗೆ ಗುರು, ಆ ರಾಶಿ ಗುರು ನೀಚ ಆಗ್ತಾನೆ, ಆದ್ರೆ ಕುಜ ಉಚ್ಚ ಆಗ್ತಾನೆ. ಆದ್ರೂ ಕೂಡ ಈ ಮಕರ ರಾಶಿಗೆ ರಾಹು ಕೆಟ್ಟವನು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ನು ಇರೋದು 2ನೇ ಮನೆ, ಧನಸ್ಥಾನ. ಹಾಗಾಗಿ ದುಡ್ಡು ಕಳ್ಕೊಳ್ಳುವಂತಹದ್ದು, ಮನೆಯಲ್ಲಿ ಆಸ್ತಿ ಕಳ್ಕೊಳ್ತಕ್ಕಂಥದ್ದು. ಇನ್ನು ಆಸ್ತಿ ನಿಮ್ದಿದ್ರೆ ಮಾರತಕ್ಕಂಥ ಯೋಗ, ಅದು ತುಂಬಾ ಅಡಚಣೆ ಆಯ್ತು, ದುಡ್ಡಿನ ಕಾಸು ತೊಂದರೆ ಆಯ್ತು. ಈಗ ಆಸ್ತಿ ಮಾರ್ಬಿಡ್ತೀವಿ, ಇಲ್ಲಿ ಜಮೀನ್ ಮಾರ್ತೀವಿ, ಸೈಟ್ ಮಾರ್ತೀವಿ, ಮನೆ ಮಾರ್ತೀವಿ, ಕಾರ್ ಮಾರ್ತೀವಿ, ಈ ತರ ಮಾರುವಂತ ಒಂದು ಸಂದರ್ಭ ಯೋಗಗಳು ಕೂಡ ಇರುತ್ತೆ. ಆದ್ರೆ ವಿಕ್ರಮ ಸ್ಥಾನದಲ್ಲಿ ಶನಿ ಇದ್ದಾನೆ. ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಗೆಲ್ಲ ನೀವು ಫೇಸ್ ಮಾಡಕ್ ಹೊರಟ್ರೆ ಏನ್ ಬೇಕಾದ್ರೂ ಫೇಸ್ ಮಾಡ್ಬೋದು. ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಎಲ್ಲ ಶತ್ರು ಧ್ವಂಸ ಆಗ್ತದೆ. ವಿಕ್ರಮ ಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಆಗಿ ಶನಿ ಇದ್ದಾನೆ. ಬಟ್ ನೀವು ನಿಂತ್ಕೋಬೇಕು, ಆ ಕಾಡಕ್ಕೆ ಇಳಿಬೇಕು, ಇಳಿದು ನಿಂತು ವ್ಯವಹಾರ ಮಾಡ್ಬೇಕು, ಅವಾಗ ಸಮಸ್ಯೆ ಸಾಲ ಆಗ್ತದೆ. ಇಲ್ಲ ನನಗೇನು ಬೇಡಪ್ಪ, ಏನೋ ಮುಗಿಸ್ಕೊಂಡ್ಬಿಡ್ತೀನಿ ಅಂತಂದ್ರೆ ನಿಮ್ಗೆಲ್ಲ ನಿಮ್ಗೆ ಸೇಲ್ ಮಾಡುವಂತ ಯೋಗ, ಕಳ್ಕೊಳ್ಳುವಂತ ಯೋಗ, ಧನ ನಷ್ಟ ಆಗೋದು, ಮಾನ ನಷ್ಟ ಆಗೋದು, ವ್ಯವಹಾರ ನಷ್ಟ ಆಗೋದು, ಉದ್ಯೋಗ ನಷ್ಟ ಆಗೋದು, ಆರ್ಥಿಕ ನಷ್ಟದ ಜೊತೆಗೆ ಆರೋಗ್ಯ ನಷ್ಟ. ಈಗ ನಷ್ಟ ಅನ್ನುವಂಥ ಶಬ್ದ ಯಾವ ರೀತಿ ತಗೋಬಹುದು ನಾವು, ಎಲ್ಲೆಲ್ಲಿ ಲಾಭ ಇದೆ ಎಲ್ಲ ನಷ್ಟ ಅಂತ ತಗೋಬಹುದು, ಎಲ್ಲ ನಷ್ಟ ಇದೆ ಲಾಭ ಅಂತ ತಗೋಬಹುದು. ಎರಡೇ ಕಂಟೆಂಟ್, ಲಾಭ ನಷ್ಟ ಎರಡೇ ಇಷ್ಟೊತ್ತು ನಾವು ಚರ್ಚೆ ಮಾಡೋದು ಅದ್ರ ಬಗ್ಗೆನೆ. ಹಾಗಾಗಿ ಇಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇರುತ್ತದೆ. ಮತ್ತೆ ಎರಡರಲ್ಲಿ ರಾಹು, ಮಾನ ನಷ್ಟ ಆಗೋದು, ಎಲ್ಲರೂ ಅಪಮಾನ ಆಗೋದು. ಮತ್ತೆ ಇನ್ನೊಂದು ನಿಮಗೆ ಇದು ಬರುತ್ತೆ, ಏನಂದ್ರೆ ಅಪವಾದ, ಏನು ಮಾಡಿರಲ್ಲ, ತಪ್ಪೇ ಮಾಡಿರಲ್ಲ, ಜನ ತಪ್ಪಿತಸ್ಥ ಅಂತ ನಮ್ಮನ್ನ ಬಿಂಬಿಸ್ತಾರೆ, ಅದು ಒಂದು ಕೂಡ ಬರುತ್ತೆ. ಇನ್ನು ಕೆಟ್ಟ ಮಾತುಗಳು, ಕೆಟ್ಟ ವಾಕ್ಯದಲ್ಲಿ ಬೈಯೋದು, ಇದೆಲ್ಲನೂ ಕೂಡ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ, ನಾವೇನೋ ಮಾತಾಡಿರ್ತೀವಿ, ಕೆಟ್ಟ ಮಾತು ಹೇಳ್ತೀವಿ, ಆಮೇಲೆ ಅದು ಜ್ಞಾನೋದಯ ಆಗ್ತದೆ. ಕೆಟ್ಟ ಮೇಲೆ ಬುದ್ಧಿ ಬಂದು ಮಳೆ ಹೋದ್ಮೇಲೆ ಛತ್ರಿ ಹಿಡ್ದಂಗೆ ಆಗ್ತದೆ. ಹಾಗೆ ಆಗ್ಬಾರ್ದು ಅಂತಂದ್ರೆ ನೀವು ಅದಕ್ಕೆ ಯೋಚನೆ ಮಾಡಿ ಹೋಗ್ಬೇಕಾಗತ್ತೆ. ಮತ್ತೆ 6ರಲ್ಲಿ ಗುರು ಇದ್ದಾನೆ. 6ರಲ್ಲಿ ಗುರು ಇದ್ರೆ ರೋಗ ಸಾಲ ಶತ್ರು ಅಂತ ಹೇಳ್ತೀವಿ. ಗುರು ಇರೋದ್ರಿಂದ ಸಾಲ ಮಾಡ್ತಾನೆ, ಸಾಲವನ್ನ ತಗೊಂಡ್ರೆ ಶುಭ ಕಾರ್ಯಕ್ಕೆ ಖರ್ಚು ಮಾಡ್ತಾನೆ, ವೇಸ್ಟ್ ಆಗೋದಿಲ್ಲ. ಗುರು ಹೇಗೆ ಅಂದ್ರೆ ಕೊಟ್ರೆ ನೋಡಿ, ಅವನು ಹೋಗುವಾಗ ತಗೊಂಡೋಗಲ್ಲ, ಮತ್ತೆ ಬೇರೆಯವ್ರು ತಗೊಳಕ್ಕಾಗಲ್ಲ, ಅದು ಶಾಶ್ವತವಾಗಿರ್ತದೆ. ಬೇರೆ ರಾವು ಕೊಟ್ರೆ ಏನಾಗುತ್ತೆ, ಬಂದಾಗ ಕೊಡ್ತಾನೆ, ಹೋಗುವಾಗ ಒಂದು ಕೊಟ್ಟಿದ್ದು ತಗೊಂಡು ನಿಮ್ಗೆ ತಿದ್ದು ತಗೊಂಡೋಗ್ಬಿಡ್ತಾನೆ. ಹೀಗೆ ಪಾಪಗ್ರಹಗಳ ಫಲ ಕೊಡುತ್ತೆ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂತಹ ಒಂದು ಈ ಮಕರ ರಾಶಿಗೆ ಕುಂಭದ ರಾಹು ಸ್ವಲ್ಪ ತೊಂದರೆ ಕೊಡ್ತಾನೆ. ಆರ್ಥಿಕ ಎಲ್ಲಾ ರೀತಿಯಲ್ಲೂ ಕೊಡ್ತಾನೆ, ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ. ಈ ಕುಟುಂಬದಲ್ಲಿ ತೊಂದರೆ ಬರ್ತದೆ, ಮಾತಿನಲ್ಲಿ ತೊಂದರೆ ಬರುತ್ತೆ, ಆರ್ಥಿಕ ನಷ್ಟ ಬರುತ್ತೆ. ಆದ್ರೆ ಇನ್ನೊಂದು ಏನಿದೆ ಅಂದ್ರೆ, ಆ ಶತ್ರು ಸಾಲ ರೋಗದ ಭಾವದಲ್ಲಿ ಗುರು ಇರೋದ್ರಿಂದ ಏನಾಗತ್ತೆ, ಅದನ್ನ ಅವನು ಬಂದ ಸಮಸ್ಯೆ ಬರೋದು ರಾಹುನಿಂದ, ಸಾಲ ಮಾಡೋದು ಗುರುವಿನಿಂದ ಮಾಡ್ತಾನೆ. ಮತ್ತೆ ಕೇತು ಕೂಡ
ಕೇತು ಕೂಡ ಇಲ್ಲಿ ಏನಾಗ್ತದೆ, ಅಷ್ಟು ಒಳ್ಳೆ ಫಲವನ್ನು ಕೊಡೋದಿಲ್ಲ. ಕೇತು ಕುಲವೃದ್ಧಿ ಅಂತ ಹೇಳ್ತೀವಿ. ಕುಲವೃದ್ಧಿ ಅಂದ್ರೆ ನಾವು ಯಾರಿಗಾದ್ರೂ 100 ರೂಪಾಯಿ ಕೊಟ್ಟರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ, ಆದ್ರೆ ನಮಗೆ ಯಾರು ಲಕ್ಷ ಕೊಟ್ಟರು ಮಾತ್ರ 1 ರೂಪಾಯಿ ಇರಲ್ಲ. ಇದು ಕೇತುವಿನ ಒಂದು ಗುಣಧರ್ಮ. ಅಂದ್ರೆ ಕುಲವೃದ್ಧಿ ಮಾಡ್ತಾರೆ. ನೀವು ಯಾರಿಗೆ ಏನು ಸಹಾಯ ಮಾಡ್ತಾರೋ ಅವ್ರು ವೃದ್ಧಿ ಆಗ್ತಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೈ ಗುಣನ, ಒಂದು ಒಳ್ಳೆ ಗುಣನ ಮತ್ತೆ ವಾಕ್ ಸಂಪತ್ತನ್ನ ಕೇತು ಕೊಡ್ತಾನೆ. ಹಾಗಾಗಿ ಅಂತ ಒಂದು ಗ್ರಹಗಳು ಆತರ ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ರಾಹುನಿಂದ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಶನಿ ಚೆನ್ನಾಗಿದ್ದಾನೆ. ಯಾವುದೇ ಕೆಲಸಕ್ಕೆ ತುಂಬಾ ಫಸ್ಟ್ ಕಷ್ಟಪಟ್ಟು ಎಫರ್ಟ್ ಹಾಕಿ ನೀವು ಫೈಟ್ ಮಾಡಿ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಮತ್ತೆ ನೀವು ಯಾವುದೇ ಸಾಲ ಸೋಲ ಮಾಡಿದಿದ್ರೆ ಆ ದುಡ್ಡು ನಿಮ್ಗೆ ಒಂದು ಅಸೆಟ್ ಆಗಿ ಉಳಿಯುತ್ತೆ, ಅದೊಂದು ಹೇಳ್ಬೋದು. ಮತ್ತೆ ತೊಂದರೆಗಳು, ಸಮಸ್ಯೆಗಳು, ಕೆಲಸದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅಡಚಣೆ ಇದೆ, ಅವೆಲ್ಲವನ್ನು ಕೂಡ ತಾಳ್ಮೆಯಿಂದ ಇದ್ದು ಸ್ವಲ್ಪ ಸಮಯ, ಕಾಲ, ಅವಕಾಶ ತಗೊಂಡು ಕಾದು ಯೋಚನೆ ಮಾಡಿ, ಚಿಂತನೆ ಮಾಡಿ, ಹಿತಚಿಂತಕರ ಜೊತೆ ಚರ್ಚೆ ಮಾಡಿ, ಅದು ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಕುಂತು ಮಾತಾಡಿಕೊಂಡು ಕಾಲ ಅವಕಾಶ ತಗೊಂಡು ಮುಂದೆ ನೀವು ಯಾವುದೇ ಹೆಜ್ಜೆ ಇಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಜಾತಕ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರುತ್ತೆ. ಜಾತಕ ತುಂಬಾ ಚೆನ್ನಾಗಿಲ್ಲ ಅಂತಂದ್ರೆ ಈಗ ನಾನು ಹೇಳಿರೋದು 1ಕ್ಕೆ 2ರಷ್ಟು ಎಫೆಕ್ಟ್ ಆಗುತ್ತೆ. ಇದು 50% ಅಲ್ಲಿ ನೀವು 100% ಇದೆ ಅಂದ್ರೆ ಅಲ್ಲಿ 50% ಮೈನಸ್ ಆಯ್ತು ಅಂದ್ರೆ ಇಲ್ಲಿ 20, 70, 50 ಇರ್ತದೆ. ಹಾಗೆ ಸಾಮಾನ್ಯವಾಗಿ ಈ ರಾಶಿಯವರಿಗೆ ಮಧ್ಯೋಫಲ ಅಂತ ಹೇಳ್ಬಹುದು ಮಕರ ರಾಶಿಯವರಿಗೆ. ಇದೇ ಬರುವ ಮೇ 18ರಂದು ರಾಹು ಏನಿದೆ ಮೀನರಾಶಿಯಿಂದ ಕುಂಭರಾಶಿಗೆ ಬರ್ಲಿದ್ದಾನೆ. ಸೊ ಸಾಮಾನ್ಯವಾಗಿ ರಾಹುವನ್ನ ತುಂಬಾ ಕ್ರೂರವಾದ ಗ್ರಹ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ ಗುರುಜಿ. ಸೊ ಈ ಸ್ಥಳ ಬದಲಾವಣೆಯಿಂದ ಕುಂಭರಾಶಿಯವರ ಮೇಲೆ ಯಾವ ರೀತಿಯೊಂದು ಪ್ರಭಾವವನ್ನ ಬೀರುತ್ತೆ? ಈ ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಆ ರಾಶಿಯವರಿಗೆಲ್ಲ ಸಾಕಷ್ಟು ತೊಂದರೆಗಳಾಗ್ತದೆ. ಕಾರಣ ಏನು ಅಂದ್ರೆ, ರಾಹು ಆ ರಾಶಿಯಲ್ಲಿ ಇದ್ದಾಗ ಅದು ನೆಗೆಟಿವ್ ಪ್ಲಾನೆಟ್, ಅಂದ್ರೆ ಋಣಾತ್ಮಕ ಶಕ್ತಿಯನ್ನ ಅದು ಪ್ರೊಡ್ಯೂಸ್ ಮಾಡ್ತದೆ. ಋಣಾತ್ಮಕ ಶಕ್ತಿ ಎಲ್ಲಿ ಬುದ್ಧಿ ಭಾಗದಲ್ಲಿ, ತಲೆಯ ಭಾಗದಲ್ಲಿ ಮಾಡ್ತದೆ. ಹಾಗಾಗಿ ನಿಮಗೆ ಮಾನಸಿಕವಾಗಿ ಬಹಳ ಒಂದು ಅಸಮಾಧಾನ ಆಗುತ್ತೆ. ಮತ್ತೆ ಸಪ್ತಮದಲ್ಲಿರ್ತಕ್ಕಂಥ ಕೇತು ನಿಮ್ಮೆಲ್ಲ ಕೆಲಸಗಳ ಕಟ್ ಮಾಡ್ತಾನೆ. ನೀವು ಎಷ್ಟು ಹೋದ್ರೂ ಯಾವ ಕೆಲಸನೂ ಆಗೋದಿಲ್ಲ. ಕೆಲಸದಲ್ಲಿ ಅಡಚಣೆ ಆಗ್ತದೆ, ಉದ್ಯೋಗದಲ್ಲಿ ಅಡಚಣೆ ಆಗ್ತದೆ, ವ್ಯವಹಾರದಲ್ಲಿ ಅಡಚಣೆ ಆಗತ್ತೆ, ಆರ್ಥಿಕ ನಷ್ಟ ಆಗೋದು, ಕೆಲವು ಕಳ್ಕೊಳ್ಳೋದು ತುಂಬಾ ಇರುತ್ತೆ, ಅನವಶ್ಯಕ ತಿರುಗಾಟಗಳು ಬರುತ್ತೆ, ಅಪವಾದಗಳು ಬರುತ್ತೆ, ಎಷ್ಟೋ ಸಮಸ್ಯೆಗಳಾಗ್ತದೆ. ಮನೆ ಕಳ್ತನ ಆಗೋದು, ಆಮೇಲೆ ವಾಹನ ಏನಾದ್ರು ಕಳ್ತನ ಆಗೋದು, ಒಡವೆ ಕಳ್ತನ, ಇದು ಕಳ್ತನ ಅಂದ್ರೆ ಕಳ್ತನೂ ಆಗ್ಬೋದು, ಕಳ್ಕೊಳ್ಳೋದು ಅಂತ ಹೇಳ್ತೀವಿ. ಆ ವಸ್ತು ನಮ್ಮ ಕೈಲಿಲ್ಲ ಅಂದ್ರೆ ಅದು ಕಳೆದೋಯ್ತು ಅಂತ ಅರ್ಥ. ಯಾರ ಮೇಲೆ ನಾವು ಹೇಳೋದಲ್ಲ, ಒಡವೆ ಕಳ್ತನ ಆಯ್ತು, ನಮಗೆ ನಮ್ಮ ಕೈಲಿ ಅದು ಇಲ್ಲ, ಅದು ಇತ್ತು ಇಲ್ಲ ಅಂದ್ರೆ ಕಳ್ತನ ಆಯ್ತು ಅಂತ ಹೇಳ್ಬೇಕು. ಇದ್ರೆ ಒಂದು ಇರ್ಬೇಕು, ಇಲ್ಲ ಇಲ್ಲದೆ ಇರಬಾರ್ದು, ಹಾಗೆ ಇರ್ತದೆ. ಹಾಗಾಗಿ ಆತರ ಒಂದು ಯೋಗ ಕೂಡ ಇರುತ್ತೆ. ಮತ್ತೆ ದುಡ್ಡು ಕಾಸು ಅಷ್ಟೇನೆ, ಕೆಲವು ಕಳ್ಕೊಳ್ಳೋಂಥದ್ದು ಅಂದ್ರೆ ಅನವಶ್ಯಕ ದುಡ್ಡು ಖರ್ಚಾಗೋದು, ಅನವಶ್ಯಕ ಕೆಲವೊಂದಷ್ಟು ತೊಂದರೆಗಳು ಬರೋದು, ಈ ತರ ಆಗ್ತದೆ. ಮತ್ತೆ ವಿಪರೀತ ತಲೆನೋವು ಬರೋದು, ಬೆನ್ನು ನೋವು, ಸೊಂಟ ನೋವು ಬರೋದು, ಕತ್ತು ನೋವು ಬರೋದು, ಆಮೇಲೆ ಜಾಯಿಂಟ್ ಪೇನ್ ಬರೋದು, ನರಗಳು ವೀಕ್ ಆಗೋದು, ನರಗಳು ವೀಕ್ರೆಸ್ ಆಗೋದು, ಮತ್ತೆ ಮಾಂಸಖಂಡಗಳಿಗೆಲ್ಲ ರಾಹು ಕಾರಕ ಆಗ್ತಾನೆ. ರಾಹು ಬಾಹುಬಲಂ ಕೇತುಕುಲಸೋನದಿ, ರಾಹು ಬಾಹುಬಲಕ್ಕೆ ಕಾರಕ ಅಂದ್ರೆ ಶರೀರದಲ್ಲಿ ನಿಶಕ್ತಿ ಆಗ್ತಕ್ಕಂಥದ್ದು, ಮಾಂಸಖಂಡಗಳ ಅದಕ್ಕೆ ಶಕ್ತಿಯನ್ನ ಕಳ್ಕೊಳ್ತಕ್ಕಂಥದ್ದು, ನರಗಳು ಬಲಹೀನತೆ ಆಗ್ತಕ್ಕಂಥದ್ದು, ಮತ್ತೆ ಕಣ್ಣಿನ ತೊಂದರೆ, ಕೀಯಂಟಿ ತೊಂದರೆ ಸಾಮಾನ್ಯವಾಗಿ ರಾಹು ಕೇತುಗಳಿಂದ ಬರ್ತದೆ. ಆ ತೊಂದರೆಗಳು ಅವರಿಗೆ ಜಾತಕದಲ್ಲಿ ತೊಂದರೆ ಇದ್ರದ್ದು ಬರುತ್ತೆ, ಇಲ್ಲ ಜಾತಕದಿಂದ ಅಷ್ಟು ತೊಂದರೆ ಬರಲ್ಲ, ಈ ಸಮಯದಲ್ಲಿ ಅಷ್ಟು ಬರಲ್ಲ ಅನಿಸ್ತದೆ. ಹಾಗೆ ಅಂತಹದ್ದು ಕೂಡ ಇರುತ್ತೆ. ಆದ್ರೆ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಏನು, ಗುರುದೃಷ್ಟಿ ಇದೆ ಇಲ್ಲಿಗೆ ರಾಹುನ ಮೇಲೆ ಗುರುದೃಷ್ಟಿ ಇದೆ. ರಾಹು ಮೇಲೆ ಗುರುದೃಷ್ಟಿ ಇರೋದ್ರಿಂದ ಏನಾಗುತ್ತೆ, ರಾಹು ಒಂದು ಕಂಟ್ರೋಲ್ ಅಲ್ಲಿ ಇರ್ತಾನೆ. ತೀರಾ ಅವನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ನು ಏನೇ ಮಾಡಿದ್ರು ಕೂಡ, ಸಮಸ್ಯೆಗಳು ಏನೇ ಬಂದ್ರು ಕೂಡ ಗುರುವಿನಿಂದ ಪರಿಹಾರ ಆಗ್ತದೆ. ಗುರು ಪಂಚಮದಲ್ಲಿ ಇರ್ತಾನೆ. ಪಂಚಮದಲ್ಲಿ ಇರ್ತಕ್ಕಂಥ ಗುರು ಏನ್ ಮಾಡ್ತಾನೆ, ಅವನು ಶಿವ ಫಲ ಕೊಡ್ಬೇಕು. ಪಂಚಮದ ಫಲ ಏನು, ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು, ಬುದ್ಧಿ ಯೋಚನೆ, ಬುದ್ಧಿ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಗುರು ಒಳ್ಳೆ ಫಲ ಕೊಡ್ತಾನೆ, ಅವ್ರಿಗೆ ಒಳ್ಳೆ ಚಿಂತನೆಯನ್ನು ಕೊಡ್ತಾನೆ, ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಕೊಡ್ತಾನೆ, ಒಳ್ಳೆ ಥಾಟ್ ಕೊಡ್ತಾನೆ. ಹಾಗಾಗಿ ಏನಾಗುತ್ತೆ, ಅವರಿಗೆ ಆ ಬರ್ತಕ್ಕಂಥ ಸಮಸ್ಯೆನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಯಾವ ರೀತಿ ಈ ಸಮಸ್ಯೆನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ, ಎಂತ ಗುಡ್ಡೆ ಅಂತ ಪರ್ವತ ಸಮಸ್ಯೆ ಬಂದ್ರು ಕೂಡ ಗುರು ಪಂಚಮದಲ್ಲಿದ್ದು, ಬುದ್ಧಿ ಸ್ಥಾನದಲ್ಲಿದ್ದು ಕುಂತ್ಕೊಂಡೇ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ಬಿಡ್ತಾರೆ. ಒಂದು ಫೋನ್ ಹಾಕೋದು ಕೆಲಸ ಆಗ್ಬಿಡ್ತದೆ, ಅವ್ರ ಹೆಸರು ಹೇಳೋದು ಕೆಲಸ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಗುರು ಎದುರು ಕೂತ್ಕೊಂಡಿದ್ದಾನೆ. ಅವ್ರ ಚಿಂತನೆ, ಅವ್ರ ತಲೆಯ ಭಾಗದಲ್ಲಿ ಗುರು ಇರೋದ್ರಿಂದ ದೇಹದಲ್ಲಿ ರಾಹು ಎಷ್ಟೇ ಇದ್ರು ಕೂಡ, ಸರ್ಕ್ಯೂಟ್ ಆದ್ರೂ ಕೂಡ ಅದು ಒಂದು ಇದು ವಿಶೇಷವಾಗಿರ್ತಕ್ಕಂಥದ್ದು ಬುದ್ಧಿ ಸ್ಥಾನ. ಸರ್ವೇಂದ್ರಿಯಾಣಾಂ ಶಿರಪ್ರಧಾನಂ, ಎಲ್ಲ ಇಂದ್ರಿಯಗಳಿಗೆ ಪ್ರಧಾನವಾಗಿರ್ತಕ್ಕಂಥ ತಲೆ ಅಲ್ವಾ ಬುದ್ಧಿ, ಅದಕ್ಕಿಂತ ಹೆಚ್ಚು ಇಂದ್ರಿಯ ಯಾವುದೂ ಇಲ್ಲ. ಹಾಗಾಗಿ ಸರ್ವೇಂದ್ರಿಯಾಣಾಂ ಶಿರಪ್ರಧಾನಂ, ಎಲ್ಲ ಇಂದ್ರಿಯಗಳಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬುದ್ಧಿ. ಹಾಗಾಗಿ ಆ ಬುದ್ಧಿಯ ಸ್ಥಾನದಲ್ಲಿ ಗುರು ಇದ್ದಾನೆ, ಪಂಚಮ ಸ್ಥಾನ. ಹಾಗಾಗಿ ಪುತ್ರ ಸ್ಥಾನ, ಕುಟುಂಬ ಸ್ಥಾನ, ಕುಟುಂಬದಲ್ಲಿ ಏನೇ ತೊಂದರೆ ಬಂದ್ರು ಬರ್ತಕ್ಕಂಥ ತೊಂದರೆ ರಾಹು ಕೊಟ್ರೆ ಅದನ್ನು ಗುರು ಪರಿಹಾರ ಮಾಡ್ತಾನೆ. ಆಮೇಲೆ ಬುದ್ಧಿ ಏನೇ ತೊಂದರೆ ಇದ್ರು ಕೂಡ ಬುದ್ಧಿ ಚಕ್ಯತೆಯಿಂದ ಬೌದ್ಧಿಕ ಮಟ್ಟದಲ್ಲಿ ಎಲ್ಲ ಕೆಲಸವೂ ಕೂಡ ಆಗತ್ತೆ ಅಂತ ಹೇಳ್ಬೇಕು. ಮತ್ತೆ ಸಂತಾನಕ್ಕೆ ತೊಂದರೆ ಇದೆ ಇದ್ರೂ ಕೂಡ ಒಂದ್ಸಲ ಲೇಟ್ ಆಗಿ ಆಗ್ತದೆ. ಯಾಕೆ ಅಂತಂದ್ರೆ ಲೇಟ್ ಮಾಡೋದು ರಾಹು, ಆಮೇಲೆ ಒಳ್ಳೇದ್ ಮಾಡೋದು ಗುರು. ಈಗ ಎಲ್ಲ ಕೆಲಸಗಳು ಕೂಡ ನಿಧಾನ ಆಗಿ ಅದು ಕ್ಲಿಯರ್ ಆಗ್ತದೆ. 80% ಆಗಿ ಅದು ಒಂದ್ಸಲ ಕಟ್ ಆಗಿ ಮತ್ತೆ ಸ್ಟಾರ್ಟಿಂಗ್ ಇಂದ ಹೋಗಿ ಕೆಲಸ ಆಗ್ತದೆ. ಪ್ರತಿಯೊಂದು 1-2 ಸಲ ಮಾಡ್ಬೇಕು, ಎಲ್ಲಾ ಕೆಲಸ 2 ಸಲ ಮಾಡ್ಬೇಕು, ಒಂದ್ಸಲ ಆಗಲ್ಲ. ಒಂದ್ಸಲ ಹೋದಾಗ ಆಗ್ಲಿಲ್ಲ, 2 ಸಲ ಹೋದಾಗ ಆಯ್ತು. ಈಗ ಎಲ್ಲ ಕೆಲಸನೂ ಹಾಗೆ ಆಗ್ತದೆ. ಒಂದ್ಸಲ ಹೋದಾಗ ಆಗದೇ ಇಲ್ಲ ಯಾವ ಕೆಲಸನೂ 2 ಸಲ ಆಗತ್ತೆ. ಒಂದ್ಸಲ ಹೋದಾಗ ಆಗದೇ ಇರೋದಕ್ಕೆ ರಾಹು ಕಾರಣ ಆಗ್ತಾನೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥವನು. ಮತ್ತೆ 2 ಸಲ ಆಗೋದಕ್ಕೆ ಗುರು ಕಾರಣ ಆಗ್ತಾನೆ, ಅವನು ಫಲ ಕೊಡ್ತಾನೆ. ಇಲ್ಲಿ ಯಾರೋ ಒಬ್ಬರೇ ಫಲ ಕೊಡಲ್ಲ, ಎಲ್ಲ ಗ್ರಹಗಳು ಕೊಡುತ್ತೆ. ಅದ್ರಲ್ಲಿ ವಿಶೇಷವಾಗಿ ನಮ್ಗೆ ಏನು ಮಾಡೋದಂದ್ರೆ ಕುಂಭರಾಶಿ ಗುರುದೃಷ್ಟಿ ಇರೋದ್ರಿಂದ
ಪಂಚಮ ಅವನು ಫಲ ಕೊಡ್ತಾನೆ, ಇವನು ಫಲ ಕೊಡ್ತಾನೆ, ಶನಿನೂ ಕೊಡ್ತಾನೆ, ಕೇತನು ಕೊಡ್ತಾನೆ. ಇಲ್ಲಿ ಶನಿ 2ನೇ ಮನೆ ಇರೋದ್ರಿಂದ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಬಹಳ ಲೆಕ್ಕಾಚಾರ ಹಾಕಿ ಮಾಡ್ಬೇಕಾಗತ್ತೆ. ಮತ್ತೆ ಮಕ್ಕಳು ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಇರುತ್ತೆ. ಸ್ವಲ್ಪ ಅವರಿಗೆ ವಿದ್ಯಾಭ್ಯಾಸ ಸ್ವಲ್ಪ ಗಮನ ಕೊಡಬೇಕು. ಬುದ್ಧಿಸ್ಥಾನದಲ್ಲಿ ಇದ್ರೂ ಕೂಡ ವಾಕ್ಸ್ಥಾನ ಅನ್ನೋದು ಒಂದಿರುತ್ತೆ. ನಮಗೆ ಬುದ್ಧಿ ಎಷ್ಟು ಚುರುಕಿದ್ರು ಕೂಡ ಓದ್ಬೇಕು ಅಂತ ಇರ್ತದೆ. ನೀವು ತುಂಬಾ ಚುರುಕಿದ ನನ್ನ ಮಕ್ಕಳು ಓದ್ಬೇಕು ಅಂತಿಲ್ಲ, ಇವಾಗ ಪಾಸ್ ಆಗ್ತಾರೆ ಅಂದ್ರೆ ಆಗಲ್ಲ. ನೀವು ಏನಿದ್ರು ಫಸ್ಟ್ ಟೆಕ್ಸ್ಟ್ ಬುಕ್ ಓದ್ಬೇಕು. ನೀವು ಓದಿದ್ದಿದ್ರೆ ನಿಮ್ಗೆ ಬರುತ್ತೆ, ಓದಿಲ್ಲ ಅಂದ್ರೆ ವಿಷಯನೇ ಅರ್ಥ ಆಗಲ್ಲ, ಹೆಂಗ್ ಬರುತ್ತೆ? ಗುರು ಏನ್ ಮಾಡ್ತಾನೆ, ಹಾಗಾಗಿ ಚೆನ್ನಾಗಿ ಏನು ಓದ್ತಿರೋ ಅದು ನಿಮಗೆ ಬರುತ್ತೆ. ನೀವು ಎಷ್ಟು ಮಾರ್ಕ್ಸ್ ಓದ್ರೋ ಅಷ್ಟು ಮಾರ್ಕ್ಸ್ ಬರುತ್ತೆ. ಅಂದ್ರೆ ನೀವು ಏನು ಓದ್ತಿರೋ ಅದು ಚೆನ್ನಾಗಿರುತ್ತೆ. ಯಾಕಂದ್ರೆ 2ನೇ ಮನೆಯಲ್ಲಿ ಶನಿ ಇದ್ದಾಗ ನೀವು ಏನು ಕಷ್ಟ ಪಡ್ತಿರೋ ಅದಕ್ಕೆ ಗುರು ಫಲ ಕೊಡ್ಬೇಕು, ಶನಿ ಕೊಡಲ್ಲ. ಶನಿ ಅದನ್ನ ಕಡಿಮೆ ಮಾಡ್ತಾನೆ, ಆದ್ರೆ ಗುರು ಅದನ್ನ ಎನ್ಕರೇಜ್ ಮಾಡ್ತಾನೆ. ಹಾಗಾಗಿ ನೀವು ಎಫರ್ಟ್, ಕಷ್ಟಕ್ಕೆ ಕಾರಕ ಶನಿ, ಪರಿಶ್ರಮ ನೀವು ಜಾಸ್ತಿ ಹಾಕ್ಬೇಕು. ನೀವು ಏನು ಪರಿಶ್ರಮ ಹಾಕ್ತಿರೋ ಅದಕ್ಕೆ ಫಲ ಕೊಡೋದು ಗುರು ಕೊಡ್ತಾನೆ. ಯಾಕೆ ಅಂತಂದ್ರೆ ಅವನು ಆ ಜಾಗದಲ್ಲಿ ಇದ್ದಾನೆ. ಹಾಗಾಗಿ ಕಷ್ಟ ಕೊಡೋ ಜಾಗದಲ್ಲಿ ಶನಿ ಇದ್ರೆ, ಫಲ ಕೊಡೋ ಜಾಗದಲ್ಲಿ ಗುರು ಇದ್ದಾನೆ. ನಿಮ್ಮ ತೊಂದರೆ ಕೊಡೋ ಜಾಗದಲ್ಲಿ ರಾಹು ಇದ್ರೆ ಆ ಜಾಗಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಒಳ್ಳೇದಾಗ್ತದೆ. ಸಪ್ತಮದಲ್ಲಿ ಕೇತು ಇದ್ದಾನೆ, ಎಲ್ಲ ಕಟ್ ಮಾಡ್ತಾನೆ. ಒಂದ್ಸಲ ಎರಡ್ ಸಲ ಕಟ್ ಮಾಡ್ಬಿಸಾಕ್ತಾನೆ. ಎಲ್ಲ ಕೆಲಸನೂ ಬಂದ್ ಮಾಡ್ತಾನೆ, ಅರ್ಧ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಕೆಲಸ ಪರಿಪೂರ್ಣವಾಗಿ ಗುರುವಿನ ಪೂರ್ಣಾನುಗ್ರಹದ್ದಾಗ್ತದೆ. ಆದ್ರೆ ಕೇತು 7ರಲ್ಲಿರೋನು ಮದುವೆಗೆ ಸ್ವಲ್ಪ ಡಿಲೇ ಮಾಡ್ತಾನೆ. ಇಲ್ಲಿ ಮದುವೆ ಆಗೋ ಯೋಗ ಗುರು ಬಲ ಇದ್ರೂ ಕೂಡ ಮದುವೆ ಆಗೋದಿಲ್ಲ. ಮದುವೆ ನಿಧಾನ ಆಗತ್ತೆ, ಮದುವೆ ಪ್ರತಿಬಂಧಕ. ಕಳತ್ರ ದೋಷದಿಂದ ನಿಮಗೆ ಮದುವೆ ಡಿಲೇ ಆಗೋದು, ಎಂಗೇಜ್ಮೆಂಟ್ ಬ್ರೇಕ್ ಆಗೋದು, ಲೋ ಫೇಲ್ಯೂರ್ ಆಗೋದು ಯಾವಾಗ ಆಗತ್ತೆ? ಸಪ್ತಮ ಸ್ಥಾನ ಕೆಟ್ಟೋಗಿರುತ್ತೆ. ಸಪ್ತಮ ಸ್ಥಾನ ಕೇತು ಇರೋದ್ರಿಂದ ಕೆಟ್ಟೋಗಿರುತ್ತೆ. ಆದ್ರೆ ಗುರುಬಲ ಇರೋದು ಮದುವೆ ಆಗತ್ತೆ ಆದ್ರೂ ಸ್ವಾಮಿ ಮದುವೆ ಆಗತ್ತೆ ಅಂತ ಹೇಳಿ ಸ್ವಾಮಿ ಗುರುಬಲ ಇದ್ರೂ ಆಗ್ಲಿಲ್ಲ. ಯಾಕೆ ಅಂದ್ರೆ ಜಾತಕದ ದೋಷ ಇದ್ದಾಗ ಗುರುಬಲ ಇದ್ರೆ ಮದುವೆ ಆಗೋದಿಲ್ಲ. ಜಾತಕ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಆಗಿ ಕರಡಿ ತರ ಇರಬೇಕು, ಟ್ರಾನ್ಸ್ಪೆಂಟ್ ಆಗಿ ಕ್ಲೀನ್ ಆಗಿ. ಜಾತಕದಲ್ಲಿ ದೋಷ ಯಾವುದಿಲ್ಲ ಅಂದ್ರೆ ಗುರುಬಲ ಬಂದ ತಕ್ಷಣ ವಿವಾಹ ಆಗ್ತದೆ. ಗುರುಬಲ ಬಂದ ತಕ್ಷಣ ಎಲ್ಲ ಕೆಲಸ ಆಗ್ತದೆ. ಗುರುಬಲ ಬಂದ ತಕ್ಷಣ ಪ್ರಮೋಷನ್ ಸಿಗುತ್ತೆ, ಕೆಲಸ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ನೀವು ಏನ್ ಹೋಗ್ತೀರಾ ಕೆಲಸ ಎಲ್ಲ ಆಗ್ತದೆ. ಜಾತಕದಲ್ಲಿ ದೋಷ ಇರಬಾರ್ದು. ಜಾತಕದಲ್ಲಿ ದೋಷ ಇತ್ತು ಅಂತಂದ್ರೆ ಯಾವ ಗ್ರಹಗಳ ದೋಷ ಇದೆ ಆ ಕಂಟೆಂಟ್, ಆ ಸಬ್ಜೆಕ್ಟ್ ನಿಮಗೆ ಸ್ಟಾಪ್ ಆಗ್ತದೆ. ನಿಮ್ ಪ್ರಮೋಷನ್ ಸಿಗಬೇಕು ಅಂದ್ರೆ ಒಂದು ಗ್ರಹ, ನಿಮ್ಗೆ ದುಡ್ಡಿಗೆ ಒಂದು ಗ್ರಹ ಇರುತ್ತೆ, ದಾಂಪತ್ಯಕ್ಕೆ ಒಂದು ಗ್ರಹ ಇರುತ್ತೆ, ಮಕ್ಕಳಿಗೊಂದು ಇರ್ತದೆ, ತಂದೆ ತಾಯಿಗಳೊಂದು. ಯಾವ್ಯಾವ ಭಾವದಲ್ಲಿ ಯಾವ್ಯಾವ ಗ್ರಹಗಳು ಪಾಸಿಟಿವ್ ಆಗಿರುತ್ತೆ ಅವಾಗ ಗುರುಬಲ ಬಂದಾಗ ಆಗುತ್ತೆ. ಯಾವ್ಯಾವ ಗ್ರಹಗಳು ನಿಮಗೆ ಅದು ನೆಗೆಟಿವ್ ಆಗಿ ನಿಮಗೆ ಚೆನ್ನಾಗಿರಲ್ವೋ ಆ ಗ್ರಹ ಇದ್ದಾಗ ಗುರುಬಲ ಬಂದ್ರು ಆಗೋದಿಲ್ಲ. ಹಾಗಾಗಂತ ವಿಶೇಷವಾಗಿರ್ತಕ್ಕಂಥ ಕುಂಭರಾಶಿಯವರಿಗೆ ಸಾಮಾನ್ಯ ಮಧ್ಯಮ ಫಲ, ರಾಹುನಿಂದ ಶನಿಯಿಂದ ಎಫೆಕ್ಟ್ ಇದ್ರೂ ಕೂಡ ಗುರುವಿನಿಂದ ಒಳ್ಳೆ ಫಲ ನಿರೀಕ್ಷೆ ಮಾಡಬಹುದು. ಅಲ್ಲಿ ರಾಹು ಕೇತು ಶನಿ 3 ಇವರಿಗೆ ಜಾತಕ ಚೆನ್ನಾಗಿಲ್ಲ, ಅಂದ್ರೆ ಗೋಚರ ಚೆನ್ನಾಗಿಲ್ಲ. ಗುರುವಿಂದ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡಬಹುದು. ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ಈ ಒಂದು ಕುಂಭರಾಶಿಯವರಿಗೆ ನಾವು ಹೇಳ್ಬಹುದು. ಗುರುಜಿ, ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಸಾಮಾನ್ಯವಾಗಿ ಈ ರಾಶಿಯನ್ನ ಸೌಮ್ಯವಾದ ರಾಶಿ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ರಾಹು ಈ ರಾಶಿಯಿಂದ ಈಗ ಕುಂಭರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಇದರಿಂದ ಏನಾದ್ರು ಶುಭ ಫಲ ಜಾಸ್ತಿ ಆಗುವ ಸಾಧ್ಯತೆ ಇದೆಯಾ ಅಂತ? ನೋಡಿ, ಮೀನರಾಶಿ ಗುರುವಿನ ರಾಶಿ, ಅದು ಕೊನೆಯ ರಾಶಿ ಅಂತ ಹೇಳ್ತೀರಿ. ಕೊನೆಯ ರಾಶಿ ಅಂದ್ರೆ ಅಷ್ಟೇ ಇರೋದು. ಎಷ್ಟು ರಾಶಿ? 12 ರಾಶಿ. ದ್ವಾದಶ ರಾಶಿಯಲ್ಲಿ ಮೀನರಾಶಿ ಜಲರಾಶಿ, ಅಲ್ಲಿ ರಾಹುನಿಗೆ ಬಲ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಗುರುವಿನ ಮನೆಯಲ್ಲಿ ರಾಹು ಯಾವುದೇ ರೀತಿ ಬಲ ಬಿಚ್ಚಲ್ಲ. ಯಾಕೆಂದ್ರೆ ಅದು ಗುರು ಬ್ರಹ್ಮಾಂಡ ಇದ್ದಂಗೆ. ಅದು ಗುರುವಿನ ಮೇಲೆ ಯಾವುದೇ 9 ಗ್ರಹಗಳು 8 ಗ್ರಹಗಳ ಅಟ್ಯಾಕ್ ಆದ್ರೂ ಕೂಡ ಗುರು ತಡ್ಕೋತಾರೆ, ಆ ಶಕ್ತಿ ಇದೆ. ಅವನು ತಪಶಕ್ತಿ ಇದೆ. ಗುರು ದೈವಗ್ರಹ, ಗುರು ಶುಕ್ರ ಇಬ್ರು ದೈವಗ್ರಹಗಳು. ಹಾಗಾಗಿ ಇಬ್ರು ಗುರುಗಳೇ ಅವರು. ಹಾಗಾಗಿ ಗುರು ಬ್ರಹ್ಮಾಂಡ ಇದ್ದಂಗೆ. ಅವನು ಏನೇ ವೈಬ್ರೇಷನ್, ಶನಿ ಪ್ರಭಾವ ತಡ್ಕೋತಾನೆ, ರಾಹು ಪ್ರಭಾವ ತಡ್ಕೋತಾನೆ, ಕೇತು ಪ್ರಭಾವ ತಡ್ಕೋತಾನೆ, ಕುಜನ ವೈಬ್ರೇಷನ್, ಅಗ್ನಿ ತಡ್ಕೋತಾನೆ, ಸೂರ್ಯನ ತಡ್ಕೋ, ಯಾವುದೇ ಗ್ರಹಗಳಿದ್ರು ಕೂಡ ಅವರ ಶಕ್ತಿಯನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ ದೈವಗ್ರಹ ಗುರುಗಿರ್ತದೆ. ಆಗ ಗುರುವಿನ ರಾಶಿಯಲ್ಲಿ ರಾಹು ಹೆಚ್ಚು ನಿಮಗೆ ತಲೆ ಯಾರಿಗೂ ಅಷ್ಟು ತೊಂದರೆ ಮಾಡಲ್ಲ. ಆದರೆ ಶನಿನೂ ಕೂಡ ಅದೇ ರಾಶಿಯಲ್ಲಿದ್ದಾನೆ. ಆದ್ರೂ ಕೂಡ ಶನಿಯೂ ಕೂಡ ಹೇಳ್ತಾನೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ, ಶನಿ ಗುರು ಯಾವಾಗ ಒಟ್ಟಿಗಿರ್ತಾರೆ ಆವಾಗ ಶನಿ ಕೊಡ್ತಕ್ಕಂಥ 75 ಕಷ್ಟದ ಫಲ ಕಡಿಮೆ ಹೋಗ್ಬಿಡ್ತಾರೆ, ಪ್ರಮಾಣ ಕಡಿಮೆ ಹೋಗ್ಬಿಡ್ತಾರೆ, 20% ಬರುತ್ತೆ. ಆವಾಗ ಮತ್ತೆ ಸನ್ಯಾಸ ಯೋಗ ಕೂಡ ಉಂಟಾಗ್ತದೆ. ಶನಿ ಗುರು ಕೆಲವು ಗ್ರಹಗಳ ಒಂದು ಇದ್ರ ಮೇಲೆ, ಅಂದ್ರೆ ಜೀವನದಲ್ಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗೋದು ಯಾವಾಗ? ನಮ್ಗೆ ಆಸೆ ಆಕಾಂಕ್ಷೆಗಳು ಕಡಿಮೆ ಆದಾಗ. ಆಗ ಆಸೆ ಆಕಾಂಕ್ಷೆಗಳನ್ನ ಕಡಿಮೆ ಆಯ್ತು ಅಂದ್ರೆ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಕಾಣಬಹುದು ಅಂತೇಳಿ. ಗುರು ಏನೋ ಸರ್ವಸಂಗ ಪರಿತ್ಯಾಗಿ. ಆ ಸರ್ವಸಂಗ ಪರಿತ್ಯಾಗ ಅವನಿಗೆ ಯಾವುದು ಬೇಕಾಗಿಲ್ಲ, ಜನಕ್ಕೆ ಮಾತ್ರ ಒಳ್ಳೇದು ಮಾಡ್ಬೇಕು. ಅವು ಅನ್ನ ನೀರು ಸಿಕ್ಕಿದ್ರೆ ಆಯ್ತು. ಹಾಗೆ ಇರೋದ್ರಿಂದ ಆ ಗುರುವಿನ ರಾಶಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆಯನ್ನ ರಾಹು ಕೇತು ಶನಿ ಯಾರು ಕೊಡೋದಿಲ್ಲ. ಯಾಕೆ ಅಂದ್ರೆ ಆ ರಾಶಿಯ ಒಂದು ವ್ಯಕ್ತಿಗಳಿಗೆ ರಿಕವರಿ ಕಮ್ಮಿ ಇರ್ತದೆ, ಅಂದ್ರೆ ಒಂದು ಆಸೆಗಳು ಕಡಿಮೆ ಇರ್ತದೆ, ಮತ್ತೆ ನಿರೀಕ್ಷೆಗಳು ಕಡಿಮೆ ಇರ್ತದೆ. ಸೊ ಹೆಂಗ್ ಬಂದ್ರು ಜೀವನ ಮಾಡ್ಕೊಂಡು ಹೋಗ್ತಾರೆ ಗುರುವಿನ ರಾಶಿಯವರು. ಹಾಗಾಗಿ ಆ ಒಂದು ಗುರುವಿನ ರಾಶಿಗೆ ಶನಿ ಇಷ್ಟು ಎಫೆಕ್ಟ್ ಕೊಡಲ್ಲ. ಶನಿ ಎಲ್ಲ ಎಫೆಕ್ಟ್ ಕೊಡ್ತಾನೆ ಅಂದ್ರೆ ನಿಮಗೆ ಷಡ್ ದೋಷಗಳು ಇರಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಯಾರು ಇರ್ತದೆ, ಅಹಂಕಾರ ಇರ್ತದೆ, ಆ ತರ ತೊಂದರೆಗಳಿರ್ತದೆ, ಲೋಭ ಇರ್ತದೆ, ಇಂಥವರಿಗೆ ಶನಿ ಖಂಡಿತವಾಗಿ ತೊಂದರೆ ಕೊಡ್ತಾರೆ. ಯಾಕೆ ಅಂದ್ರೆ ಅದು ಕರ್ಮ ಸುತ್ತಕೊಳ್ತದೆ. ಕರ್ಮ ನಿಮ್ಗೆ ಎಷ್ಟು ಸುತ್ತಕೊಳ್ತದೋ ಅಷ್ಟು ಸಮಸ್ಯೆಗಳು ಬರ್ತದೆ. ಶನಿ ನಮಗೆ ತೊಂದರೆ ಕೊಡ್ಬೇಕು ಅಂತೇನು ಇಲ್ಲ. ನಮ್ಗೆ ಶನಿಗೆ ಏನ್ ಸಂಬಂಧ ಇದೆ ತೊಂದರೆ ಕೊಡಕ್ಕೆ? ದೇವ್ರು ಯಾರು ಏನು ಕೆಟ್ಟದ್ದು ಮಾಡೋದಿಲ್ಲ. ನಮ್ಮ ಕರ್ಮದ ಫಲದಿಂದ ನಾವು ತೊಂದರೆಯನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ನಾವು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳ್ತೀವಿ, ಯಾರು ಏನು ಮಾಡಿರಲ್ಲ.
ನಮ್ಮ ಟೈಮ್ ಚೆನ್ನಾಗಿಲ್ಲ ಹಂಗ ಆಗ್ತಾ ಇದೆ ಅಂತ ಅನ್ಕೋಬೇಕು. ಹಾಗಾಗಿ ಶನಿಯ ಒಂದು ತೊಂದರೆಗಳು ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಮಾಣ ಇರುತ್ತೆ. 7 ಶನಿ ಪ್ರಭಾವ 30 ವರ್ಷ ಮೇಲಾದವರಿಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಈ ಮೀನರಾಶಿಯವರಿಗೆ 30 ವರ್ಷ 30+ ಆದವರಿಗೆ ಈ ಎಫೆಕ್ಟ್ ಯಾವುದು ಈ ಮೀನರಾಶಿ ಶನಿ ಎಫೆಕ್ಟ್ ಆಗಲ್ಲ. ಅಂದ್ರೆ 50% ಅವರಿಗೆ 65% ಹೋಗಿರ್ತದೆ ಮುಂಚೆನೆ. ಇನ್ನು ರಾಹು ಎಫೆಕ್ಟ್, ರಾಹು ಇಷ್ಟು ದಿನ ಅಲ್ಲಿತ್ತು, ಈಗ ಎಫೆಕ್ಟ್ ಅವರು ಅನುಭವಿಸಿದ್ದಾರೆ. ಮೀನರಾಶಿ ಅವರಿಗೆ ಎಫೆಕ್ಟ್ ನಾವು ಹೇಳೋದಕ್ಕಿಂತ ಮುಖ್ಯವಾಗಿ ಮುಂದೇನಾಗುತ್ತೆ ಅಂತ ಹೇಳುವ. ಹಾಗಾಗಿ 12ನೇ ಮನೆಯಲ್ಲಿ ರಾಹು ಮತ್ತೆ 6ನೇ ಮನೆಯಲ್ಲಿ ಕೇತು. ರಾಹು ಕೇತು ಎಫೆಕ್ಟ್ 100% ಮೀನರಾಶಿಯವರಿಗೆ ಇಲ್ಲ. ಈಗ ಅವರಿಗೆ ಮುಗಿದೋಯ್ತು ರಾಹು ಕೇತು ಎಫೆಕ್ಟ್. ಇನ್ನು ಗುರುನ ತಗೋಬೇಕಾಗ್ತದೆ. ಯಾಕಂದ್ರೆ ರಾಶಿಯಾಧಿಪತಿ ಅವನ ಧರ್ಮ ಮತ್ತು ಕರ್ಮಾಧಿಪತಿ. ಧರ್ಮಕ್ಕೆ ಕರ್ಮಕ್ಕೆ ರಾಹು ಗುರು ಮತ್ತು ಶನಿ ಕಾರಕ ಆಗ್ತಾರೆ. ಹಾಗಾಗಿ ಧರ್ಮ ಅಂದ್ರೇನು ಗುರು, ಕರ್ಮ ಅಂದ್ರೇನು ಶನಿ. ಧರ್ಮ ಕರ್ಮಾಧಿಪತಿ ಅಂತಾನೆ ತಗೋಬೇಕು. ಆಗ ನಾವು 9, 10ನೇ ಮನೆ ಅಂತ ತಗೋತೀವಿ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳುವಾಗ. ಅಂದ್ರೆ ವ್ಯವಹಾರಿಕವಾಗಿ ನಾವು ಮಾತಾಡ್ಬೋದು. 9 ನಮಗೆ ಧರ್ಮ, 10 ಕರ್ಮ, 10ನೇ ಮನೆ ದಶಮ ಸ್ಥಾನ, ನವಮ ಸ್ಥಾನ ಅಂತ ಭಾವ ತೆಗೆದುಕೊಳ್ಳೋದು. ಹಾಗಾಗಿ ಗುರು ಚತುರ್ಥ ಭಾವದಲ್ಲಿ ಇದ್ದು ಕೇಂದ್ರದಲ್ಲಿ ಇರ್ತಾನೆ, ಕೇಂದ್ರದಲ್ಲಿ ಇದ್ದಾನೆ. ಬಟ್ ಬಲ ಅಂತ ನಾವು ಹೇಳೋದಿಲ್ಲ, ಅವರು ಪೂಜಿತ ಅಂತ ಹೇಳ್ತೀವಿ. ನಿಂದಿತ ಪೂಜಿತ ಅಂತ ಹೇಳಿ. 8, 6, 8, 12ರಲ್ಲಿ ಗುರು ಇದ್ರೆ ಪೂಜಿತ ಅಂತ, ನಿಂದಿತ ಅಂತ ಹೇಳ್ತೀವಿ. ನಿಂದಿತ 6, 8, 12ರಲ್ಲಿ ಗುರು ಜಾತಕದಲ್ಲಿ ಬಂದಾಗ ಅವ್ರಿಗೆ ಏನಾಗುತ್ತೆ, ಪೂಜೆ ಮಾಡಿಯೂ ಕೂಡ ಫಲ ಸಿಗೋದಿಲ್ಲ. ಗುರುವಿನ ಶಾಂತಿ ಮಾಡಿ ಕೂಡ ಏನು ಯೂಸ್ ಆಗೋದಿಲ್ಲ ನಿಮ್ಗೆ. ರಾಶಿನಲ್ಲಿ ಮತ್ತು 3, 4ರಲ್ಲಿ ಗುರು ಇದ್ರೆ ಪೂಜಿತ, ಅದು ಪೂಜೆ ಮಾಡಿದ್ರೆ ಪರಿಹಾರ ಆಗತ್ತೆ ಅಂತ ಹೇಳ್ತೀವಿ. ಅಂದ್ರೆ ಯಾವುದೋ ವಿವಾಹ ಕಾರ್ಯವನ್ನು ಮಾಡುವಾಗ ನಮ್ಮಲ್ಲಿ ಹೇಳ್ತೀವಿ ಗುರು ಬಲ ಇಲ್ಲ ಅಂದ್ರೆ 6, 8, 12ರಲ್ಲಿ ಗುರು ಇದ್ರೆ ಗುರು ಶಾಂತಿ ಮಾಡಿ ಕೂಡ ವಿವಾಹವನ್ನು ಮಾಡಿಕೊಡೋದು. ನೀವು 3, 4ರಲ್ಲಿ ಗುರು ಇದ್ರೆ ಪೂಜೆ ಮಾಡಿ ಗುರು ಶಾಂತಿ ಮಾಡಿ ನೀವು ಮದುವೆ ಮಾಡಬಹುದು. ಗುರು ಶಾಂತಿ ಮಾಡೋದು ಗುರು ಬಲ ಬಂತು ಅಂತ ನಾವು ಚಿಂತನೆ ಅರ್ಥವನ್ನು ಮಾಡ್ಕೋಬೇಕು. ಹಾಗಾಗಿ 4ರಲ್ಲಿ ತಕ್ಕಂಥ ಗುರು ಅಷ್ಟೊಂದು ಒಳ್ಳೆ ಫಲ ಕೊಡಲ್ಲ. ಅದು ಗುರು ದೃಷ್ಟಿ ಒಳ್ಳೆಯದು, ದಶಮ ಸ್ಥಾನ ನೋಡ್ತಾನೆ, ಕೆಲಸ ಅಭಿವೃದ್ಧಿ ಆಗ್ತದೆ. ಮತ್ತೆ ಅವ್ರು ತುಲಾ ರಾಶಿ ನೋಡ್ತಾನೆ, ಅಂದ್ರೆ ಅಲ್ಲಿಂದ 8ನೇ ಮನೆ ದೃಷ್ಟಿ ಬರ್ತಾನೆ. 8 ಆಯುಷ್ಯ ಸ್ಥಾನ, ಆರೋಗ್ಯ ಸ್ಥಾನ ಚೆನ್ನಾಗಿರುತ್ತೆ ಅಂತ. ಕುಂಭರಾಶಿ ಅಂತಂದ್ರೆ ಅಲ್ಲೂ ಗುರು ದೃಷ್ಟಿ ಬರುತ್ತೆ. 12ನೇ ಮನೆ ವ್ಯಸ್ತ, ಮೀನರಾಶಿಗೆ 12ನೇ ಮನೆ ದೃಷ್ಟಿ ಬರುತ್ತೆ. ಆಗ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ. ಖಂಡಿತವಾಗೂ ಈ ಮೀನರಾಶಿಯವರು ಈ ವರ್ಷ ಇಂಪ್ರೂವ್ ಆಗ್ತಾರೆ. ನೀವು ನೋಡ್ತೀರಾ, ಒಳ್ಳೇದಾಗ್ತದೆ ಅವ್ರಿಗೆ. ಅವ್ರು ಮುಟ್ಟಿದೆಲ್ಲ ಈ ಸಲ ಅವ್ರಿಗೆ ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ಎಲ್ಲಾ ರೀತಿ ಕಮಿಟ್ಮೆಂಟ್ ಕ್ಲಿಯರ್ ಆಗ್ತದೆ, ಸಾಲ ಸೋಲ ಎಲ್ಲ ಕ್ಲಿಯರ್ ಆಗ್ತದೆ, ವಾಹನ ಸುಖ ಇದೆ, ತಂದೆ ತಾಯಿ ಸುಖ ಇದೆ, ದಾಂಪತ್ಯ ಸುಖ ಇದೆ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ, ಮಕ್ಕಳು ಫಾರಿನ್ ಹೋಗಿ ಹೊರದೇಶಕ್ಕೆ ಹೋಗಿ ಓದಿ ಅಲ್ಲಿ ಒಳ್ಳೆ ವಿದ್ಯಾರ್ಜನೆ ಮಾಡುವಂತ ಯೋಗ ಇರುತ್ತೆ. ಇನ್ನು ಹೊರದೇಶದಲ್ಲಿ ಅಲ್ಲೇ ಇದ್ದವರಿಗೆ ಅಲ್ಲಿ ಕೆಲಸ ಮಾಡುವಂತ ಯೋಗ, ಮತ್ತೆ ಕೆಲವು ಉದ್ಯೋಗಕ್ಕೆ ಅಂತ ಹೊರದೇಶಕ್ಕೆ ಹೋಗುವಂತವರಿಗೆ ಅವರು ಒಳ್ಳೆ ಯೋಗ ಇದೆ. ಈ ರೀತಿಯಾಗಿ ಮೀನರಾಶಿಯವರಿಗೆ ಎಲ್ಲ ಸಮಸ್ಯೆಗಳು ಈ ಗುರು ಬದಲಾವಣೆ, ರಾಹು ಬದಲಾವಣೆಯಿಂದ ಕಂಪ್ಲೀಟ್ ಆಗಿ ಪರಿಹಾರ ಆಗ್ತದೆ. ಶನಿ ಮೀನರಾಶಿಯವರಿಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಲ್ಲ. 30 ವರ್ಷ ಆದ್ಮೇಲೆ ಶನಿ ಯಾವುದೇ ರೀತಿ ಮೀನರಾಶಿಯಲ್ಲಿ ತೊಂದರೆ ಕೊಡೋದಿಲ್ಲ. 7.5 ಅಂತ ಹೇಳ್ತೀವಿ, 7.5 ವರ್ಷ. ಆಲ್ರೆಡಿ ಈಗ 2.5 ವರ್ಷ ಒಂದು ಭಾಗ ಮುಗಿದೋಗಿದೆ. ಒಂದು ಭಾಗ ಅಂದ್ರೆ ತಲೆಯ ಭಾಗ ಅಂತ ಹೇಳ್ತೀವಿ. ತಲೆಯ ಭಾಗ ಅಂದ್ರೆ ಮೇಲೆ ಫಸ್ಟ್ ಭಾಗ ಮುಗಿದೋಗಿದೆ. ಅವನು ಏನೇ ಇದ್ರು ದ್ವಾದಶದಲ್ಲಿ ಜನ್ಮನೇ ದ್ವಾದಶೆ ಮಂದೆ ಚತುರ್ಥೆ ನವ ಪಂಚಮೆ ಆ ಜಾತಕ ಕೊಡ್ಬೇಕು. ದ್ವಾದಶ ಭಾವ ಮುಗಿದೋಯ್ತು, ಜನ್ಮ ರಾಶಿಗೆ ಬಂದಿದ್ದಾನೆ. ರಾಶಿಯಲ್ಲಿ ಆರೋಗ್ಯದಲ್ಲಿ ತೊಂದರೆ ಮಾಡ್ತಾನೆ, ದಾಂಪತ್ಯದಲ್ಲಿ ತೊಂದರೆ ಮಾಡ್ತಾನೆ, ಗಂಡ ಹೆಂಡತಿಯಲ್ಲಿ ತುಂಬಾ ತೊಂದರೆ ಮಾಡ್ತಾನೆ. ಈ ಮೀನರಾಶಿಯವರಿಗೆ ಸಾಕಷ್ಟು ತೊಂದರೆ ಇದೆ. ಯಾವುದು ದಾಂಪತ್ಯದಲ್ಲಿ ಮದುವೆ ಆದವರಿಗೆಲ್ಲ ಈಗ ಡಿವರ್ಸ್ ಆಗೋದು, ಬಿಟ್ಟು ಹೋಗೋದು, ಜಗಳ ಬರೋದು, ಅಮ್ಮನ ಮನೆಗೆ ಹೋಗೋದು, ಅಪ್ಪನ ಮನೆಗೆ ಹೋಗೋದು, ಗಂಡನ ಮನೆಗೆ ಬಿಟ್ಟು ಹೋಗೋದು, ಈ ತರ ನಾನಾ ವಿಧವಾದ್ದು ದಾಂಪತ್ಯದ ಕಲ ತುಂಬಾ 100ಕ್ಕೆ 100 ಇದೆ. ಈಗ ಸಾಮಾನ್ಯವಾಗಿ ಸುಮಾರು 60% ಈ ಮೀನರಾಶಿಗೆ ಶನಿ ಬಂದ್ಮೇಲೆ ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತದೆ. ಯಾಕೆ ಅಂತಂದ್ರೆ ಅದು ದಾಂಪತ್ಯ ಸ್ಥಾನ, ಮಾಂಗಲ್ಯ ಸ್ಥಾನ ಶನಿ ನೋಡ್ತಾನೆ. ವಿಕ್ರಮ ಸ್ಥಾನ ಶನಿ ದೃಷ್ಟಿ ಒಳ್ಳೆದಲ್ಲ, ಶನಿ ಇರೋ ಮನೆ ತೊಂದರೆ ಮಾಡಲ್ಲ, ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು. ವಿಕ್ರಮ ಸ್ಥಾನ 3ನೇ ಮನೆ ಶನಿ ನೋಡೋದ್ರಿಂದ ಎಲ್ಲಿ ಕೆಲ್ಸಕ್ಕೆ ಹೋದ್ರು ಯಾವ ಕೆಲಸನೂ ಕೂಡ ಅವರಿಗೆ ಅರ್ಧಂಬರ್ಧ ಆಗ್ತದೆ, ಕ್ಲಿಯರ್ ಆಗೋದಿಲ್ಲ. ಇನ್ನು ಸಪ್ತಮ ಸ್ಥಾನ ದಾಂಪತ್ಯದ ಪ್ರಾಬ್ಲಮ್ ಬರ್ತದೆ. ಇನ್ನು ಅವ್ನು ದಶಮ ಸ್ಥಾನ 10ನೇ ಮನೆ ಶನಿ ನೋಡ್ತಾನೆ, ಗುರು ನೋಡ್ತಾನೆ. ಹಂಗಾಗಿ ಮಧ್ಯಮವಾಗಿ ಅವ್ರ ಕೆಲಸದ ತೊಂದರೆ ಆಗಲ್ಲ, ಊಟ ತಿಂಡಿ ಬಟ್ಟೆ ಜೀವನಕ್ಕೆ ಕೊರತೆ ಆಗಲ್ಲ, ಕೈಯಲ್ಲಿ ತುಂಬಾ ದುಡ್ಡು ಅವ್ರ ಹತ್ರ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಶನಿ ದೃಷ್ಟಿ ದಶಮಕ್ಕಿದ್ರೆ ಒಳ್ಳೇದಲ್ಲ, ಅದೇ ಗುರು ದೃಷ್ಟಿ ಒಳ್ಳೇದು. ಹಾಗಾಗಿ ಏನಾಗ್ತದೆ, ಸಮ್ಮಿಶ್ರ ಬಲ. 50 ಗುರು ಕೊಡ್ತಾನೆ, ಒಂದು 100ಕ್ಕೆ 100 ಗುರು ಕೊಟ್ರೆ 50 ಶನಿ ಕೊಡ್ತಾನೆ, 50 ಗುರು ಕೊಡ್ತಾನೆ. ಹಾಗಾಗಿ ಅಲ್ಲಿ ಮಧ್ಯಮವಾಗಿ ಅವ್ರಿಗೆ ಫಲ. ದಾಂಪತ್ಯದಲ್ಲಿ 100ಕ್ಕೆ 100 ತೊಂದರೆ ಇದೆ. ಜಾತಕ ಚೆನ್ನಾಗಿದ್ರೆ ಓಕೆ, ಇಲ್ಲ ಅಂದ್ರೆ ದಾಂಪತ್ಯ ಕಲ ಖಂಡಿತ ಇರುತ್ತೆ. ಅದಕ್ಕೆ ಬಹಳ ಜಾಗ್ರತೆ ವಹಿಸ್ಬೇಕು. ಶನಿ ಯಾವಾಗ 7ನೇ ಮನೆ ನೋಡ್ತಾನೆ, ಮಂಗಲ ಸ್ಥಾನ ನೋಡ್ತಾನೆ, ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಜಾತಕ ಪರಿಶೀಲನೆ ಮಾಡ್ಕೊಳ್ಬೇಕು. ತೊಂದರೆಯಲ್ಲಿ ಇರೋರು ಜಾತಕ ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ಸಮಸ್ಯೆಗಳು ನಿಮಗೆ ಜಸ್ಟ್ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಬಗೆಹರಿದು ಹೋಗ್ತದೆ, ಇಲ್ಲ ಅಂದ್ರೆ ಹೋಗೋದಿಲ್ಲ. ನಿರಂತರವಾಗಿ ಆ ಸಮಸ್ಯೆ ಇರ್ತದೆ. ನಿರಂತರವಾಗಿ ಶನಿ ಇರುವವರೆಗೆ ಇರ್ತದೆ, ಶನಿ ಹೋದ್ಮೇಲೆ ಅದು ಪರಿಹಾರ ಆಗ್ತದೆ. ಹಾಗಾಗಿ ಆ ಮೀನರಾಶಿಯವರಿಗೆ ಸಾಮಾನ್ಯವಾಗಿ ಮಧ್ಯಮ ಫಲ ಅಂತ ನಾವು ಹೇಳ್ಬೋದು. ರಾಹು ಕೇತು ಸ್ಥಿತ್ಯಂತರದಿಂದ ಮೀನರಾಶಿಯವರ ಮೇಲೆ ಯಾವ್ಯಾವ ರೀತಿ ಪರಿಣಾಮಗಳು ಉಂಟಾಗಲಿವೆ, ಹಾಗೆ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರೂಜಿ, ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.